ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪರಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿಂ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಶಿವಧ್ಯಾನ ಸದಾ ನಿರತಂ ಜ್ಞಾನ ವೈರಾಗ್ಯ ಶೋಭಿತಂ ನಾರಾಯಣ ಗುರುಚರಣಂ ಭಜೆ ಹೃದಿ ಮಮ ನಿತ್ಯಂ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾ ಶ್ಯಾಮಾವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀಮಾತ್ರೇ ನಮಃ ಶ್ರೀಮಾತ್ರೇ ನಮಃ ಶ್ರೀಮಾತ್ರೇ ನಮಃ ವಶಿನ್ಯಾದಿವಾಗ್ದೇವತಾಯೇ ನಮಃ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾವು ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಮಂತ್ರದ ಆತ್ಮಪೂಜಾನ್ವಯ ನಾಮಗಳನ್ನು ನೋಡಿದ್ವಿ. ಚೈತನ್ಯಾರ್ಘ್ಯ ಸಮಾರಾಧ್ಯ, ಚೈತನ್ಯ ಕುಸುಮ ಪ್ರಿಯ. ಇದು ಒಂದು ಸಗುಣ ಸಾಕಾರ ಪೂಜಾನ್ವಯ ಅಷ್ಟೇ ಅಲ್ಲದೆ ನಿರ್ಗುಣ ನಿರಾಕಾರ ತತ್ವ ಉಪಾಸನಾ ರಹಸ್ಯ, ಅದರಲ್ಲೂ ಆತ್ಮಪೂಜಾನ್ವಯ ರಹಸ್ಯವನ್ನು ನಾವು ಈ ನಾಮಗಳಲ್ಲಿ ನೋಡಿದ್ವಿ. ಅದಾದ ಮೇಲೆ ದಕ್ಷಿಣಾರಾಧ್ಯ ಧರಸ್ಮೇರ ಮುಖಾಂಬುಜದಲ್ಲಿ ಯಾವ ರೀತಿ ಅಮ್ಮನವರು ದಕ್ಷಿಣ ಮತ್ತು ಅದಕ್ಷಿಣ ಈ ಥರ ಆರಾಧನೆಯನ್ನು ದಕ್ಷಿಣಾಚಾರ ಮತ್ತು ವಾಮಾಚಾರ ಇತ್ಯಾದಿ ಭೇದವಿಲ್ಲದೆ ಎಲ್ಲ ತರಹದ ಒಂದು ಪೂಜೆಯನ್ನು ಸ್ವೀಕರಿಸ್ತಕ್ಕಂಥದ್ದು ಸಮಯಾಚಾರ ಪದ್ಧತಿ. ಇದನ್ನೆಲ್ಲ ನಾವು ನಿನ್ನೆ ನೋಡಿದ್ವಿ. ಆಮೇಲೆ ಅಮ್ಮನವರಿಗೆ ಕೌಲಿನಿ ಕೇವಲಾರಾಧ್ಯ, ಕೈವಲ್ಯ ಪದ, ಅದು ಫಲಶ್ರುತಿ. ಇದರಿಂದ ಏನು ನಮಗೆ ಆ ಕೈವಲ್ಯ ಪದವನ್ನು ಆ ತಾಯಿ ಕೊಡ್ತಾಳೆ ಅಂತ. ಇದಿಷ್ಟು ಮುಖ್ಯವಾಗಿ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭದಿಂದ ನಾವು ನೋಡ್ತಾ ಬರ್ತಕ್ಕಂಥ ಅಂತರ್ಯಾಗ ಬಹಿರ್ಯಾಗ ಕ್ರಮಗಳು. ಅದರಲ್ಲಿ ಪ್ರಧಾನವಾಗಿ ಅಂತರ್ಯಾಗ ಕ್ರಮವನ್ನು, ಅಂತರ್ಮುಖ ಸಮಾರಾಧ್ಯವನ್ನು, ಒಂದು ಆ ನಾಮವನ್ನು ಸ್ಪಷ್ಟೀಕರಣ ನೀಡ್ತಕ್ಕಂಥ ಆ ಒಂದು ವಿಧಾನದಲ್ಲಿ ಮಾಡ್ತಕ್ಕಂಥ ಅಂತರ್ಯಾಗ ಕ್ರಮದ ಪೂಜಾನ್ವಯ ವಿವಿಧ ಪೂಜಾ ವಿಧಾನಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಇವತ್ತು ವಿಶೇಷವಾಗಿ ನಾವು ಅದರ ಮುಂದುವರೆದ ಭಾಗವಾಗಿ ಸ್ತೋತ್ರಪ್ರಿಯ ಸ್ತುತಿಮತಿ ಶ್ರುತಿ ಸಂಸ್ತುತ ವೈಭವ ಮನಸ್ವಿನಿ ಮಾನವತಿ ಮಹೇಶಿ ಮಂಗಲಾಕೃತಿ 172ನೇ ಶ್ಲೋಕ. ಇದನ್ನು ನಾವು ಇವತ್ತು ಪ್ರವೇಶ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ತೋತ್ರಪ್ರಿಯ ಅಮ್ಮನವರು ಸ್ತೋತ್ರಗಳು ಅಂದರೆ ಅಮ್ಮನವರಿಗೆ ಬಹಳ ಇಷ್ಟ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸ್ತೋತ್ರ ಇದು ನಾವು ಹಿಂದೆನೂ ನಾವು ನೋಡಿದ್ದೀವಿ. ವೇದ ಮಂತ್ರಗಳ ಬಗ್ಗೆ ಬಂದಿರತಕ್ಕಂಥ ನಾಮ ಪರವಾಗಿ ನಾವು ಏನು ವಿಚಾರವನ್ನು ಮಾಡಿದ್ವಿ. ಆವಾಗ ಈ ಸ್ತೋತ್ರ ಅಂದರೆ ದೇವತೆಗಳ ಗುಣ, ರೂಪ, ಸ್ವರೂಪ, ಸ್ವಭಾವ, ತತ್ವ, ಜ್ಞಾನ ಇದರಿಂದ ಆರಾಧಿಸಲ್ಪಡ್ತಕ್ಕಂಥದ್ದು ಅಂತ. ಇಲ್ಲಿ ಸ್ತೋತ್ರ ಅಂದರೆ ಅದಕ್ಕೊಂದು ವಿಶೇಷತೆ ಇದೆ. ಯಾವುದನ್ನು ಸ್ತೋತ್ರ ಅಂತ ಕರೀತಾರೆ ಅಂದರೆ ಸ್ತುತಿಸ್ತಕ್ಕಂಥದ್ದು, ಯಾರನ್ನೇ ಒಬ್ಬರನ್ನ ಸ್ತುತಿಸ್ತಕ್ಕಂಥದ್ದು ಸ್ತೋತ್ರ ಅಂತ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಅರ್ಥ. ಆದರೆ ಇಲ್ಲಿ ನಾವು ಯಾವುದನ್ನು ಸ್ತೋತ್ರಗಳು ಅಂತ ಕರಿತೀವಿ, ಯಾವುದಾದ್ರೂ ಒಂದು ಸ್ತುತಿ ಅದು ಸ್ತೋತ್ರ ಅಂತ ಅನ್ನಿಸ್ಕೋಬೇಕಾದ್ರೆ ಅದಕ್ಕೆ ಒಂದಷ್ಟು ಲಕ್ಷಣಗಳಿದೆ. ಆ ಲಕ್ಷಣಗಳು ಯಾವುದು ಅಂತ ನಾವು ವಿಚಾರ ಮಾಡಿದಾಗ ಆ ಸ್ತೋತ್ರದ ಒಂದು ಇದು ಯಾವ ರೀತಿ ಇರಬೇಕು, ಸ್ತೋತ್ರ ಅಂದರೆ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವಿಲ್ಲಿ ಸ್ವಲ್ಪ ನೋಡೋಣ. ಇಲ್ಲಿ ಪ್ರಗೀತ ಮಂತ್ರ ಸಾಧ್ಯ ಸ್ತುತಿ ಅಂತ ಒಂದು ನಿರ್ವಚನ. ಪ್ರಗೀತ ಅಂದರೆ ಆ ಸ್ತೋತ್ರದಲ್ಲಿ, ಪ್ರಗೀತ ಅಂದರೆ ಎರಡು ಮುಖ್ಯವಾದ ಲಕ್ಷಣ ಇರಬೇಕು ಸ್ತೋತ್ರಕ್ಕೆ. ಒಂದು ಗೇಯ ಲಕ್ಷಣ, ಇನ್ನೊಂದು ಮಂತ್ರ ಲಕ್ಷಣ ಅಂತ. ಸ್ತೋತ್ರ ಅಂದರೆ ಅದು ಸ್ತೋತ್ರ ಮಂತ್ರ ಇಷ್ಟ ಅಂತಲೇ ಹೇಳ್ತೀವಿ. ಸ್ತೋತ್ರ ಅಂದರೆ ಅದು ಮಂತ್ರಪೂರ್ವಕವಾಗೇ ಇರಬೇಕು. ಅಂದರೆ ಒಂದು ಮಂತ್ರ ಲಕ್ಷಣ ಇರಬೇಕು. ಮಂತ್ರ ಲಕ್ಷಣ ಅಂತಂದರೆ ಅದು
ಅದು ಛಂದೋಬದ್ಧವಾಗಿರಬೇಕು. ಆಮೇಲೆ ಗೇಯ ಲಕ್ಷಣ ಇರಬೇಕು. ಅದನ್ನು ಒಂದು ಮಧುರವಾಗಿ ಹಾಡ್ಲಿಕ್ಕೆ ಬರಬೇಕು. ಈ ಋಗ್ಯಜು ಸಾಮ ವೇದದಲ್ಲಿ ಮತ್ತು ಉಪನಿಷತ್ತಲ್ಲಿ ಬರ್ತಕ್ಕಂಥ ಮಂತ್ರಗಳು ಅದಕ್ಕೆ ಒಂದು ನಿಯಮ ಇದೆ, ನೀತಿ ನಿಯಮ ಇದೆ. ಅದನ್ನು ಉದಾತ್ತ ಅನುದಾತ್ತ ಸ್ವರಿತ ಇತ್ಯಾದಿ ಒಂದು ನಿಯಮಬದ್ಧವಾಗಿ ಅದನ್ನು ಉಚ್ಚಾರ ಮಾಡಬೇಕು. ಇಲ್ಲಾಂದಿದ್ರೆ ಪ್ರಾಯಶಃ ನಮಗೆ ಸಾವಿರಾರು ವರ್ಷಗಳಿಂದ ಅನೇಕ ಲಕ್ಷಾಂತರ ವರ್ಷನೇ ಹೇಳಬೇಕು, ಅನಾದಿ ಕಾಲದಿಂದ ಅನಿರ್ವಚನೀಯವಾಗಿ ಬಂದಿರತಕ್ಕಂಥ ಒಂದು ಆ ವೇದಗಳು, ವೇದ ರಾಶಿ ನಮಗೆ ಯಾವುದೇ ಒಂದು ಮೂಲ ಸ್ವರೂಪವನ್ನು ಕಳಕಳದಲ್ಲೇ ನಮಗೆ ಉಳಿತಿರಲಿಲ್ಲ. ಏನು ಮಾಡಿದ್ರು, ಆ ವೇದ ಮಂತ್ರಗಳನ್ನು ಅದಕ್ಕೆ ಶ್ರುತಿ ಸ್ಮೃತಿಗಳು ಅಂತ ಕರೀತಾ ಇದ್ರು. ಅದನ್ನು ನಾವು ಹಿಂದೆ ಸಾಕಷ್ಟು ವಿಚಾರ ಮಾಡಿದ್ದೀವಿ. ಆ ಶ್ರುತಿಯನ್ನು ಗುರುಮುಖೇನ ಶ್ರುತಿ ಕೇಳಿಬಿಟ್ಟು ಅದನ್ನು ಸ್ಮೃತಿ ಪಟಲದಲ್ಲಿ ಇಟ್ಕೊಂಡು ಬರ್ತಕ್ಕಂಥದ್ದು. ಅದು ಬಾಯಿಂದ ಬಾಯಿಗೆ ವರ್ಗಾವಣೆ ಆದಾಗ ಅದು ತನ್ನ ಮೂಲ ಸ್ವರೂಪವನ್ನು ಕಳಕಳದಲ್ಲೇ, ಅರ್ಥವನ್ನು ಕಳಕಳದಲ್ಲೇ, ಅದರ ಒಂದು ಇದನ್ನು ಕಳಿಬಾರದು ಅಂಥೇಳಿ ಅದಕ್ಕೆ ಸ್ವರಗಳನ್ನು ಸಂಯೋಜನೆ ಮಾಡಿದ್ರು, ಉದಾತ್ತ ಅನುದಾತ್ತ ಸ್ವರಿತ ಅಂತ. ಹಾಗಾಗಿ ವೇದ ಮಂತ್ರಗಳನ್ನು ಹಾಗೆ ಹೇಳಬೇಕು ಅಂತಿದೆ. ಅದನ್ನು ಯಾರೂ ಒಪ್ಪುವುದಿಲ್ಲ. ಅದನ್ನು ನಮಗೆ ಬೇಕಾದ ಹಾಗೆ ಗಾಯನದ ಮೂಲಕ ವೇದಗಳನ್ನು ಮಾಡುವಾಗಿಲ್ಲ. ಸಾಮವೇದ ಗಾಯನ ರೂಪ ಆದ್ರೂ ಅದಕ್ಕೂ ನಿಯಮ ಇದೆ. ಆ ನಿಯಮದಲ್ಲೇ ಅದನ್ನು ಹೇಳಬೇಕು. ಯಾಕೆ ಹಂಗೆ ಮಾಡಿದ್ರು ಅಂದರೆ ಅದರ ಒಂದು ಮೂಲ ಸ್ವರೂಪ ಹೋಗಬಾರ್ದು ಅಂತ ಶಾಸ್ತ್ರೀಯವಾಗಿ ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಪದ್ಧತಿ. ಆದರೆ ಅದಲ್ಲದೆ ಸ್ತೋತ್ರ ಮಂತ್ರಗಳು ಬಂದು, ಸ್ತೋತ್ರ ಮಂತ್ರಗಳು ಅಂದಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟರು. ಅದಕ್ಕೆ ರಿಲ್ಯಾಕ್ಸೇಷನ್ ಅಂದರೆ ಅದಕ್ಕೊಂದು ಮಧುರವಾಗಿ ಯಾವ ಒಂದು ರಾಗದಲ್ಲಿ ಬೇಕಾದರೂ ಸಂಯೋಜನೆ ಮಾಡಿ ಹಾಡ್ಬೋದು ಅಂತ. ಹಾಗಾಗಿ ಎರಡು ಪ್ರಧಾನ ಲಕ್ಷಣ, ಒಂದು ಗೇಯ ಲಕ್ಷಣ, ಇನ್ನೊಂದು ಮಂತ್ರ ಲಕ್ಷಣ ಅಂತ ಎರಡು ಲಕ್ಷಣಗಳನ್ನು ಮಂತ್ರ ಅಂದರೆ ಸ್ತೋತ್ರ ಅಂದರೆ ಹೊಂದಿರಬೇಕು. ಆ ಗೇಯ ಲಕ್ಷಣ ಅಂದರೆ ಅದು ಛಂದೋಬದ್ಧವಾಗಿರಬೇಕು. ಸ್ತೋತ್ರ ಅಂದರೆ ಛಂದೋಬದ್ಧವಾಗಿರಬೇಕು. ನೀವು ಯಾವುದೇ ಸ್ತೋತ್ರ ತಗೊಳ್ಳಿ, ವಿಷ್ಣು ಸಹಸ್ರನಾಮ ಆಗಲಿ, ಲಲಿತಾ ಸಹಸ್ರನಾಮ ಆಗಲಿ, ಅನುಷ್ಠುಪ್ ಛಂದಸ್ಸಲ್ಲಿದೆ, ಅದು ಬೃಹತಿ ಛಂದಸ್ಸಲ್ಲಿದೆ, ಒಂದೊಂದು ಛಂದಸ್ಸಲ್ಲಿದೆ. ಈವನ್ ರಾಮಾಯಣ ಮಹಾಭಾರತಗಳು ಅಷ್ಟೇ ಎಲ್ಲ ಛಂದೋಬದ್ಧವಾಗಿ ಇರ್ತಕ್ಕಂಥದ್ದು. ಆಮೇಲೆ ಮಂತ್ರ ಲಕ್ಷಣ ಇರಬೇಕು. ಮಂತ್ರ ಲಕ್ಷಣ ಯಾಕಿರಬೇಕು ಅಂದರೆ, ಮಂತ್ರ ಲಕ್ಷಣ ಅಂದರೆ ಅದರೊಳಗಡೆ ಪರಮಾರ್ಥ ಇರಬೇಕು. ಮಂತ್ರಲಕ್ಷಣ ಅಂದರೆ ವಿಶೇಷವಾಗಿ ಬೀಜಾಕ್ಷರಗಳಿಂದ ಸಮ್ಮಿಳಿತ ಆಗಿರಬೇಕು ಅಂತ. ಆ ಬೀಜಾಕ್ಷರಗಳಿಂದ ಕೂಡಿರ್ತಕ್ಕಂಥದ್ದು, ಛಂದಸ್ಸಿಂದ ಕೂಡಿರ್ತಕ್ಕಂಥದ್ದು, ಗೇಯ ಲಕ್ಷಣವನ್ನು ಹೊಂದಿರತಕ್ಕಂಥದ್ದು, ಮತ್ತು ಲಯಭರಿತವಾಗಿರಬೇಕು. ಅದನ್ನು ಪ್ರಾಸಬದ್ಧವಾಗಿ ಲಯಬದ್ಧವಾಗಿ ಹಾಡ್ತಕ್ಕಂಥ ಕವಿತ್ವವನ್ನು ತೋರಿಸ್ತಕ್ಕಂಥದ್ದಕ್ಕೆ ಸ್ತೋತ್ರ ಅಂತ ಕರೀತಾರೆ. ಆದರೆ ಇನ್ನೂ ಅದಕ್ಕೊಂದು 6 ಸೂತ್ರಗಳಿದೆ. ಬರೀ ಇಷ್ಟೇ ಅಲ್ಲ, ಇದು ಒಂದು ಸ್ಥೂಲವಾಗಿ ನಾವು ವಿಚಾರ ಮಾಡಿದ್ದಾಯಿತು. ಒಂದು 6 ಸೂತ್ರಗಳನ್ನು ಕೊಟ್ಟಿದ್ದಾರೆ. ಆ ಸೂತ್ರಗಳಿಗೆ ಅಳವಡಿಸಿರಬೇಕು. ಅದು ಯಾವ್ಯಾವುದು ಅಂದರೆ ನೋಡೋಣ. ಒಂದು 6 ಲಕ್ಷಣಗಳು. ಒಂದು ನಮಸ್ಕಾರ, ನಮಃ. ಎಲ್ಲ ಮಂತ್ರಗಳಿಗೆ ಅಂದರೆ ಸ್ತೋತ್ರಗಳಿಗೆ ನಮಃ ಬಂದರೆ ಅದು ನಮಸ್ಕಾರ ಪೂರ್ವಕವಾಗಿರ್ತಕ್ಕಂಥವಕ್ಕೆಲ್ಲ ನಮಃ ಅಂತ ಬರ್ತದೆ. ಆಮೇಲೆ ಆಶಿಷ್ ಅಂದರೆ ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ಭಿನ್ನವಿಸ್ಕೊಂಡು ಅವನ್ನ ಈಡೇರಿಸ್ಕೊಳ್ತಕ್ಕಂಥ ಭಗವಂತನಲ್ಲಾಗಲಿ ಯಾರನ್ನು ಸ್ತುತಿಸ್ತೀವಿ ಅವರಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಿವೇದಿಸ್ಕೊಳ್ತಕ್ಕಂಥ ಸ್ವಭಾವ ಇರಬೇಕು. ಆಮೇಲೆ ಸಿದ್ಧಾಂತೋಕ್ತಿ ಇರಬೇಕು. ಸಿದ್ಧಾಂತೋಕ್ತಿ ಅಂದರೆ ನಾನಾಗಲೇ ಹೇಳಿದಾಗ ಪರಮಾರ್ಥ, ವೇದ ಮತ್ತು ಉಪನಿಷತ್ ಪರವಾದ ವೇದಾಂತ ವಿಚಾರಗಳನ್ನು ಅದು ಒಳಗೊಂಡಿರಬೇಕು. ಅಂದರೆ ಸಿದ್ಧಾಂತೋಕ್ತಿ ಇರಬೇಕು. ಸುಮ್ಮನೆ ಎಂಥದೋ ನಮಗೆ ಬಾಯಿಗೆ ಬಂದಂಗೆ ನಾವು ಸ್ತೋತ್ರಗಳನ್ನು ಮಾಡುವಾಗಿಲ್ಲ. ಆಮೇಲೆ ಪರಾಕ್ರಮ, ಯಾವ ಒಂದು ದೇವತಾ ಅಥವಾ ದೇವಿ ದೇವತಾಕವಾದ ಸ್ತೋತ್ರಗಳನ್ನು ಮಾಡ್ತೀವಿ, ಆ ಸ್ತೋತ್ರಗಳಲ್ಲಿ ಆ ದೇವತಾ ಪುರಾಣ ಪರಾಕ್ರಮ, ಆ ವೈಭವ, ಅದು ರೂಪವೈಭವ, ನಾಮವೈಭವ ಇತ್ಯಾದಿ ಅವೆಲ್ಲ ಇರಬೇಕು. ಮತ್ತು ವಿಭೂತಿ ರೂಪ, 5ನೇದಾಗಿ ವಿಭೂತಿ ರೂಪ ಅಂದರೆ ಆ ಒಂದು ದೇವತಾ ವಿಭೂತಿಗಳನ್ನು ಯಾವ್ಯಾವ ಪ್ರಕಾರವಾಗಿ ಆ ದೇವತೆ ಇದೆ ಅಂತಕ್ಕಂಥ ವಿಭೂತಿ ಲಕ್ಷಣವನ್ನು, ರೂಪ ಲಕ್ಷಣವನ್ನು ಅದು ಹೊಂದಿರಬೇಕು. ಮತ್ತು 5ನೇದಾಗಿ ಪ್ರಾರ್ಥನೆ, ಆ ದೇವತೆಯಲ್ಲಿ ನಮ್ಮ ಒಂದು ಮನವಿ, ಆ ದೇವತೆಯನ್ನು ಸ್ತುತಿಸ್ತಕ್ಕಂಥ ಪ್ರಾರ್ಥನೆ ಇರಬೇಕು. ಈ 6 ಸಲ್ಲಕ್ಷಣಗಳನ್ನು ಹೊಂದಿದ್ರೆ ಮಾತ್ರ ಅದು ಸ್ತೋತ್ರ ಅಂತ ಆಗುತ್ತೆ. ಈ ಲಕ್ಷಣಗಳು ಗೊತ್ತಿದ್ದರೆ ಅವರು ಸ್ತೋತ್ರ ರಚನೆ ಮಾಡ್ತಕ್ಕಂಥದ್ದು. ಅದು ನಮ್ಮ ಶಂಕರಾಚಾರ್ಯರು ಆಗಲಿ ಅನೇಕ ಆಚಾರ್ಯರುಗಳು ರಚನೆ ಮಾಡಿರ್ತಕ್ಕಂಥ ಸ್ತೋತ್ರಗಳನ್ನು ನೋಡಿರ್ಬೋದು. ಎಷ್ಟೇ ಯಾಕೆ ಈ ಒಂದು ಲಲಿತಾ ಸಹಸ್ರನಾಮ ಸ್ತೋತ್ರನೇ ತಗೊಳ್ಳಿ, ನಾವಿದು ಹೇಳಿರ್ತಕ್ಕಂಥ ಅಷ್ಟು ಲಕ್ಷಣಗಳು ಇದೆ. ನಮಃ ಅಂದರೆ ನಮಸ್ಕಾರ ಪೂರ್ವಕವಾಗಿ ಆ ತಾಯಿಯನ್ನು ನಮಿಸ್ತಕ್ಕಂಥ ನಾಮಗಳಿದೆ. ನಾನೆಲ್ಲ ಹೇಳ್ತಾ ಹೋಗಲ್ಲ, 1000 ಹೇಳಬೇಕಾಗ್ತದೆ ನಾನು. ಆಮೇಲೆ ಆಶಿಷ್, ನಮ್ಮ ಆಶೆಗಳನ್ನು ಕೇಳ್ತಕ್ಕಂಥದ್ದು, ನನಗೆ ಇದನ್ನು ಕೊಡು ಅದನ್ನು ಕೊಡು ಅಂತ ಕೇಳ್ತಕ್ಕಂಥ ನಾಮಗಳು ಇದೆ. ಆಮೇಲೆ
ಸಿದ್ಧಾಂತೋಕ್ತಿ ಇದೆ, ಅದು ಪುಂಖಾನುಪುಂಖವಾಗಿ ಉಪನಿಷತ್ತು ವಾಕ್ಯ, ವೇದ ವಾಕ್ಯ, ಸಿದ್ಧಾಂತ, ಆಮೇಲೆ ನಿರಾಕಾರ ನಿರ್ಗುಣ ತತ್ವ, ಆತ್ಮತತ್ವ ಇದನ್ನೇ ಪ್ರತಿಪಾದನೆ ಮಾಡ್ತೇವೆ. ಪ್ರತಿಯೊಂದು ನಾಮದಲ್ಲೂ ನಾವು ಇದನ್ನು ನೋಡ್ಬೋದು. ಆಮೇಲೆ ದೇವಿ ಪರಾಕ್ರಮ, ರೂಪವೈಭವ, ಅದರಲ್ಲಿ ಭಂಡಾಸುರಾದಿ ರಾಕ್ಷಸರುಗಳನ್ನು ಮಾಡಬೇಕಾದ್ರೆ ಆ ಸಂಹಾರ ಮಾಡ್ತಕ್ಕಂಥದ್ದು, ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರಾಕ್ಷಸರ ಸಂಹಾರಕ್ಕಾಗಿ ತಾಯಿ ತಾಳೆದಂಥ ಅವತಾರಗಳು, ಚಂಡಮುಂಡಾಸುರ ಇರ್ಬೋದು, ಕಾಳಿ ಅವತಾರ ಇರ್ಬೋದು, ದುರ್ಗಾ ಇರ್ಬೋದು, ಇತ್ಯಾದಿ ಅನೇಕ ಆ ನಾಮಗಳನ್ನು ನೋಡಿದ್ದೇವೆ. ವಿಭೂತಿ, ಅಮ್ಮನವರು ವಿಭೂತಿ ಅಂತೂ ಯಥೇಚ್ಛವಾಗಿ ಯಾವ ರೀತಿ ಆ ತಾಯಿ ಸೃಷ್ಟಿ ಸ್ಥಿತಿ ಲಯಗಳ ಕಾರಣಿಯಾಗಿ ಈ ಪ್ರಪಂಚ ನಿರ್ವಹಣೆ ಮಾಡ್ತಾ ಇದ್ದಾಳೆ ಅಂತ ಅದನ್ನು ವಿಭೂತಿ ರೂಪ ನೋಡಿದ್ವಿ. ಪ್ರಾರ್ಥನಾ ರೂಪ, ಪ್ರಾರ್ಥನೆ ಅದು ಅಲ್ಲಲ್ಲಲ್ಲೇ ವಶಿನ್ಯಾದಿ ವಾಗ್ದೇವತೆಗಳು ಈ ದೇವಿನ ಯಾವ ರೀತಿ ಸ್ತುತಿಸಬೇಕು ಅಂತ ಪ್ರಾರ್ಥನೆ ಇತ್ಯಾದಿ ಈ ಎಲ್ಲ ಲಕ್ಷಣಗಳು ಇದೆ. ಹೀಗಿದ್ದರೆ ಸ್ತೋತ್ರ ಅಂತ ಕರೀತಾರೆ. ಇಂಥ ಸ್ತೋತ್ರಗಳೆಲ್ಲೇ ಕಂಡ್ರೆ ಅಮ್ಮನವರಿಗೆ ಪ್ರಿಯ, ಸ್ತೋತ್ರ ಪ್ರಿಯ. ಯಾಕೆ ಅಮ್ಮನವರು ಸ್ತೋತ್ರ ಪ್ರಿಯ ಅಂದರೆ, ಆ ಚಿದಗ್ನಿಕುಂಡದಿಂದ ಬಂದ ತಾಯಿ ಆ ಶ್ರೀಮತ್ ಸಿಂಹಾಸನಾರೂಢಳಾಗಿ ಕೂತಾಗ ಅನಂತ ಕೋಟಿ ಬ್ರಹ್ಮಾಂಡದಿಂದ ಬಂದಿರತಕ್ಕಂಥ ದೇವಾನ್ ದೇವತೆಗಳ ಮಧ್ಯದಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ಮೊದಲು ಎದ್ದು ನಿಂತುಕೊಂಡು ಹೇಳಿದ್ದೇ ಸಹಸ್ರನಾಮ ಸ್ತೋತ್ರ. ಸಪ್ತಶತಿ, ಇದು ದೇವತೆ ಅಮ್ಮನವರ ಒಂದು ತ್ರಿಶತಿ, ಇದೆಲ್ಲ ಆದಮೇಲೆ ಸಹಸ್ರನಾಮ ಸ್ತೋತ್ರಗಳಿಂದ ಸಂಕೀರ್ತನೆ ಮಾಡಿದಾಗ ಅಮ್ಮನವರಿಗೆ ಅತ್ಯಂತ ಆನಂದ ಆಗುತ್ತೆ. ಹಾಗಾಗಿ ಅವರ ವಾಕ್ಯನೇ ಇದೆ, ಉಪೋದ್ಘಾತದಲ್ಲಿ ನಾವು ನೋಡಿದ್ವಿ, ನನಗೆ ನನ್ನ ಯಾರು ಅವರಿಗೆ ಭಕ್ತಿ ಇರಲಿ ಅಂದರೆ ಇಲ್ದೇಲೇ ಇರಲಿ, ನನ್ನನ್ನು ನಂಬದೇಲೇ ಇರಲಿ, ಈ ಸ್ತೋತ್ರದಿಂದ ಯಾರು ನನಗೆ ಸ್ತುತಿದ್ರೆ ನನಗೆ ಬಹಳ ಆನಂದ ಆಗುತ್ತೆ ಅಂತ ತಾಯಿ ವಾಕ್ಯ ಇದೆ. ಹಾಗಾಗಿ ಈ ಅಮ್ಮ ಸ್ತೋತ್ರಪ್ರಿಯ, ಸ್ತೋತ್ರಪ್ರಿಯ, ಸ್ತುತಿಮತಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸ್ತೋತ್ರಪ್ರಿಯ ಯಾಕೆ ಅಂದರೆ ಸ್ತುತಿ, ಈ ಸ್ತೋತ್ರದಲ್ಲಿ ಸ್ತೋತ್ರದ ಸ್ತುತಿಯಲ್ಲಿ ಮತಿ, ಬುದ್ಧಿ ಇರುವ ಅಂದರೆ ಆ ಮತಿ ಬುದ್ಧಿ ಇರ್ತಕ್ಕಂಥ ಸ್ತೋತ್ರ ಇದ್ದು ಅದರಲ್ಲಿರ್ತಕ್ಕಂಥ ಸ್ತೋತ್ರಾರ್ಥವನ್ನು ಅರಿತು ಬುದ್ಧಿಯಿಂದ ಅರಿತು ಮಾಡ್ತಕ್ಕಂಥ ಸ್ತೋತ್ರ ಮಾಡ್ತಕ್ಕಂಥವ್ರನ್ನ ಅನುಗ್ರಹಿಸ್ತಕ್ಕಂಥವಳು ಈ ತಾಯಿ. ಹಾಗಾಗಿ ಸ್ತುತಿಮತಿ. ಸ್ತುತಿ ಅಂದರೆ ಹೊಗಳುವುದು, ಮತಿ ಅಂದರೆ ಜ್ಞಾನ ಅಂತ. ಆ ದೇವಿಯನ್ನು ಈ ಹಿಂದಿನ ನಾಮದಲ್ಲಿ ನಾವು ಏನು ವಿವರಿಸಿದ್ವಿ, ಆ ಸ್ತೋತ್ರಗಳ ಮೂಲಕ ಹೊಗಳಿದರೆ ಒಬ್ಬನಿಗೆ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಸಕಲ ಜ್ಞಾನವು ಈ ಥರ ಸಲ್ಲಕ್ಷಣಗಳಿಂದ ಕೂಡಿರ್ತಕ್ಕಂಥ ಸ್ತೋತ್ರಗಳಿಂದ ಲಭಿಸುತ್ತೆ ಅಂತ. ಆ ಜ್ಞಾನವನ್ನು ಬ್ರಹ್ಮ ಸಾಕ್ಷಾತ್ಕಾರ ಜ್ಞಾನನ ಈ ಸ್ತೋತ್ರಗಳ ಮೂಲಕ ತಿಳಿಬೇಕು ಅಂದರೆ ಮತಿ ಆ ಮತಿ ಇರಬೇಕು. ಆ ಮತಿನ ವಿಭಜಿಸಿದರೆ ಮತಿ ಮತ್ತು ಈ ಬೀಜಾಕ್ಷರ ಇದೆ ಅಲ್ಲಿ. ಹಾಗಾಗಿ ಈ ಮತಿ ಇದು ವಿಭಜಿಸಿದ್ರೆ ಆ ಮತಿ ಅಂದರೆ ಜ್ಞಾನ, ಈ ಅಂದರೆ ಐಶ್ವರ್ಯ. ಬೀಜಾಕ್ಷರ ಐಶ್ವರ್ಯ ವಾಚಕಿ, ಅದನ್ನೆಲ್ಲ ನಾವು ನಲ್ಲಿ ನೋಡಿದ್ದೀವಿ. ಅಂದರೆ ಆ ದೇವಿಯನ್ನು ಸ್ತುತಿಸಿದರೆ ಮತಿ ಅಂದರೆ ಜ್ಞಾನ ಜೊತೆಗೆ ಮತಿ, ಇಲ್ಲಿ ದೀರ್ಘಾಕ್ಷರ ಇದೆ, ಈ ಮತಿ ಪ್ಲಸ್ ಈ ಜ್ಞಾನ ಮತ್ತೆ ಈ ಅಂದರೆ ಐಶ್ವರ್ಯ. ಐಶ್ವರ್ಯ ಅಂದರೆ ಪರಮೈಶ್ವರ್ಯ, ಮೋಕ್ಷ. ಲೌಕಿಕವಾದ ಎಲ್ಲ ಕಾಮನೆಗಳು ಐಶ್ವರ್ಯ, ಪರಮ ಪದವಿಯಾದ ಮೋಕ್ಷನೂ ಐಶ್ವರ್ಯ. ಹಾಗಾಗಿ ಆ ಜ್ಞಾನದಿಂದ ಮೋಕ್ಷವನ್ನು ಕೊಡ್ತಕ್ಕಂಥ ತಾಯಿ ಸ್ತುತಿಮತಿ. ಶ್ರುತಿ ಸಂಸ್ತುತ ವೈಭವ. ಇದು ಈ ಶ್ರುತಿ ಅಂದರೆ ವೇದಗಳು, ಅದನ್ನು ನಾವು ನೋಡಿದ್ದೀವಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ. ಶ್ರುತಿ ಅಂದರೆ ವೇದಗಳು, ಮತ್ತು ಸಂಸ್ತುತ ಅಂದರೆ ಅನುಭವ. ಆ ಶ್ರುತಿಯಿಂದ ವೇದಗಳಿಂದ ಸಂಸ್ತುತವಾದ ಅನುಭವ. ಈ ನಾಮ ದೇವಿ ಆ ವೇದಗಳ ಮೂಲಕ ಪೂಜಿಸಲ್ಪಡುವವಳು ಅಂತ ಹಿಂದೆನೇ ನಾವು ಅದನ್ನು ನೋಡಿದ್ದೀವಿ. ಈಗಲೂ ಅದರಿಂದ ಪೂಜಿಸಲ್ಪಡುವವಳು. ಈ ನಾಮದ ಮೂಲಕ ಆ ಉಪನಿಷತ್ನಲ್ಲಿ ಹೇಳಿರ್ತಕ್ಕಂಥ, ವೇದಗಳಲ್ಲಿ ಹೇಳಿರ್ತಕ್ಕಂಥ ಒಂದು ಏನು ತತ್ವ ಇದೆ, ಅದೇ ಅಮ್ಮನವರ ಸ್ತುತಿ ಸಂಸ್ತುತ ವೈಭವ, ಅದೇ ಅಮ್ಮನವರ ವೈಭವ. ಒಂದು ರೂಪವೈಭವ, ನಾಮವೈಭವ ಜೊತೆಗೆ ಸಗುಣ ಸಾಕಾರ ಅಲ್ಲದಲ್ಲೇ ಇದರೊಳಗೆ ನಿರ್ಗುಣ ನಿರಾಕಾರ ತತ್ವನೂ ಈ ಒಂದು ಸ್ತೋತ್ರಗಳಲ್ಲಿ ಬರುತ್ತೆ. ಹಾಗಾಗಿ ಶ್ರುತಿ ಸಂಸ್ತುತ ವೈಭವ ಅಂದರೆ ಈ ತಾಯಿ ವೇದಗಳಿಗೆ ಅಮ್ಮನವರ ಪರಬ್ರಹ್ಮ ತತ್ವ ವರ್ಣನೆಯನ್ನು ಮಾಡಿದೆ. ವೇದಗಳೆಲ್ಲ ಅಮ್ಮನವರ ಪರಬ್ರಹ್ಮ ತತ್ವವನ್ನು ವರ್ಣನೆ ಮಾಡಿದೆ. ಅದರಲ್ಲಿ ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಅಂತ ಇದೆ, ಅದನ್ನೆಲ್ಲ ನಾವು ನೋಡಿದ್ದೀವಿ. ಈ ದೇವಿ ಈ ಮಹಿಮೆ ಶ್ರುತಿಗಳಿಂದ
ಉಪಾಸಿಸಲ್ಪಡ್ತಕ್ಕಂಥವಳು. ಹಾಗಾಗಿ ಅದರಲ್ಲೆಲ್ಲ ಅವಳ ವೈಭವವನ್ನೇ ಹೇಳಿರ್ತಕ್ಕಂಥದ್ದು ಆ ಶ್ರುತಿ ಸಂಸ್ಕೃತ ವೈಭವ ಅಂತಕ್ಕಂಥದ್ದು. ಮುಂದಿನ ನಾಮ ಮನಸ್ವಿನಿ. ಅದನ್ನೇ ಈ ಒಟ್ಟ ಸ್ತೋತ್ರಪ್ರಿಯ, ಸ್ತುತಿಮತಿ, ಶ್ರುತಿ ಸಂಸ್ಕೃತಿ ವೈಭವ, ಇದನ್ನೇ ನಾವು ಮೊದಲಿಗೆ ಹೇಳ್ತಕ್ಕಂಥ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಅಂತ. ಇಲ್ಲಿ ಈ ಮೇಲಿನ ಶ್ಲೋಕ ಅರ್ಥ ಈ ಪ್ರಪಂಚಕ್ಕೆ ಒಂದು ಕಲ್ಯಾಣವನ್ನು ಉಂಟು ಮಾಡುವ, ಯಾರು ವೇದ ಉಪನಿಷತ್ತುಗಳ ಮತ್ತು ಈ ಪುರಾಣ ಇತಿಹಾಸಗಳ ದಿವ್ಯ ಜ್ಞಾನ ಭಂಡಾರವಾಗಿದ್ದಾನೋ, ಯಾರು ಕರುಣಾಮೂರ್ತಿಯಾಗಿದ್ದಾನೋ ಅಂತಹ ಭಗವತ್ಪಾದ ಶಂಕರನಿಗೆ ನಮಸ್ಕಾರ. ಶಂಕರ ಅಂದರೆ ಆ ಪರಮಾತ್ಮ, ಪರಮೇಶ್ವರ ತತ್ವವಾದ ಶಿವ. ಆ ಶಿವನಿಂದ ಆರಂಭಗೊಂಡ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಸದಾಶಿವನಿಂದ ಮೊದಲುಗೊಂಡು ಶಂಕರಾಚಾರ್ಯರ ಮೂಲಕ ಗುರು ಪರಂಪರೆಯಲ್ಲಿ ಇವತ್ತಿನವರೆಗೂ ಇರತಕ್ಕಂಥ, ಇಲ್ಲಿವರೆಗೂ ಅಸ್ಮದಾಚಾರ್ಯ ಪರ್ಯಂತಂ ಇಲ್ಲಿವರೆಗೂ ಇರತಕ್ಕಂಥ ಎಲ್ಲ ಗುರು ಪರಂಪರೆಗಳಲ್ಲಿ ಆ ಪರಮೇಶ್ವರ ತತ್ವನೇ ಸಾಕ್ಷಾತ್ ಪ್ರವಹಿಸಿ ನಮಗೆ ಆ ಗುರು ಪರಂಪರೆಯಲ್ಲಿ ಬಂದಿದೆ ಅಂಥೇಳಿ ಇಲ್ಲಿ ಭಗವತ್ಪಾದ ಶಂಕರಂ ಅಂದರೆ ಶಿವ ಶಂಕರನು ಹೌದು, ನಮ್ಮ ಆದಿ ಗುರು ಶಂಕರ ಭಗವತ್ಪಾದಾಚಾರ್ಯರು ಹೌದು, ಮತ್ತು ಅಲ್ಲಿಂದ ಇಲ್ಲಿವರೆಗೆ ಬಂದಿರತಕ್ಕಂಥ ಆ ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಗುರುಗಳಿಗೂ ಹೌದು ಅಂತಕ್ಕಂಥದ್ದು ಈ ಸಾರಾಂಶವಾಗಿ ಈ ಮೂರು ನಾಮಗಳ ಅರ್ಥವನ್ನು ಆ ಶಂಕರನಿಗೆ ಸಲ್ಪತ್ತೆ. ಇವಳು ಶಾಂಕರಿ, ಆದ್ದರಿಂದ ಇದು ಅವಳಿಗೂ ಅನ್ವಯಿಸುತ್ತೆ. ಶಿವ ತತ್ವ ಬೇರೆ ಅಲ್ಲ, ಶಕ್ತಿ ತತ್ವ ಅಮ್ಮನವ್ರ ತತ್ವ ಬೇರೆ ಅಲ್ಲ. ಶಿವಶಕ್ತಿಯಾತ್ಮೈಕ್ಯ ರೂಪ ಸಮಯಾಚಾರದಿಂದ ನೋಡಿದಾಗ ಇದು ಅಮ್ಮನವರಿಗೂ, ಶಿವನಿಗೆ ಏನು ಅನ್ವಯ ಆಗುತ್ತೆ ಅದೆಲ್ಲ ಅಮ್ಮನಿಗೆ ಅನ್ವಯ ಆಗುತ್ತೆ. ಈ ಶ್ರುತಿ ಸಂಸ್ಕೃತಿ ವೈಭವ ಇನ್ನು ವಿಸ್ತಾರವಾಗಿ ಹೇಳ್ಬೋದು. ಆದರೆ ಮನಸ್ವಿನಿ, ಮಾನವತಿ, ಮಹೇಶಿ, ಮಂಗಲಾಕೃತಿ. ಮನಸ್ವಿನಿ, ಇಲ್ಲಿ ಮನಸ್ವಿನಿ ಅಂತಂದರೆ ಇಲ್ಲಿ ಮನ ಅಂದರೆ ಮಾನ ಅಂತ ಮನಸ್ವಿನಿ, ಮಾನವತಿ. ಮನಸ್ವಿನಿ ಅಂತಂದರೆ ಪ್ರಶಸ್ತವಾದ ಒಂದು ಮನಸ್ಸನ್ನು ಹೊಂದಿರತಕ್ಕಂಥವಳು, ಪ್ರಶಸ್ತವಾದ ಮನಸ್ಸನ್ನು ಹೊಂದಿದ್ದು ಉದಾರ ಚಿತ್ತ ಉಳ್ಳವಳು, ಇಚ್ಛಾ ಮಾತ್ರ ಪ್ರಭುವಾಗಿರುವವಳು. ಅಮ್ಮನವರ ಮನಸ್ಸು ಸದಾ ಪರಮಾತ್ಮನಲ್ಲಿ ಇರುತ್ತೆ. ಮನಸ್ವಿನಿ ಸದಾ ಈ ಈಶ್ವರ ಸ್ವರೂಪವ ಧ್ಯಾನಿಸುವುದರಿಂದ ಅಮ್ಮನವರು ಮನಸ್ವಿನಿ. ಸದಾ ಈ ಈಶ್ವರ ತತ್ವವನ್ನು, ಪರಬ್ರಹ್ಮ ತತ್ವವನ್ನು ಮನಸ್ಸಿನಲ್ಲಿ ಧ್ಯಾನಿಸುವುದರಿಂದ ಮನಸ್ವಿನಿ. ಅದನ್ನೇ ತನ್ಮೇ ಮನಃಶಿವ ಸಂಕಲ್ಪಮಸ್ತು ಅಂತ ನಾವು ಮಹಾನ್ಯಾಸದಲ್ಲಿ ಹೇಳ್ತೀವಿ. ಪರಮೇಶ್ವರನ ಮನಸ್ಸೇ ಅಮ್ಮನವರು ಅಂತ. ಅದನ್ನೇ ನಾವು ಆತ್ಮಪೂಜಾನ್ವಯದಲ್ಲಿ ಶಂಕರಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ಶಿವಮಾನಸ ಸ್ತೋತ್ರದಲ್ಲಿ ಬಹಳ ಅದ್ಭುತವಾಗಿ ವರ್ಣನೆ ಆಗಿದೆ. ಅದನ್ನು ನಾವು ಹಿಂದೆ ಹೇಳಿದ್ದೀವಿ. ಇನ್ನೊಂದು ಸಾರಿ ಅದನ್ನೇ ಜ್ಞಾಪಿಸ್ತಾ ಇದ್ದೀವಿ. ಆತ್ಮಾತ್ವಂ ಗಿರಿಜಾಮತಿ ಸಹಚರ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ. ಅಲ್ಲಿ ಆತ್ಮಾತ್ವಂ ಗಿರಿಜಾಮತಿ, ಆ ಗಿರಿಜನೆ ಮತಿ ಅಂತ, ಆ ಮತಿನೇ ಮನಸ್ವಿನಿ. ಅದೇ ಅರ್ಥ ಇಲ್ಲಿ ಮನಸ್ವಿನಿ. ಹಾಗಾಗಿ ಇವಳು ಮನಸ್ವಿನಿ. ಮಾನವತಿ ಅಂತಂದರೆ ಆ ಮನಸ್ವಿನಿಗೆ ನಮಗೆ ಶ್ರೀಸೂಕ್ತದಲ್ಲೂ ಆಧಾರ ಸಿಗುತ್ತೆ. ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ, ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ. ಅಲ್ಲಿ ಲಕ್ಷ್ಮಿ, ಶ್ರೀ ಸ್ವರೂಪವಾದ ಲಕ್ಷ್ಮೀ ಸ್ವರೂಪನ್ನ ಅಲ್ಲಿ ಲಕ್ಷ್ಮೀನಾರಾಯಣ ತತ್ವ ಬರುತ್ತೆ. ಆ ವಿಷ್ಣು ಮನೋನುಕೂಲೆ. ಇಲ್ಲಿ ಅಮ್ಮನವರು ಗಿರಿಜಾಮತಿ, ಇಲ್ಲಿ ಆ ಪರಮೇಶ್ವರನ ಮನೋನುಕೂಲೆ. ಇಲ್ಲಿ ಅವನು ಆ ಸಮಯಾಚಾರನ ಇಲ್ಲಿ ನಾವು ನೋಡ್ಬೋದು. ಹಾಗಾಗಿ ಮನಸ್ವಿನಿ, ಮಾನವತಿ. ಮಾನ ಅಂದರೆ ಮಾನ ಮರ್ಯಾದೆ ಅಂತಾರಲ್ಲ, ಮಾನ ಅಂದರೆ ಮರ್ಯಾದೆ, ಮರ್ಯಾದೆ ಅಂದರೆ ಸಮ್ಮಾನ, ಮಾನ ಸಮ್ಮಾನ ಅಂದರೆ ಮರ್ಯಾದೆ, ಅದೇ ಸಮ್ಮಾನ. ಅಭಿಮಾನ ಅಂದರೆ ಗೌರವ ಅಂದರೆ ಆದರಾಭಿಮಾನ. ಅಂದರೆ ಮನಸ್ವಿನಿ ಅಂದರೆ ಆದರಾಭಿಮಾನ ಉಳ್ಳವಳು ಅಂತ. ಇದು ಬೃಹದಾರಣ್ಯಕೋಪನಿಷತ್ತಲ್ಲೂ ಕೇವಲ ಮನಸ್ಸಿನಿಂದ ಮಾತ್ರವೇ ಬ್ರಹ್ಮವು ಅರಿಯಲ್ಪಡುವುದು. ಮನೋವಾಚ ಮಗೋಚರ ಒಂದ್ಸರಿ ಹೇಳ್ತಾರೆ. ಯಾವುದಕ್ಕೆ? ಇಂದ್ರಿಯ ನಿಗ್ರಹ ಇಲ್ದಲೆ ವಿಷಯಾಭಿಲಾಸಕ್ತವಾಗಿರ್ತಕ್ಕಂಥ ಮನಸ್ಸಿಗೆ ದುರ್ಲಭ. ಯಾವುದು ಮನಸ್ಸು ಇಂದ್ರಿಯ ನಿಗ್ರಹಗೊಂಡು ಮನಃಶುದ್ಧಿಯಾಗಿ ಅಮನಸ್ಕತೆ ಉಂಟಾಗಿ ಆ ಒಂದು ಸ್ಥಿತಿ ಏನಿದೆ, ಪಕ್ವವಾದ ಮನಸ್ಸು, ಪರಿಪಕ್ವವಾದ ಮನಸ್ಸು, ಆ ಪಕ್ವವಾದ ಮನಸ್ಸಿನಿಂದ
ಜ್ಞಾನದಿಂದ ಮತ್ತು ಪ್ರಜ್ಞೆಯಿಂದ ಆ ಭಗವತ್ ಅನುಗ್ರಹದಿಂದ, ಗುರುಗಳ ಒಂದು ಆಶೀರ್ವಾದದಿಂದ, ಗುರುಗಳ ಒಂದು ಬೋಧನೆಯಿಂದ ಪಕ್ವವಾದ ಮನಸ್ಸು, ಆ ಕೇವಲ ಮನಸ್ಸಿಂದ ಮಾತ್ರವೇ ಬ್ರಹ್ಮವನ್ನು ಅರಿಯಲ್ಪಡುತ್ತದೆ ಅಂತ ಇದು ಬೃಹದಾರಣ್ಯಕ ಹೇಳುತ್ತೆ. ಹಾಗಾಗಿ ಅಂಥ ಮನಸ್ವರೂಪಿಣಿ ಇವಳು ಮನಸ್ವಿನಿ, ಮಾನವತಿ. ಮಾನವತಿ, ಮಾನ ಅಂದರೆ ಇನ್ನೊಂದು ಅರ್ಥ, ನಿರ್ವಚನ ಏನಂತ ಹೇಳುತ್ತೆ ಅಂದರೆ ಚಿತ್ತ ಸಮುನ್ನತಿ. ಮನಃ, ಮಾನಃ ಅಂದರೆ ಚಿತ್ತ ಸಮುನ್ನತಿ ಅಂದರೆ ಉನ್ನತವಾದ ಮನಸ್ಸು. ಪ್ರಮಾಣ ಅಂದರೆ ದೊಡ್ಡ ಮಾನ, ದೊಡ್ಡ ಮಾನಕ್ಕೆ ಪ್ರಮಾಣ ಅಂತಾರೆ. ಅಂದರೆ ಶಾಸ್ತ್ರ ಪ್ರಮಾಣ ಇರಬೇಕು. ಇಲ್ಲಿ ಶ್ರುತಿ ಸಂಸ್ಕೃತಿ ವೈಭವ ಹಿಂದಿನ ನಾಮ ಬಂದಿರೋದ್ರಿಂದ ಅದಕ್ಕೆ ಶಾಸ್ತ್ರ ಪ್ರಮಾಣನೂ ಇರಬೇಕು. ವೇದ ಶಾಸ್ತ್ರ ಪುರಾಣ ರೂಪವಾದ ತಾಯಿ ಅಂತಲೂ ಮಾನವತಿ ಅಂದರೆ ಅರ್ಥ. ಇನ್ನು ಮಹೇಶಿ ಮಂಗಲಾಕೃತಿ. ಮಹೇಶಿ ಅಂತಂದರೆ ಇಲ್ಲಿ ನಾವು ಹಿಂದೆ ಇದಕ್ಕೆ ಸಂಬಂಧಪಟ್ಟ ಮಹೇಶ್ವರಿ ಮತ್ತು ಮಾಹೇಶ್ವರಿ ಅಂತಲೂ ಒಂದು ನಾಮ ಬರುತ್ತೆ. ಮಾಹೇಶ್ವರಿ 208ನೇ ನಾಮ. ಅಲ್ಲೂ ನಾವು ಮಾಹೇಶ್ವರ ತತ್ವ ಮತ್ತು ಮಹೇಶ್ವರಿಯಿಂದಾಗಲೂ ನಾವು ವಿಚಾರ ಮಾಡಿದ್ದೀವಿ. ಅದೇ ಇಲ್ಲಿ ಮಹೇಶಿಗೂ ಅನ್ವಯ ಆಗುತ್ತೆ. ಆದರೆ ಈ ಹಿಂದಿನ ನಾಮಗಳ ಅರ್ಥ ನೋಡ್ಕೊಂಡು ಬಂದಾಗ ಆ ಮಹೇಶಿಗೆ, ಇಲ್ಲಿರೋ ಮಹೇಶಿಗೆ ಒಂದು ಇನ್ನೊಂದು ಅರ್ಥ ಬರುತ್ತೆ. ಅಂದರೆ ಈಶ್ವರನಿಗೆ ಈಶ್ವರ, ಮಹೇಶ. ಅದನ್ನು ಆ ಮಹೇಶನ್ನ ಮಹೇಶ್ವರ ಅಂತ ಹೇಳ್ತೀವಿ. ಯಾಕೆಂತಂದರೆ ಯೋ ವೇದಾದೌ ಸ್ವರ ಪ್ರೋಕ್ತಃ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಪ್ಪರಸ್ಸ ಮಹೇಶ್ವರ ಅಂತ. ಆ ಮಹೇಶ್ವರ ತತ್ವ ಇಲ್ಲಿ, ಅದು ಯಪ್ಪರಸ್ಸ ಮಹೇಶ್ವರ, ಆ ಒಂದು ತತ್ವನೇ ಇಲ್ಲಿ ಮಹೇಶ್ವರ ಅನ್ನೋ ಶಬ್ದಕ್ಕೆ ಅರ್ಥ ಬರುತ್ತೆ. ಮಹೇಶಿ ಅಂದರೆ ಮಹೇಶನ ಪತ್ನಿ ಮಹೇಶಿ. ದೇವಿ ಮಾಹೇಶ್ವರಿ ನಾಮದಲ್ಲಿ ನಾವು ಅದು 208ನೇ ನಾಮ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಸಂಬೋಧಿಸಲ್ಪಟ್ಟಿದ್ದು ಮಹೇಶ್ವರಿ ನಾಮ. ಅಲ್ಲಿ ನಾವು ಏನು ಅರ್ಥವನ್ನು ಮಹೇಶ್ವರ ತತ್ವಕ್ಕೆ ತಗೊಂಡ್ವೋ ಇಲ್ಲೂ ಅದೇ ಒಂದನ್ನು ನಾವು ಅನ್ವಯ ಮಾಡ್ಕೊಂಡು ಹೋಗಬೇಕು. ಇನ್ನೊಂದು ನಿರ್ವಚನ ಇದೆ ಮಹೇಶಿಗೆ. ಮಹಾದೇವಾತ್ ಸಮುತ್ಪನ್ನ ಮಹದ್ಭಿರ್ ಯಥಾವೃತ ಮಾಹೇಶಸ್ಯ ವಧೋರ್ಯಸ್ಮಾತ್ ಮಾಹೇಶಿ ತೇನ ಸಂಸ್ಕೃತ ಅಂತಕ್ಕಂಥ. ಇಲ್ಲಿ ಮಾಹೇಶಿಗೆ, ಅಲ್ಲಿ ಮಾಹೇಶ್ವರಿಗೆ ಬೇರೆ ಇತ್ತು ನಿರ್ವಚನ, ಇಲ್ಲಿ ಮಾಹೇಶಿಗೆ ಈ ನಿರ್ವಚನ ಬರುತ್ತೆ. ಅಂದರೆ ಮಹಾದೇವ ಸಮುತ್ಪನ್ನ, ಆ ಮಹಾಶಿವನಿಂದ ಸಮುತ್ಪನ್ನವಾದ ಮನಸ್ಸು, ಮಹದ್ಭಿರ್ ಯಥಾವೃತ, ಮಹಾತ್ಮರಿಂದ ಆರಾಧಿಸಲ್ಪಟ್ಟಿರ್ತಕ್ಕಂಥದ್ದು ತಾಯಿ ಇವಳು. ಮಹೇಶಸ್ಯ ವಧೋರ್ಯಸ್ಮಾತ್, ಆ ಮಹೇಶನ ಅಂದರೆ ಆ ಪರಮೇಶ್ವರನ ವಧು, ಅಂದರೆ ಆ ಪರಮೇಶ್ವರನ ಪತ್ನಿ. ಅದನ್ನೇ ಇಲ್ಲಿ ನಾವು ಶಿವಶಕ್ತ್ಯಾತ್ಮಿಕ ಸ್ವರೂಪವಾದ ನಾಮಗಳು, ಶ್ರೀಕಂಠಾರ್ಧ ಶರೀರಿಣಿ, ಅದರಲ್ಲೆಲ್ಲ ನಾವು ನೋಡ್ಕೊಂಡ್ಬಂದಿದ್ದೀವಿ. ಹಾಗಾಗಿ ಮಹೇಶಸ್ಯ ವಧೂರ್ಯಸ್ಮಾತ್ ಮಹೇಶಿ ತೇನ ಸಾ ಸ್ಮೃತ ಅಂತ ಮಹೇಶಿ ಶಬ್ದಕ್ಕೆ ನಿರ್ವಚನ ಇದೆ. ಆ ಸ್ವರೂಪಿಣಿ ಈ ತಾಯಿ ಮಹೇಶ್ವರಿ. ಮಾಹೇಶಿ ಮಂಗಳಾಕೃತಿ. ಅಮ್ಮನವರ ಆಕೃತಿ ಯಾವ ಥರ ಮತ್ತೆ ರೂಪವೈಭವಕ್ಕೆ ಬಂದರೂ ಮಂಗಳವಾದ ರೂಪವುಳ್ಳವಳು. ಮಂಗಳಾಕೃತಿ ಅಂದರೆ, ಮಂಗಳ ಅಂದರೆ ಶುಭಕರ ಅಂತ, ಸಂತೋಷ, ಸೌಭಾಗ್ಯ, ಕಲ್ಯಾಣ, ಆನಂದ ಮುಂತಾದ ಲಕ್ಷಣಗಳನ್ನು ಅರ್ಥಗಳನ್ನು ಹೊಂದಿರತಕ್ಕಂಥ ನಾಮ ಮಂಗಳ. ಈ ನಾಮ ದೇವಿ ಇಂತಹ ಗುಣಗಳನ್ನು, ಮಂಗಳ ಕಲ್ಯಾಣ ಗುಣಗಳ ಮೂರ್ತ ರೂಪವಾಗಿದ್ದಾಳೆ ಈ ತಾಯಿ. ಹಾಗಾಗಿ ಮಂಗಳಾಕೃತಿ, ಆಕೃತಿನೇ ಮಂಗಳಾಕೃತಿ ಅಂತ. ಇನ್ನು ಮುಂದೆ ಬರ್ತಕ್ಕಂಥ ನಾಮ ಇದೆಯಲ್ಲ, ವಿಶ್ವಮಾತಾ ಜಗದ್ಧಾತ್ರಿ ವಿಶಾಲಾಕ್ಷಿ ವಿರಾಗಿಣಿ, ಇದೊಂದು ಅದ್ಭುತವಾದ ಒಂದು ನಾಮಪಾದಕ್ಕೆ ನಾವು ಈಗ ಪ್ರವೇಶ ಮಾಡ್ತಾ ಇದ್ದೀವಿ. ಈ ವಿಶ್ವಮಾತಾ ಜಗದ್ಧಾತ್ರಿ ವಿಶಾಲಾಕ್ಷಿ ವಿರಾಗಿಣಿ ಒಂದು ನಮ್ಮ ಒಂದು ದೇವತಾ ಒಂದು ವಿದ್ಯೆಯನ್ನು ಅಥವಾ ಒಂದು ದೇವತಾ ಸ್ವರೂಪವನ್ನು ಆವಿಷ್ಕಾರ ಮಾಡಕ್ಕೆ ಹೋಗ್ತಾ ಇದೆ. ಅದೇನು ಅಂತ ನಾವಿಲ್ಲಿ ನೋಡೋಣ. ಇಲ್ಲಿ ಪ್ರಧಾನವಾಗಿ ಕಾಶಿಯಲ್ಲಿ ನೆಲೆಸಿರ್ತಕ್ಕಂಥ ತಾಯಿ ವಿಶಾಲಾಕ್ಷಿ. ಆ ವಿಶಾಲಾಕ್ಷಿನೇ ಅನ್ನಪೂರ್ಣೇಶ್ವರಿ. ಆ ಅನ್ನಪೂರ್ಣೇಶ್ವರಿ ವಿಶಾಲಾಕ್ಷಿ ಒಂದು ಸ್ವರೂಪ ವರ್ಣನೆ ಮಾಡ್ತಕ್ಕಂಥ ನಾಮ ಪಾದಕ್ಕೆ ಈಗ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ವಿಶ್ವಮಾತಾ ಬಹಳ ಅದ್ಭುತವಾದ ನಾಮ. ವಿಶ್ವಮಾತಾ
ಜಗತ್ತಿಗೆ ತಾಯಿ, ಇವಳು ಜಗತ್ತಿಗೆ ತಾಯಿ, ಅದರಿಂದ ವಿಶ್ವಮಾತೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಈ ವಿಶ್ವಮಾತೆ ದೇವಿಗೆ ಎಲ್ಲ ವಿಧವಾದ ಆಕಾರಗಳಿವೆ. ಆಕೆ ಶರೀರನೇ ಪ್ರಪಂಚವಾಗಿದೆ. ಇದನ್ನು ಕೇವಲ ಪರಮಾತ್ಮಕ್ಕೆ ಮಾತ್ರ ಅನ್ವಯಿಸಲಾಗಿದೆ. ಅಮ್ಮನವರು ನಿರ್ಗುಣ ತತ್ವವೇ ಪರಬ್ರಹ್ಮ ತತ್ವ. ಅದು ಸಗುಣ ಸಾಕಾರ ರೂಪ ತಗೊಂಡ್ರೆ ಅದು ಅಮ್ಮನವರ ಸ್ವರೂಪ ಆಯಿತು. ನಾವು ಚಿದಗ್ನಿಕುಂಡದಿಂದ ಅಮ್ಮ ಏನು ಆವಿರ್ಭವಿಸಿದ್ರು, ಅವರ ಒಂದು ವೈಭವ, ಅದನ್ನೆಲ್ಲ ನಾವು ಮೊದಲು 43 ಶ್ಲೋಕಗಳಲ್ಲಿ ಅಷ್ಟು ದಿವ್ಯಮಂಗಳ ವಿಗ್ರಹದ ರೂಪ ವರ್ಣನೆಯನ್ನು ನಾವು ನೋಡ್ತೀವಿ. ಅದು ಆ ಪರಮಾತ್ಮ ತತ್ವಕ್ಕೆ ಅನ್ವಯಿಸಲಾಗಿದೆ. ಇವೆಲ್ಲ ವಿಶ್ವಮೂರ್ತಿ ಲಕ್ಷಣಗಳು. ಅಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ತಾನೆ 13ನೇ ಅಧ್ಯಾಯದಲ್ಲಿ. ಬ್ರಹ್ಮ ಈ ಪ್ರಪಂಚದಲ್ಲಿ ಅಂತರ್ಯಾಮಿಯಾಗಿದೆ. ಮತ್ತು ಈ ನಾಮವನ್ನು ದೇವಿಯ ಸರ್ವವ್ಯಾಪಕ ಗುಣವನ್ನು ದೃಢೀಪಡಿಸುತ್ತೆ. ಮತ್ತು ಈ ಗುಣ ಆ ಪರಬ್ರಹ್ಮನ ಪ್ರತ್ಯೇಕ ಲಕ್ಷಣ ಆಗಿದೆ. ಆಕೆ ವಿಶ್ವಮಾತೆ, ಇಡೀ ವಿಶ್ವಕ್ಕೆ ತಾಯಿ ಮಾತೆ. ಆದ್ದರಿಂದ ವಿಶ್ವಮಾತೆ. ಮೊದಲನೇ ನಾಮನೇ ಶ್ರೀಮಾತ್ರೇ ನಮಃ. ಅದು ಶ್ರೀಮಾತ್ರೆ, ಅಲ್ಲಿ ಮಾತಾ ಸ್ವರೂಪಿಣಿ. ಮೊದಲನೇ ನಾಮನೇ ಶ್ರೀಮಾತಾ, ಮಾತೃಕಾ ವರ್ಣ ಸ್ವರೂಪಿಣಿ ಮಾತಾ. ಕೊನೆಯ ನಾಮನು ಅಂಬಿಕಾ ಬರುತ್ತೆ. ನಾವಲ್ಲಿ ಪ್ರವೇಶ ಮಾಡೋಣ. ಅದಕ್ಕೆ ಮುಂಚೆ ಮಧ್ಯದಲ್ಲಿ ಅನೇಕ ಬಾರಿ ಈ ತಾಯಿಯ ಅದನ್ನು ಎಚ್ಚರಿಸ್ತಾರೆ. ಮಧ್ಯ ನಮಗೆ ಮಾತಾ ಅಂತ ಬಂದಿದೆ. ಇಲ್ಲಿ ವಿಶ್ವಮಾತಾನು ಶ್ರೀಮಾತಕ್ಕೂ ಏನು ವ್ಯತ್ಯಾಸವಿಲ್ಲ. ವಿಶೇಷವಾಗಿ ಇದೊಂದು ಮಂತ್ರಪೂರ್ವಕವಾಗಿ ನಾಮವನ್ನು ತಗೋಬೋದು. ವಿಶ್ವಮಾತ್ರೇ ನಮಃ ಅಂತ, ಶ್ರೀಮಾತ್ರೇ ನಮಃ ಮಂತ್ರ ಅಂತ ತಗೊಂಡು ನಾವೇ ಶ್ರೀಮಾತ್ರೇ ನಮಃ ಯಾವ ರೀತಿ ಮಂತ್ರವಾಗಿದೆಯೋ ಅದೇ ರೀತಿ ಅಷ್ಟೇ ಶಕ್ತಿಯುತವಾದ ನಾಮ ಈ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ವಿಶ್ವಮಾತ್ರೇ ನಮಃ ಅಂಥೇಳಿ ಈ ನಾಮವನ್ನು ನಾವು ಮಾಡಬಹುದು. ಇಲ್ಲಿ ವಿಶ್ವಮಾತಾ, ಆ ವಿಷ್ಣು ಸಹಸ್ರನಾಮದ ಮೊದಲನೇ ನಾಮನೇ ವಿಶ್ವಂ ವಿಷ್ಣು. ವಿಶ್ವ, ಏಕೆಂದರೆ ಅವನು ವಿಶ್ವಮೂರ್ತಿ ವಿಷ್ಣು. ಆ ದೇವಿ ವಿಷ್ಣು, ಈ ವಿಷ್ಣು ಸಹೋದರಿ, ನಾರಾಯಣ ಸಹೋದರಿ. ಆದ್ದರಿಂದ ವಿಷ್ಣು ಬೇರೆ ಅಲ್ಲ, ತಾಯಿ ಬೇರೆ ಅಲ್ಲ. ಹಾಗಾಗಿ ವಿಷ್ಣು ಮತ್ತು ಮಾತಾ ಅಂದರೆ ತಾಯಿ ಇಲ್ಲಿ. ಹಾಗಾಗಿ ವಿಶ್ವಮಾತಾ ಅಂತ ಆ ನಾಮ. ವಿಶ್ವಮಾತ ನಂತರನೇ ಜಗತ್ತಾತ್ರಿ. ವಿಶ್ವಕ್ಕೆಲ್ಲ ಮಾತ್ರೆ ಆಗಿರೋಳು ತಾನೆ, ಇಡೀ ವಿಶ್ವಕ್ಕೆಲ್ಲ ಮಾತೆ ಆಗಿರೋಳು ತಾನೆ. ಯಾರು ಈ ವಿಶ್ವಕ್ಕೆ ಜನನ ನೀಡಿದಾಳೆ ಅಂತ, ಯಾರಿಂದ ಈ ವಿಶ್ವ ಹುಟ್ಟಲ್ಪಟ್ಟಿದೆ, ಅವಳು ವಿಶ್ವಮಾತೆ. ವಿಶ್ವ ಅಂದ್ರೇನು? ಜಗತ್ತು. ಆ ಜಗತ್ತನ್ನೇ ನಾವು ವಿಶ್ವ ಅಂತ ಕರೀತಕ್ಕಂಥದ್ದು. ನಮ್ಮ ಒಂದು ಮಟ್ಟದಲ್ಲಿ ಅದು ಜಗತ್ತಾದರೆ, ಬ್ರಹ್ಮಾಂಡದ ಮಟ್ಟದಲ್ಲಿ ಅದು ವಿಶ್ವ ಅಂತ ಕರಿತೀವಿ. ಈ ಜಗತ್ತಿಗೆ ಜಗದ್ದಾತ್ರಿ ಆಧಾರವಾಗಿರ್ತಕ್ಕಂಥವಳು ಅಂತ. ಇಲ್ಲಿ ವಿಧಾತ್ರಿ ಅಂತ ಒಂದು ನಾಮ, 337ನೇ ನಾಮ ವಿಧಾತ್ರಿ ಅಂತ ಬಂದಿದೆ. ಅಲ್ಲಿ ನಾವು ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಆ ವಿಧಾತ್ರಿ ನಾಮಕ್ಕೆ ನಾವು ಏನು ಅರ್ಥವನ್ನು ನೋಡಿದ್ವಿ, ಅದೇ ಜಗದ್ದಾತ್ರಿ. ಇಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಇದು ಬ್ರಹ್ಮ ಎಲ್ಲರ ಒಡೆಯ ಆಗಿದ್ದಾನೆ, ಮತ್ತು ಅದು ಎಲ್ಲ ಜೀವಿಗಳ ಅಧಿಪತಿಯಾಗಿದೆ, ಮತ್ತು ಇದು ಸಕಲ ಜೀವಿಗಳ ರಕ್ಷಕನಾಗಿದ್ದಾನೆ ಅಂತ ಹೇಳುತ್ತೆ. ಅದೇ ಅರ್ಥ ದೇವಿಯೂ ಸಹ ಅದೇ ರೀತಿ ಪ್ರಪಂಚಕ್ಕೆ ಆಧಾರವಾಗಿದ್ದುಕೊಂಡು ಈ ಪ್ರಪಂಚವನ್ನು ಪರಿಪಾಲನೆ ಮಾಡ್ತಾ ಇದ್ದಾಳೆ. ಹಾಗಾಗಿ ಜಗದ್ದಾತ್ರೆ. ಇಲ್ಲುವೇ ಜಗದ್ದಾತ್ರೆ ನಮಃ ಇದು ಒಂದು ಮಂತ್ರವಾಗಿ ನಾವು ಸ್ವೀಕರಿಸಬಹುದು. ಈ ಒಂದು ನಾಮಗುಚ್ಛ ವಿಶ್ವಮಾತಾ, ಜಗದ್ದಾತ್ರಿ, ವಿಶಾಲಾಕ್ಷಿ, ವಿರಾಗಿಣಿ ಅದ್ಭುತವಾದ ಮಂತ್ರಗಳನ್ನು ಒಳಗೊಂಡಿರತಕ್ಕಂಥ ನಾಮ. ಇದರಲ್ಲಿ ವಿಶ್ವಮಾತ್ರೇ ನಮಃ ಅಂತಲೂ ನಾವು ತಗೋಬೋದು. ಜಗದ್ದಾತ್ರೆ ನಮಃ ಬಹಳ ಒಂದು ಅದ್ಭುತವಾದ ನಾಮ. ಇಲ್ಲಿ ಆ ಜಗದ್ದಾತ್ರಿ ಅಂದರೆ ಆ ಪೋಷಣ ಶಕ್ತಿ, ಆ ಇಷ್ಟಪ್ರಾಪ್ತಿ ಮತ್ತು ಒಂದು ಉದ್ಯೋಗ ಪ್ರಾಪ್ತಿಯನ್ನು ಸೂಚಿಸುತ್ತೆ. ಜಗದ್ದಾತ್ರಿ ಅಂದರೆ ಜಗತ್ತನ್ನು ಧರಿಸಿರ್ತಕ್ಕಂಥವಳು. ಆ ಒಂದು ಸ್ವರೂಪ ಜಗದ್ದಾತ್ರೆ ನಮಃ ನಾಮವನ್ನು ನಾವು ಗುರುಮುಖೇನ ತಗೊಂಡು ನಾವು ಅದನ್ನು ಮಾಡ್ಬೋದು. ಆ ನಾಮ ಪುರಸ್ಚರಣೆ ಮಾಡ್ಬೋದು, ಮಂತ್ರವಾಗಿ ಸ್ವೀಕರಿಸ್ಬೋದು. ಇದರ ಫಲ ಏನಪ್ಪ ಅಂತಂದರೆ, ಯಾರಿಗಾದರೂ ಉದ್ಯೋಗ ಸಿಕ್ಕಿಲ್ಲ, ಕೆಲಸ ಸಿಕ್ಕಿಲ್ಲ, ಜಾಬ್ ಇವತ್ತು ಭಾಳ ಕಷ್ಟ, ನಮಗೆ ಮಾಡೋಕ್ಕೆ ಒಂದು ಉದ್ಯೋಗ ಸಿಗಲ್ಲ. ಆವಾಗ
ಆ ಒಂದು ಸಂಕಲ್ಪಪೂರ್ವಕವಾಗಿ ನಮಗೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಾಮನೆ ಅಂತ ಒಂದು ಒಳ್ಳೆ ಒಂದು ಉದ್ಯೋಗ ನಮಗೆ ಸಿಗಲಿ ಅಂತ ಕಾಮನೆಯಿಂದ ಇದನ್ನು ಜಪರೂಪವಾಗಿ ಮಂತ್ರರೂಪವಾಗಿ ಜಗದ್ದಾತ್ರೇಯ ನಮಃ ಅಂತ ಅನುಷ್ಠಾನ ಮಾಡಿದರೆ ಖಂಡಿತವಾಗಿ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಬರೀ ಉದ್ಯೋಗ ಒಂದೇ ಅಲ್ಲ, ಅವರು ಏನು ಇಷ್ಟವನ್ನು ಅವರು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೋತಾರೆ, ಇಷ್ಟಪ್ರಾಪ್ತಿಗಾಗಿ ಇದನ್ನು ಮಂತ್ರವಾಗಿ ಸ್ವೀಕರಿಸಿ ಮಾಡಬಹುದು ಅಂತ ಎಲ್ಲ ಮಹಾತ್ಮರು ಹೇಳಿದ್ದಾರೆ. ಹಾಗಾಗಿ ಇದು ಮಂತ್ರಸ್ವರೂಪವಾಗಿರ್ತಕ್ಕಂಥ ನಾಮ ಜಗದ್ದಾತ್ರಿ. ಜಗದ್ದಾತ್ರಿ ಅಂದರೆ ಜೀವಿತದಲ್ಲಿ ಸಮಸ್ತ ಜೀವಿಗಳಿಗೆ ಪೋಷಣವನ್ನು, ಅಂದರೆ ಜಗತ್ತನ್ನು ಪೋಷಿಸುವ ಶಕ್ತಿ ಈ ತಾಯಿ. ಆದ್ದರಿಂದ ಆ ಪೋಷಣ ಶಕ್ತಿ ಆ ತಾಯಿಯಲ್ಲಿದೆ. ಪುಷ್ಟಿ ಅಂತ ನಾಮದಲ್ಲಿ ನಾವು ಹಿಂದೆ ನೋಡಿದ್ವಿ. ಆ ಪೋಷಣ ಶಕ್ತಿ ಇರ್ತಕ್ಕಂಥ ತಾಯಿ ಪೋಷಣೆಗೆ ಆಧಾರವಾಗಿರ್ತಕ್ಕಂಥ ಉದ್ಯೋಗ ಮತ್ತು ಪೋಷಣೆ ಅಂತಂದರೆ ಬೇಕಾಗಿರ್ತಕ್ಕಂಥ ಕಾಮನೆ ಅಷ್ಟನ್ನು ಈಡೇರಿಸ್ತಾಳೆ ಅಂತ ಈ ನಾಮ, ಅದರಲ್ಲಿ ಮಂತ್ರ ರಹಸ್ಯ ಇದನ್ನು ಅಡಗಿದೆ. ಅದರ ಉಪಯೋಗವನ್ನು ಎಲ್ಲರೂ ಪಡ್ಕೋಬೋದು ಅಂತ. ಇಲ್ಲಿ ಯಸ್ಮಾತ್ ಧಾರಯೇತ್ ಲೋಕಾನ್ ವೃತ್ತಿವೇಷಾಂ ದದಾತಿ ಚ ಹೃದಿದಂ ಧಾರಯತೆ ಧಾತೃ ಜಗದ್ರಾತ್ರಿ ತೇನ ಮುಚ್ಚತೆ ಅಂತ ನಿರ್ವಚನನೇ ಹೇಳಿದೆ. ಈ ನಾಮ ನಿರ್ವಚನನೇ ಸಾಕು, ಈ ಮಂತ್ರದಲ್ಲಿ ಇದು ಸಿಗತ್ತೆ ಅಂತ. ಯಸ್ಮಾತ್ ಧಾರಯತೆ ಲೋಕಾನ್, ಯಾವ ತಾಯಿ ಈ ಸಮಸ್ತ ಲೋಕವನ್ನು ಧರಿಸಿದ್ದಾಳೆ ಅಂತ. ಅದು ವಿಶ್ವಮಾತೆನೇ ಧರಿಸಕ್ಕೆ ಸಾಧ್ಯ, ಇನ್ಯಾರು ಧರಿಸಕ್ಕೆ ಸಾಧ್ಯ? ವಿಶ್ವಮಾತೆ ಜಗದ್ಧಾತ್ರಿ. ಆ ಜಗದ್ಧಾತ್ರಿ ಆದ ತಾಯಿ ಯಸ್ಮಾತ್ ಧಾರಯೇತ್ ಲೋಕಾನ್ ವೃತ್ತಿವೇಷಾಂ ದದಾತಿ ಚ, ವೃತ್ತಿವೇಷಾಂ ದದಾತಿ ಚ ಇದೆ ಆಧಾರ. ಹೆಂಗೆ ಉದ್ಯೋಗ ಈ ನಾಮದಿಂದ ಬರುತ್ತೆ ಅಂದರೆ ಇದು ಆಧಾರ. ವೃತ್ತಿವೇಷಾಂ ದದಾತಿ ಚ, ವೃತ್ತಿ ನಾವು ಮಾಡ್ತಕ್ಕಂಥ ಕೆಲಸ. ಜ್ಯೋತಿಷ್ಯ ಪರವಾಗಿ 10ನೇ ಮನೆ ಕರ್ಮಸ್ಥಾನ, ಅಲ್ಲಿ ಉದ್ಯೋಗ ಪ್ರಾಪ್ತಿಗೆ ಅಲ್ಲಿ ಒಳ್ಳೆ ಗ್ರಹಗಳಿದ್ದರೆ 10ನೇ ಮನೆಯಲ್ಲಿ 10ನೇ ಮನೆ ಅಧಿಪತಿ ಒಳ್ಳೆಯವನಾಗಿದ್ದರೆ, ಅವನು ಒಳ್ಳೆಯ ಒಂದು ಸ್ಥಾನದಲ್ಲಿ ಸ್ಥಿತನಾಗಿದ್ದರೆ, ಉತ್ತಮ ಗ್ರಹಗಳ ದೃಷ್ಟಿ 10ನೇ ಮನೆಗೆ ಬಿದ್ದರೆ ಅವರಿಗೆ ಉದ್ಯೋಗ ಸಿಗುತ್ತೆ. ಅದಿಲ್ಲದೆ ಇದ್ದರೆ 10ನೇ ಮನೆ ಬಾಧಿತವಾಗಿದ್ದು ಅಲ್ಲಿ ಯಾವುದಾದ್ರೂ ಪಾಪಗ್ರಹಗಳ ಇದ್ದರೆ ಅಥವಾ 10ನೇ ಮನೆ ಅಧಿಪತಿ ನೀಚ ಇತ್ಯಾದಿ ಎಲ್ಲ ಆಗಿದ್ದರೆ ಉದ್ಯೋಗ ಅವರಿಗೆ ಬಹಳ ಕಷ್ಟ ಆಗುತ್ತೆ. ಏನು ಕೆಲಸ ಮಾಡಿದ್ರೂ ಅವ್ರಿಗೆ ಕೈ ಹತ್ತಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇದನ್ನು ಮಂತ್ರವಾಗಿ ಸ್ವೀಕರಿಸಿ ಒಳ್ಳೆಯ ಉದ್ಯೋಗವನ್ನು ಪಡ್ಕೋಬಹುದು ಅಂತ. ವೃತ್ತಿವೇಷಾಂ ದದಾತಿ ಚ ಹೃದಿ ಧಾರಯತೆ ಧಾತ್ರಿ ಜಗದ್ಧಾತ್ರಿ. ಜಗದ್ಧಾತ್ರಿ ನಾಮಕ್ಕೆ ಈ ನಿರ್ವಚನ, ಈ ಆಧಾರದ ಮೇಲೆ ಈ ಮಂತ್ರ ಅಂತ ಸ್ವೀಕರಿಸ್ಬೋದು ಅಂತ. ಅಂದರೆ ಸಹಸ್ರನಾಮ ಸ್ತೋತ್ರ ಮಂತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ನಾಮನೂ ಮಂತ್ರವೇ. ಆ ಪ್ರತಿಯೊಂದು ನಾಮದಕ್ಕೂ ಒಂದೊಂದು ಫಲಪ್ರಾಪ್ತಿ ಇದೆ. ವಿಶೇಷವಾಗಿ ನಾವು ಯಾವುದು ಮುಖ್ಯವಾಗಿರೋದನ್ನ ಒಂದೊಂದನ್ನು ಈ ಥರ ಅಲ್ಲಲ್ಲಿ ಎಲ್ಲಿ ಸಾಧ್ಯವೋ ಅಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ. ಇಲ್ಲಿ ಜಗದ್ಧಾತ್ರಿ, ವಿಶಾಲಾಕ್ಷಿ ವಿರಾಗಿಣಿ, ಇಲ್ಲಿ ಬಹಳ ಮುಖ್ಯವಾದ ಘಟ್ಟಕ್ಕೆ ನಾವು ಬಂದಿವಿ. ವಿಶಾಲಾಕ್ಷಿ, ಕಾಶಿ ಎಲ್ಲಿ ಇರ್ತಕ್ಕಂಥ ವಿಶಾಲಾಕ್ಷಿ. ವಿಶಾಲಾಕ್ಷಿ ಯಾವಾಗ ವಿಶಾಲಾಕ್ಷಿ ಆಯಿತು ಅದನ್ನು ನಾವು ಹಿಂದೆ ವಿಚಾರ ಮಾಡಿದ್ದೀವಿ. ಅವನು ಪರಮಾತ್ಮ ತನ್ನ ವಿಭೂತಿ ಸ್ವರೂಪವನ್ನು ತೋರಿಸ್ದ ಅಮ್ಮನವರಿಗೆ. ವಿಭೂತಿ ಸ್ವರೂಪ ಅಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಗೆ ವಿಶ್ವರೂಪ ದರ್ಶನವನ್ನು ತೋರಿಸಿದ್ನೋ ಅದೇ ರೀತಿ ತನ್ನ ವಿಭೂತಿ ರೂಪ ದರ್ಶನ, ವಿರಾಟ್ ರೂಪ ದರ್ಶನವನ್ನು ಪರಮೇಶ್ವರಿಗೆ ತೋರಿಸಿದಾಗ ಪರಮೇಶ್ವರಿ ಆ ವಿರಾಟ್ ರೂಪ ದರ್ಶನವನ್ನು ಕಣ್ಣು ತುಂಬಿಕೊಳ್ಳೋದಕ್ಕೆ ಒಂದು ಸರಿ ಕಣ್ಣನ್ನು ಅಗಲಿಸಿದ್ಲು. ಆವಾಗ ಅವಳ ಕಣ್ಣುಗಳು ಅರಳಿದು ವಿಶಾಲಾಕ್ಷಿ. ಆವಾಗ ಅವಳು ವಿಶಾಲಾಕ್ಷಿ. ಆ ತೆರೆದ ಕಣ್ಣಲ್ಲಿ ಆ ಪರಮಾತ್ಮನ ರೂಪವನ್ನು ನೋಡ್ತಾ ಇದ್ದಾಳೆ, ಅವಳು ವಿಶಾಲಾಕ್ಷಿ. ಈ ವಿಶಾಲಾಕ್ಷಿ ಅಂದರೆ ವಿಶಾಲವಾದ ನೇತ್ರವುಳ್ಳವಳು ಅಂತ ಅರ್ಥ. ಅಂದರೆ ಸೌಂದರ್ಯ ಲಹರಿಯಲ್ಲಿ ಶಂಕರರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ದೇವಿಯ ಕಣ್ಣುಗಳು ಅದನ್ನು ವರ್ಣಿಸ್ತಾ, ನಿನ್ನ ಕಣ್ಣುಗಳು ವಿಶಾಲವಾಗಿದೆ, ಮಂಗಳಕರವಾಗಿದೆ, ತೇಜಸ್ಸಿನಿಂದ ಹೊಳಿತಾ ಇದೆ, ಕರುಣಾಪೂರಿತವಾಗಿದೆ ಅಂತ ಬಹಳ ಅದ್ಭುತವಾಗಿ ಶಂಕರರು ಸೌಂದರ್ಯ ಲಹರಿಯಲ್ಲಿ ವರ್ಣನೆ ಮಾಡ್ತಾರೆ. ಇಲ್ಲಿ ಆ ಅಕ್ಷಿಗೆ ಸಂಬಂಧಪಟ್ಟ ಅನೇಕ ನಾಮಗಳು, ಕಾಮಾಕ್ಷಿ, ಮೀನಾಕ್ಷಿ, ವಿಶಾಲಾಕ್ಷಿ, ಇದೆಲ್ಲದರಲ್ಲೂ ಅಕ್ಷಿ ಅಂದರೆ ಈಕ್ಷತ್ಯಾತ್ಮಕ ಶಕ್ತಿ. ಇದೆಲ್ಲ ಮಂತ್ರಗಳು, ಮಂತ್ರ ರಹಸ್ಯ. ಆ ಈಕ್ಷತ್ಯಾತ್ಮಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದೇ ಅಕ್ಷಿ. ಹಾಗಾಗಿ ಆ ಭಗವತಿಯ ಅಕ್ಷಿಯನ್ನು ನಾವು ಉಪಾಸನೆ ಮಾಡಿದ್ರೆ, ಆರಾಧನೆ ಮಾಡಿದ್ರೆ ನಮಗೆ ಆ ಈಕ್ಷತ್ಯಾತ್ಮಕ ಶಕ್ತಿ ನಮ್ಮಲ್ಲಿ ಬರುತ್ತೆ ಅಂತ ಅರ್ಥ. ಹಾಗಾಗಿ ವಿಶಾಲಾಕ್ಷಿ
ಬಹಳ ಅದ್ಭುತವಾದ ನಾಮ. ಇದನ್ನು ಮಂತ್ರವಾಗಿ ಸ್ವೀಕರಿಸ್ಬೋದು, ವಿಶಾಲಾಕ್ಷಿ ನಮಃ ಅಂತ. ಈ ವಿಶಾಲಾಕ್ಷಿ ಯಾರು ಅಂದರೆ ಕಾಶಿ ಕ್ಷೇತ್ರದಲ್ಲಿ ಮೋಕ್ಷದಾಯಿನಿಯಾಗಿ, ಕಾಶಿ ಕ್ಷೇತ್ರದಲ್ಲಿ ಮೋಕ್ಷ ಕ್ಷೇತ್ರ, ಕಾಶಿ ಕ್ಷೇತ್ರನೇ ಮೋಕ್ಷ, ಒಂದು ಪರಮ ಪವಿತ್ರವಾದ ಒಂದು ಕ್ಷೇತ್ರ ನಮ್ಮ ಭರತ ಭೂಮಿಯಲ್ಲಿ ಇದೆ ಅಂದರೆ ಅದು ವಾರಣಾಸಿ. ವಾರಣಾಸಿ ಅಂದರೆ ವಾರಣ ಮತ್ತು ಹಸಿ ಅಂತಕ್ಕಂಥ ಎರಡು ನದಿಗಳು ಸಂಗಮ ಆಗ್ತಕ್ಕಂಥದ್ದು ಅಂತ ಒಂದರ್ಥ. ಆದರೆ ವಾರಣಾಸ್ಯಂ ವರಪ್ರದಂ ಶ್ರೀ ಅಂತ ವಾತಾಪಿ ಗಣಪತಿಂ ಭಜೆ, ಅದು ವಾರಣಾಸ್ಯಂ ವರ ಅಂತಲೇ ಏನೋ ಬಿಡಿಸ್ತಾರೆ, ಅದು ವಾರಣನಾಸ್ಯಂ ವರಪ್ರದಂ ಶ್ರೀ. ವಾರಣನಾಸ್ಯಂ ಅಂದರೆ, ವಾರಣ ಅಂದರೆ ಇಂದ್ರಿಯಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ವಿಕಾರಗಳನ್ನು ನಾಶ ಮಾಡ್ತಕ್ಕಂಥದ್ದು ಅಂತ ವಾರಣಾಸ್ಯಂ, ವಾರಣನಾಸ್ಯಂ ಅಂತ ಅಂತರಾರ್ಥ. ಇನ್ನೊಂದು ವಾರಣಾಸಿಲಿ ಅದು ಮೋಕ್ಷ, ಅಲ್ಲಿ ಯಾರು ಆ ಕ್ಷೇತ್ರಕ್ಕೆ ಹೋಗ್ತಾರೆ ಅವರಿಗೆ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಅಂತ ಅರ್ಥ. ಆ ಕ್ಷೇತ್ರದಲ್ಲಿ ಕಾಶಿಯಲ್ಲಿ ವಿಶ್ವನಾಥ ನೆಲೆಸಿದ್ದಾನೆ. ಆ ವಿಶ್ವನಾಥ ಮೋಕ್ಷಪ್ರದಾಯಕ. ಆ ಪಕ್ಕದಲ್ಲೇ ಅನ್ನಪೂರ್ಣೇಶ್ವರಿ ವಿಶಾಲಾಕ್ಷಿಯಾಗಿ ತಾಯಿ ಇದ್ದಾಳೆ, ಅನ್ನಪೂರ್ಣೇಶ್ವರಿಯಾಗಿ ನೆಲೆಸಿದ್ದಾಳೆ. ಅದನ್ನು ನೋಡಿದಾಗ ಶಂಕರಾಚಾರ್ಯರು ಮೊಟ್ಟ ಮೊದಲನೇ ಬಾರಿಗೆ ಅನ್ನಪೂರ್ಣೇಶ್ವರಿಯನ್ನು ಆರಾಧನೆ ಮಾಡ್ತಾ ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಆ ಅನ್ನಪೂರ್ಣೇಶ್ವರಿ ಸ್ತೋತ್ರ ಬಹಳ ಅದ್ಭುತವಾಗಿದೆ. ನಾವು ನಿತ್ಯ ಊಟ ಮಾಡಬೇಕಾದ್ರೆ ಮೊದಲು ಹೇಳ್ತಕ್ಕಂಥ ಮಂತ್ರ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಇಲ್ಲಿ ನೋಡಬೇಕು ಏನಕ್ಕಾಗಿ ಈ ವಿಶಾಲಾಕ್ಷಿ ಸ್ವರೂಪಿಣಿಯಾದ ಈ ಅನ್ನಪೂರ್ಣೇಶ್ವರಿಯನ್ನು ಧ್ಯಾನಿಸಬೇಕು ಅಂದರೆ ಈ ಮಂತ್ರದ ಫಲ ಇದು ಕೆಳಗಡೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ. ಯಾರಿಗಾದರೂ ಜ್ಞಾನ ಬೇಕು, ವೈರಾಗ್ಯ ಬೇಕು ಅಂತಂದರೆ ಭಿಕ್ಷಾಂದೇಹಿ ಚ ಆ ಪರಮೇಶ್ವರನೇ ಭಿಕ್ಷೆಯನ್ನು ಬೇಡ್ತಾನೆ. ಆ ಭಿಕ್ಷೆ ಬೇಡ್ತಕ್ಕಂಥದ್ದು ಅದು ಕ್ಷುಲ್ಲಕ ವಿಚಾರ ಅಲ್ಲ. ಅಹಂಕಾರ ತ್ಯಾಗ ಆಗಬೇಕು ಅಂದರೆ ನಾವು ಭಿಕ್ಷೆ ಬೇಡಬೇಕು. ಬೇಕಾದ ಸಾಧನೆ ಮಾಡಿ ನೀವು, ಅಹಂಕಾರ ಹೋಗೋದಿಲ್ಲ, ಅಹಂಕಾರ ಹೋಗಲ್ಲ. ಅಹಂಕಾರ ಹೋಗದೊರತು ಒಳಗಡೆ ಇರತಕ್ಕಂಥ ಪರಮಾತ್ಮ ತತ್ವ ಗೋಚರ ಆಗಲ್ಲ. ಆ ಅಹಂಕಾರ ಮೂಲೋತ್ಪಾಟ ಹೋಗಬೇಕು ಅಂತ ಇರತಕ್ಕಂಥ ಸುಲಭ ಮಾರ್ಗ ಏನು ಅಂತಂದರೆ ಭಿಕ್ಷೆ. ಭಿಕ್ಷೆಯಲ್ಲಿ ಯಾವಾಗ ಅಹಂಕಾರ ಹೋಗುತ್ತೆ. ಅದಕ್ಕೆ ನಮ್ಮಲ್ಲಿ ಶ್ರಾವಣ ಮಾಸದಲ್ಲಿ ಛತ್ರ ಬೇಡೋದು ಅಂತ. ಎಂಥ ದೊಡ್ಡ ಶ್ರೀಮಂತ ಆದರೂ ಹೋಗ್ಬಿಟ್ಟು ಅವತ್ತು ಆ ಶ್ರಾವಣ ಶನಿವಾರದ ದಿವಸ ಹೋಗಿ 4 ಮನೆಯಲ್ಲಿ ಭಿಕ್ಷೆ ಎತ್ಕೊಂಬರ್ಬೇಕು. ಯಾಕೆ ಹಂಗೆ ಮಾಡಿದ್ದಾರೆ? ನಮ್ಮಲ್ಲಿ ಸಕ್ರೆಪಟ್ಟಣದಲ್ಲಿ ನಮ್ಮ ಊರಲ್ಲಿ ಒಂದು ವರ ಕಳೆದ 100ಕ್ಕೂ ಹೆಚ್ಚು ವರ್ಷಗಳಿಂದ ಇಲ್ಲಿ ಆ ಶ್ರೀರಾಮದೇವರ ಒಂದು ಭಜನೆ ನಡೆಯುತ್ತೆ. ಪ್ರತಿದಿನ ಬೆಳಗ್ಗೆ ನಗರ ಸಂಕೀರ್ತನೆಗೆ ಜೋಳಿಗೆ ಹಾಕ್ಕೊಂಡು ಆ ರಾಮನ ನಿಮಿತ್ತವಾಗಿ ರಾಮನ ಒಂದು ಫೋಟೋವನ್ನು ಇಟ್ಕೊಂಡು ನಾವು ಭಜನೆ ಮಾಡ್ತಾ ಭಿಕ್ಷೆನೇ ಅದು ಅಹಂಕಾರ ತ್ಯಾಗಕ್ಕೆ ಇರತಕ್ಕಂಥ ಒಂದು ಉಪಾಯ. ಸುಮ್ಮನೆ ನಾವು ಹೋಗ್ಬಿಟ್ಟು ಯಾರ ಮನೆಗಾರು ಭಿಕ್ಷೆ ನಿಮ್ಗೇನು ಬಂತಪ್ಪ ಇಷ್ಟು ಚೆನ್ನಾಗಿದ್ದಾನೆ ಇಂಥ ಮನೇಲಿದ್ದಾನೆ ಭಿಕ್ಷೆ ಕೇಳಕ್ಕೆ ಬಂದ ಅಂತ ಹೇಳ್ತಾರೆ. ಅದರಿಂದ ಅಹಂಕಾರ ತ್ಯಾಗ ಆಗುತ್ತೆ. ಹೌದು, ಭಿಕ್ಷೆಗೆ ಅಂತ ಹೋದಾಗ ಅದಕ್ಕೆ ಕೆಲವು ಸಾಧನಾ ವಿಧಾನಗಳಲ್ಲಿ 21 ದಿವಸ 48 ದಿವಸ ಒಂದು ಮಂಡಲ ಭಿಕ್ಷೆ ಬಿಡಬೇಕು ಅಂತ ಹೇಳ್ತಾರೆ. ಅದೆಲ್ಲ ಉತ್ತರ ಭಾರತದಲ್ಲಿ ಬಹಳ ಜಾಸ್ತಿ ಇದೆ. ನಾಗಾ ಸಾಧುಗಳು ಇಂಥದ್ದೇ ಎಲ್ಲ ಕೊಡ್ತಕ್ಕಂಥದ್ದು. ಹೋಗಿ ಎಲ್ಲ ಬಿಡಿಸ್ಬಿಟ್ಟು ಲಂಗೋಟಿನೂ ತೆಗೆಸಿ ನಿಲ್ಲಿಸ್ತಾರೆ ಆ ನಾಗಾ ಸಾಧುಗಳು. ಯಾಕೆ ಅಂತಂದರೆ ಆ ಎಲ್ಲ ಉಪಾಧಿಗಳು ನಮ್ಮಲ್ಲಿ ಹೋಗಬೇಕು ಅಂತ. ಯಾವುದೋ ಒಂದು ಜಾಗ ಹೇಳ್ತಾರೆ ಗುರುಗಳು, ಅಂಥ ಜಾಗದಲ್ಲಿ ನೀನು ಇಷ್ಟು ದಿನ ಇದ್ದುಬಿಟ್ಟು ಬಾ ಅಂತ. ಆ ಹಿಮಾಲಯ ತಪ್ಪಲಲ್ಲಿ ಯಾವ ಒಂದು ಹೊದಿಕೆ ಬಟ್ಟೆನೂ ಇಲ್ದಲೆ ಅಲ್ಲಿ ಜೀವಿಸಿ ಅವನು ಬಂದ ಅಂತಂದರೆ ಅವನಿಗೆ ಸಹಜವಾಗಿ ಅವನಲ್ಲಿರ್ತಕ್ಕಂಥ ಅದು ಆ ಮೈಂಡ್ ಪ್ರಿಪ್ರೇಷನ್ ಆಗುತ್ತೆ, ಎಲ್ಲ ವೈರಾಗ್ಯ ಬರುತ್ತೆ. ಆಮೇಲೆ ಇನ್ನೊಂದು ಕುಂಭಮೇಳಕ್ಕೆ ಬಂದಾಗ ಅವನಿಗೆ ಒಂದು ಮಂತ್ರೋಪದೇಶ ಮಾಡ್ತಾರೆ, ಇಲ್ಲ ಮುಟ್ತಾರೆ, ಇಲ್ಲ ದೃಷ್ಟಿಯಿಂದ ಅವರಿಗೆ ಮಾಡ್ತಾರೆ, ಅನುಗ್ರಹಿಸ್ತಾರೆ, ಅವರಿಗೆ ಆಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಒಂದು ಆ ಭಿಕ್ಷೆ ಸಾಮಾನ್ಯವಾದ ವಿಚಾರ ಅಲ್ಲ. ಅದು ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥದ್ದು. ಅಹಂಕಾರ ತ್ಯಾಗ ಹೇಗೆ ಆಗುತ್ತೆ ಅಂತ ಕೇಳ್ತೀರಿ. ಈಗ ಎಲ್ಲ ಇದ್ದೋನು ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡಕ್ಕೆ ಹೋದ ಅಂತ ಇಟ್ಕೊಳ್ಳಿ. ಯಾರ ಮನೆಯಲ್ಲಾರು ಎದುರುಗಡೆ ನಿಂತ್ಕೊಂಡಾಗ ಬೈಬೇಕು. ನೋಡಿದ್ರೆ ಸೀಳಿದ್ರೆ 4 ಕಾಳಾಗೋಗಿದೆಯಾ, ನಿನಗೇನು ದಾಡಿ ಬಂದಿದೆ, ದುಡ್ಡು ತಿನ್ನೋ ಭಿಕ್ಷೆ ಬೇಡಕ್ಕೆ ಬಂದಿದೆಯಲ್ಲ ಅಂದಾಗ ಅಹಂಕಾರ ಹೋಗುತ್ತೆ. ಇಲ್ಲಾಂದ್ರೆ ಅಹಂಕಾರ ಹೋಗಲ್ಲ. ನಾವು ನಿಜವಾಗಿ ನಾವೇನು ಅಂದರೆ ನಾವು ಯಾವ್ಯಾವುದೋ ಒಂದು ಇದ್ರ ಮೇಲೆ ಇದ್ದೀವಿ, ಇರಲಿ ಅದೇನೇ ಇರಲಿ, ಅಹಂಕಾರ ತ್ಯಾಗಕ್ಕಾಗಿ ಭಿಕ್ಷೆ ಇರೋದು. ಪರಮೇಶ್ವರಿ ಹತ್ರ ಭಿಕ್ಷೆ ಬೇಡಿದ ಜಾಗ ಕಾಶಿ ಕ್ಷೇತ್ರ. ಅಲ್ಲಿರ್ತಕ್ಕಂಥ ವಿಶಾಲಾಕ್ಷಿ ಅನ್ನಪೂರ್ಣೇಶ್ವರಿ. ಎಷ್ಟೋ ಜನ ಈ ಮಂತ್ರ ಹೇಳಬೇಕಾದ್ರೆ
ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಅಂತ ಹೇಳ್ತಿರಲ್ಲ, ವೈರಾಗ್ಯ ಆಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ, ಜ್ಞಾನ ಸೌಭಾಗ್ಯ ಸಿದ್ಧಾರ್ಥಂ ಅಂತ ತಿದ್ದುಗಳಿ ಅಂತ ನನಗೂ ತುಂಬ ಜನ ಹೇಳಿದ್ದಾರೆ. ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ವೈರಾಗ್ಯ ಅಂದರೆ ಏನು, ಅದೇನು ಎಲ್ಲ ಬಿಟ್ಟುಬಿಟ್ಟು ಕಾಡಿಗೆ ಹೋಗೋದು ಅಂತ ನಾವೇನೋ ಒಂದು ತಪ್ಪು ಅರ್ಥ ತಿಳ್ಕೊಂಬಿಡ್ತೀವಿ. ವಿರಾಗ, ರಾಗ, ನೀರಾಗ, ರಾಗ ಮತನಿ, ರಾಗ ಸ್ವರೂಪ, ಪಾಷಾಢ್ಯ ಎಲ್ಲ ನಾಮಗಳು ನೋಡಿದ್ದೀವಿ. ಈ ರಾಗವೇ ಬಂಧ, ವಿರಾಗವೇ ಮೋಕ್ಷ. ಅದಕ್ಕೆ ಮೊದಲನೇ ಹೆಜ್ಜೆನೇ ವಿರಾಗ. ಆ ವಿರಾಗವೇ ವೈರಾಗ್ಯ. ಆ ವಿರಾಗ ಬರದಲೇ ನಮಗೆ ಹೇಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ? ಅದಕ್ಕೆ ಅದು ಜ್ಞಾನ ಸೌಭಾಗ್ಯ ಸಿದ್ಧಾರ್ಥಂ ಅಂತ ಯಾರು ಬದಲಾಯಿಸ್ಕೊಳಕ್ಕೆ ಹೋಗ್ಬೇಡಿ. ಜ್ಞಾನ ಸೌಭಾಗ್ಯ ಇದೆ, ಇದೇ ಸೌಭಾಗ್ಯ. ನಮ್ಮ ಜೀವನದಲ್ಲಿ ಈ ಒಂದು ಜ್ಞಾನ ಪ್ರಾಪ್ತಿಯಾಗಿದೆಯಲ್ಲ, ಇದೇ ಸೌಭಾಗ್ಯ. ಅದು ಸಿಕ್ಕಿದೆ, ಅದು ಸಿಕ್ಕಿದ ಮೇಲೆ ಈಗ ಬೇಕಾಗಿರೋದು ವಿರಾಗ. ಹಾಗಾಗಿ ಅದು ಜ್ಞಾನ ವೈರಾಗ್ಯ ಸಿದ್ಧಾರ್ಥಮೇ ಸರಿ. ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ತಾಯಿ ವಿಶಾಲಾಕ್ಷಿಗೆ ನಮಸ್ಕಾರ ಮಾಡ್ತಾ ನಾವು ಮುಂದಿನ ನಾಮಕ್ಕೆ ನಾವು ಪ್ರವೇಶ ಮಾಡೋಣ. ವಿಶಾಲಾಕ್ಷಿ ವಿರಾಗಿಣಿ. ವಿರಾಗಿಣಿ ಅಂದರೆ ವಿರಕ್ತಳು. ನೋಡಿ, ಜ್ಞಾನ ವೈರಾಗ್ಯ ಯಾಕೆ ಅಂದರೆ ಆ ಮುಂದಿನ ನಾಮ ಹೇಳುತ್ತೆ. ಅಲ್ಲಿ ಸೌಭಾಗ್ಯ ಇಲ್ಲ ಅಂದರೆ ಸೌಭಾಗ್ಯ ಇಲ್ಲ ಅಂತಲ್ಲ, ಅದು ಈ ಮನುಷ್ಯನಾಗಿ ಹುಟ್ಟಿರೋದೇ ಭಾಗ್ಯ. ಅದನ್ನೇ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ 3 ಸರಿ ಹೇಳಿದ್ದಾರೆ. ದಾಸರು 3 ಸರಿ ಹೇಳಿದ್ದಾರೆ. ಯಾಕೆ ಹೇಳಬೇಕು? ಇದು ಭಾಗ್ಯವಯ್ಯ ಅನ್ಬೋದಾಗಿತ್ತಲ್ಲ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಯಾವುದು? ಮನುಷ್ಯ ಆಗಿ ಹುಟ್ಟಿದ್ದೀವಿ, ಅದು ಒಂದು ಭಾಗ್ಯ. 21 ಕೋಟಿ ಜನ ಇಡೀ ಪ್ರಪಂಚದಲ್ಲಿ, ಇನ್ನು ಎಷ್ಟು ಕೋಟಿ ಜನ ಇದ್ದಾರಲ್ಲ ಇಡೀ ಪ್ರಪಂಚದಲ್ಲಿ. ನಮ್ಮ ಭಾರತ ಜನಸಂಖ್ಯೆ 7 ಪಟ್ಟು, 131 × 7 ಹಾಕೊಳ್ಳಿ, ಅಷ್ಟು ಕೋಟಿ ಜನ ಮನುಷ್ಯರಾಗಿ ಹುಟ್ಟಿದ್ದಾರೆ. ಅದರಲ್ಲೇನು ಬಂತು? ಭಾಗ್ಯ. ಆದರೆ ಬಾಕಿಯವರೆಲ್ಲ 84 ಲಕ್ಷ ಯೋನಿಗಳಲ್ಲಿ ತಿರಿಯಕ್ ಜಂತುಗಳಾಗಿ ಹುಟ್ಟಿದಾರಲ್ಲ, ಅವ್ರ ಕತೆ ಹೋಲಿಸ್ಕೊಂಡ್ರೆ ಇದು ಭಾಗ್ಯ. ಆ ಅಷ್ಟು ಕೋಟ್ಯಾನುಕೋಟಿ ಜನಗಳಲ್ಲಿ ಈ ಒಂದು ಜ್ಞಾನ ಇದೆಯಲ್ಲ, ಈ ಭಾರತ ಭೂಮಿಲಿ ಹುಟ್ಟಿದ್ದೀವಿ, ಮತ್ತು ಇಂಥ ಒಂದು ಸಂಸ್ಕಾರ ಎಲ್ಲ ಸಿಕ್ಕಿದೆ ನಮಗೆ, ಮತ್ತು ಇಂಥದ್ದೊಂದು ಆತ್ಮಜ್ಞಾನ, ಇಂಥ ವೇದ ವಿಚಾರಗಳು ಇದೆಲ್ಲ ಕೇಳಕ್ಕೆ ನಮಗೆ ಸಿಕ್ಕಿದೆಯಲ್ಲ, ಇಂಥದ್ದೆಲ್ಲ ಈ ಬೇರೆ ಪ್ರಪಂಚದಲ್ಲಿ ಈ ಭಾಗ್ಯ ಎಷ್ಟು ಜನಕ್ಕೆ ಸಿಕ್ಕಿದೆ? ಅವರು ಎಂಥದ ಒಂದು ಭೋಗ ಪ್ರಧಾನವಾದ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಈ ಭರತ ಭೂಮಿ ಇಲ್ಲಿ ಹುಟ್ಟಿ, ಅದು ಸನಾತನ ಧರ್ಮದಲ್ಲಿ ಹುಟ್ಟಿ, ಅದು ಭಾರತದಲ್ಲಿ ಹುಟ್ಟಿ, ಇಂಥ ಸಂಸ್ಕಾರಗಳು ನಮಗೆ ಸಿಕ್ಕಿದೆಯಲ್ಲ, ಇದು 2ನೇ ಭಾಗ್ಯ ಹೌದಲ್ವಾ? ಇದು ಭಾಗ್ಯ, ಇದು ಭಾಗ್ಯವಯ್ಯ. 3ನೇದು, ಇಂಥ ಸಿಕ್ಕಿ ಇದನ್ನು ನಾವು ಅನುಷ್ಠಾನ ಮಾಡ್ಕೊಂಡು ಅವಕಾಶ ಸಿಕ್ಕಿದೆ ಅಂತ ಗುರುಗಳು ಸಿಕ್ಕಿದೆ. ನಾವು ಆ ಒಂದು ಮಾರ್ಗದಲ್ಲಿ ನಡೆದು ಈಗಲೇ ಮುಕ್ತಿ ಹೊಂದ್ಬಿಟ್ಟು ಮೋಕ್ಷ ಹೊಂದ್ಬೋದಲ್ಲ. ಇದು ಭಾಗ್ಯವಯ್ಯ ಅಂತ. ಅಂದರೆ ಆ್ಯಕ್ಚುಲಿ 2ನೇ ಭಾಗ್ಯ ಅದಲ್ಲ. ಅಂಥ ಮನುಷ್ಯರು ಸಾವಿರಾರು ಜನ ಹುಟ್ಟಿದ್ರು. ಅವರಲ್ಲಿ ಒಬ್ರಿಗೆ ಕಣ್ಣಿಲ್ಲ, ಒಬ್ರಿಗೆ ಕೈ ಇಲ್ಲ, ಒಬ್ರಿಗೆ ಕಿವಿ ಇಲ್ಲ, ಒಬ್ಬನೊಂದು ಇಂದ್ರಿಯ ಕೆಲಸ ಮಾಡಲ್ಲ, ಒಬ್ರಿಗೆ ಕಣ್ಣು ಕಾಣಲ್ಲ, ಒಬ್ರಿಗೆ ಕಿವಿ ಕೇಳಲ್ಲ, ಅವ್ರಿಗೆ ಬುದ್ಧಿ ಸರಿ ಇಲ್ಲ. ಆ ಥರದವ್ರು ಎಷ್ಟು ಜನ ಇದ್ದಾರೆ. ಆದರೆ ಒಂದು ಚೂರು ಏನೂ ಆಗದಲ್ಲೇ ಎಲ್ಲ ಇಂದ್ರಿಯಗಳು ಪಟುತ್ವದಿಂದ ಇದ್ದು ಆರೋಗ್ಯವಾಗಿ ಇದೀವಲ್ಲ, ಅದು 2ನೇ ಭಾಗ್ಯ, ಇದು ಭಾಗ್ಯವಯ್ಯ. ಅದಾದ ಮೇಲೆ ಈ ಒಂದು ಮಹಾಪುರುಷ ಸಂಸರ್ಗ ಮತ್ತು ಸತ್ಸಂಗ ಇತ್ಯಾದಿಗಳೆಲ್ಲ, ಈ ಜ್ಞಾನ ತಿಳುವಳಿಕೆ ಇದೆಲ್ಲ ಸಿಕ್ಕಿದೆಯಲ್ಲ, ಇದು ಭಾಗ್ಯವಯ್ಯ ಅಂತ. ಹಾಗಾಗಿ ಈ ಭಾಗ್ಯ ನಮ್ಗೆ ಆಲ್ರೆಡಿ ಇದೆ. ಈಗ ಬೇಕಾಗಿರೋದು ಇದ್ರ ಮೇಲೆ ಭಾಗ್ಯಗಳ ಮೇಲಹವೈ ರಾಗ್ಯಾಭಕ್ತಿಗಳೆಂಬ. ಅದನ್ನು ಹೇಳಬೇಕಾದ್ರೆ ಭಾಗ್ಯವನೆಂದಿಗೆ ಕೊಡುವೆ, ಯೋಗವನೆಂದಿಗೆ ಗೈವೆ, ಏನೇನೋ ಹೇಳ್ತೀವಿ ನಾವು, ಹೆಂಗೆ ಬೇಕೋ ರಾಗಕ್ಕೆ ಬಿಡಿಸ್ಕೊಂಬಿಟ್ಟಿದ್ದೀವಿ. ಭಾಗ್ಯಗಳ ಮೇಲಹವೈ, ಈ ಭಾಗ್ಯಗಳೆಲ್ಲ ನಮಗೆ ಪ್ರಾಪ್ತಿಯಾಗಿದೆಯಲ್ಲ, ಅದ್ರ ಮೇಲೆ ಇರ್ತಕ್ಕಂಥ ವೈರಾಗ್ಯ ಭಕ್ತಿಗಳೆಂದು, ಭಾಗ್ಯಗಳ ಮೇಲಹ ವೈ ರಾಗ್ಯಾಭಕ್ತಿಗಳೆಂಬಂದು ಬಿಡಿಸ್ತೀವಿ. ಅದು ಹಂಗಲ್ಲ. ಭಾಗ್ಯಗಳ ಮೇಲಹ ವೈರಾಗ್ಯ ಭಕ್ತಿ, ಆಮೇಲೆ ಮೋಕ್ಷ ಸಿಗುತ್ತೆ. ಹಾಗಾಗಿ ವಿರಾಗಿಣಿ, ವಿರಕ್ತಳು ಅಂದರೆ ಕಾಮಾಸಕ್ತಿ ರಹಿತಳು. ಜ್ಞಾನ ವೈರಾಗ್ಯ ಸಿದ್ಧಾರ್ಥಂಗೆ ಇಲ್ಲೇ ಒಂದು ನಮಗೆ ಇರ್ತಕ್ಕಂಥ ಒಂದು ಅದು ಸರಿ ಅಂತಕ್ಕಂಥದ್ದಕ್ಕೆ ಒಂದು ಆಧಾರ. ಹಾಗಾಗಿ ವಿಶ್ವಮಾತ ಜಗದ್ದಾತ್ರಿ ವಿಶಾಲಾಕ್ಷಿ ವಿರಾಗಿಣಿ, ಅವಳು ವಿರಾಗಿಣಿ ಆಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ. ಇಲ್ಲಿ ಆ ವೈರಾಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳಿದೆ. ನಾವು ಆ ವೈರಾಗ, ಅದು ನೀರಾಗ ರಾಗಮಥಿನಿ 156ನೇ ನಾಮ, ಅದರಲ್ಲಿ ನಾವು ನೋಡಿದ್ವಿ. ವೈರಾಗ್ಯ ಅಂತಂದರೆ ಇಲ್ಲಿ ವೈರಾಗ್ಯಮೇವಾ ಭಯಂ. ವಿರಾಗಿಗಳು ಯಾರಿಗಿದ್ದಾರೆ ಅವ್ರಿಗೆ ಯಾವ ಭಯವೂ ಇಲ್ಲ, ಮೃತ್ಯು ಭಯವೂ ಇಲ್ಲ. ನಮಗೆ ಪ್ರಧಾನವಾಗಿ ಕಾಣಿಸ್ತಕ್ಕಂಥ ಮೃತ್ಯು ಭಯ. ಆಮೇಲೆ ನಮಗೆ ಬೇಕಾದಷ್ಟು ಭಯ ಇದೆ. ಧನ ಸಂಪಾದನೆ ಮಾಡಿ ಇಟ್ಕೊಂಡ್ವಿ,
ಏನೇ ಅರ್ಜಿಸಿಟ್ಕೊಂಡ್ರು ಅದು ಧನ, ಆ ಧನನ ಕಾಪಾಡೋದು ಒಂದು ಧನ ಭಯ ಇರುತ್ತೆ, ಐಶ್ವರ್ಯ ಭಯ ಇರುತ್ತೆ, ಈ ಥರ ಅನೇಕ ಭಯಗಳಿದೆ. ವಿರಕ್ತರಿಗೆ ಮಾತ್ರ ಯಾವ ಭಯವೂ ಇಲ್ಲ. ನೀವು ಸದಾಶಿವ ಬ್ರಹ್ಮೇಂದ್ರರು ಅನೇಕ ಜನ ವೈರಾಗ್ಯಗಳನ್ನು ನಾವು ನೋಡಿದ್ದೀವಿ. ಅವ್ರಿಗೆ ಯಾವ ರಾಜನಿಗೂ ಎದುರಲ್ಲ, ಯಾರಿಗೂ ಎದುರಲ್ಲ, ಅವರೇ ಸಾಮ್ರಾಟ್. ಅದನ್ನು ನಾವು ನೋಡಿದ್ವಿ. ಅವರ ಒಂದು ಸಾಮ್ರಾಜ್ಯದಲ್ಲಿ ಅವರೇ ಸಾಮ್ರಾಟ್ ವಿರಾಗಿಗಳು. ಹಾಗಾಗಿ ವೈರಾಗ್ಯಮೇವಾ ಭಯಂ, ಭಯ ಇಲ್ಲ, ಭಯ ನಿವಾರಣೆ ಆಗುತ್ತೆ. ವಿರಾಗಿಣಿ ನಾಮ ಮಂತ್ರವಾಗಿ ಸ್ವೀಕರಿಸಿದ್ರೆ ಭಯ ನಾಶನ ಆಗುತ್ತೆ. ಇದನ್ನು ನಾವು ತಿಳ್ಕೋಬೇಕು. ಅದನ್ನು ಯಾರಿಗೆ ಭಯ ಇದೆ, ಡಿಪ್ರೆಷನ್ ಇದೆ, ಅವರೆಲ್ಲ ವಿರಾಗಿಣಿ ಮಂತ್ರವಾಗಿ ಸ್ವೀಕರಿಸ್ಬೋದು. ವೈರಾಗ್ಯಮೇವ. ಆಮೇಲೆ ವೈರಾಗ್ಯ, ಶಂಕರ ಭಗವತ್ಪಾದರು ವೈರಾಗ್ಯ ಪತನ ಹೇತು ಅಂತ ಮಾತನ್ನು ಹೇಳಿದ್ದಾರೆ. ಅಂದರೆ ಆ ವೈರಾಗ್ಯದ ಒಂದು ಮಹತ್ವವನ್ನು ವರ್ಣಿಸಿದ್ದಾರೆ. ವಿವೇಕಜನಿತ ವೈರಾಗ್ಯ ಬೇಕು ನಮಗೆ ಅಂತ. ಆ ವಿವೇಕಜನಿತವಾದ ವೈರಾಗ್ಯ ನಮ್ಮಲ್ಲಿ ಇರಬೇಕು ಅಂತಕ್ಕಂಥದ್ದನ್ನ. ಹಾಗಾಗಿ ಈ ಒಂದು ತಾಯಿ ವಿಶಾಲಾಕ್ಷಿ, ವಿರಾಗಿಣಿಯಾಗಿರ್ತಕ್ಕಂಥ ವಿಶಾಲಾಕ್ಷಿಗೆ ನಾವು ನಮಸ್ಕಾರ ಮಾಡಿ, ಅಂದರೆ ವಿರಾಗಿಣಿ ಅಂದರೆ ದೇವಿ ಭಾವೋದ್ವೇಗರಹಿತಳಾಗಿದ್ದಾಳೆ. ವೈರಾಗ್ಯ ಅಂದರೆ ಎಲ್ಲ ವಿಧವಾದ ಐಹಿಕ ಸುಖ ಭೋಗಗಳಿಂದ ಮುಕ್ತಿ ಹೊಂದಿದವಳು, ಮತ್ತು ಆ ಮುಕ್ತಿಯನ್ನು ಕರುಣಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥವಳು. ಆದ್ದರಿಂದ ಅವಳು ವಿರಾಗಿಣಿ. ಮುಂದಿನ ನಾಮ ಪ್ರವೇಶ ಮಾಡೋಣ. ಪ್ರಗಲ್ಭ, ಪರಮೋಧಾರ, ಪರಾಮೋದ, ಮನೋಮಯಿ. ಪ್ರಗಲ್ಭ ಅಂದರೆ ಸಕಲ ಕಾರ್ಯಗಳಿಗೂ ಪ್ರೌಢತ್ವದಿಂದ ಇರುವುದು. ಅದು ಪ್ರೌಢತ್ವಾತ್ ಪ್ರಗಲ್ಭ ಅಂತ ನಿರ್ವಚನ ಇದೆ. ಆ ಪ್ರತಿಭಾ ಪ್ರದರ್ಶನವೇ ಪ್ರಗಲ್ಭ. ಪ್ರೌಢತ್ವ, ಅಮ್ಮನವರು ಪ್ರೌಢತ್ವ ಇಲ್ವೇ? ಈ ಅಮ್ಮನವರ ಮಹಿಮೆನೇ ನೋಡ್ಕೊಂಬನ್ನಿ. ಒಂದು ಕಡೆಯಿಂದ ಅಸುರ ಸಂಹಾರ ಇರ್ಬೋದು, ಆಯಿತಾ, ರೂಪವೈಭವ ನೋಡ್ಕೊಂಬಂದಿದ್ವಿ, ಅಸುರ ಸಂಹಾರ, ಪ್ರಭಾವ, ಅಮ್ಮನವರ ಪ್ರಭಾವ ಯಾವ ರೀತಿ ಇದೆ, ಪ್ರತಿಭೆ, ಪ್ರಪಂಚ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ದಾಳೆ, ಈ ಎಲ್ಲ ನಾಮಗಳು ಇದುವರೆಗೆ ನಾವು ನೋಡ್ಕೊಂಬಂದಿದ್ರಲ್ಲಿ ಆ ಒಂದು ಪ್ರೌಢತ್ವವನ್ನು ಕಾಣ್ತೀವಿ. ಕಾಲ ರೂಪಿಣಿಯಾಗಿ ಪ್ರಪಂಚ ನಿರ್ವಹಣೆ ಮಾಡೋದಿರ್ಬೋದು, ನಿಯಮಗಳನ್ನು ಮಾಡಿರ್ತಕ್ಕಂಥದ್ದಿರ್ಬೋದು, ಧರ್ಮಾದಿ ಒಂದು ಮಾರ್ಗದಲ್ಲಿ ಪ್ರಪಂಚ ನಿರ್ವಹಣೆ ಇರ್ಬೋದು, ನಿಯಮ ಪಾಲನೆ ಇರ್ಬೋದು, ಒಂದು ಆರ್ಡರ್ ಅಂತ ಕರಿತೀವಿ, ಅದರಲ್ಲಿ ಈ ಪ್ರಪಂಚ ನಡೀತಾ ಇದೆ. ಕಾಲಬದ್ಧವಾಗಿ ನಿಯಮಬದ್ಧವಾಗಿ ನಡೆಸ್ತಾ ಇರ್ತಕ್ಕಂಥ ಸ್ಥಿತಿಕ್ರಿಯೆ ಇರ್ಬೋದು, ಆಮೇಲೆ ಅದನ್ನು ಲಯ ಮಾಡ್ತಕ್ಕಂಥ ಪ್ರಕ್ರಿಯೆ ಇರ್ಬೋದು, ಮತ್ತೆ ತಿರೋಧಾನ ಅನುಗ್ರಹದಿಂದ ಮತ್ತೆ ಸೃಷ್ಟಿ ಮಾಡ್ತಕ್ಕಂಥ ಕ್ರಿಯೆ ಇರ್ಬೋದು. ಎಲ್ಲದರಲ್ಲೂ ಒಂದು ಪ್ರೌಢತ್ವವನ್ನು ಕಾಣ್ತೀವಿ. ಅದರಲ್ಲಿ ಒಂದು ಪ್ರೌಢತ್ವ ಅಂತಂದರೆ ಆ ಪರ್ಫೆಕ್ಷನ್, ಆ ಒಂದು ಪ್ರತಿಯೊಂದು ಕಾರ್ಯದಲ್ಲೂ ಆ ಪ್ರತಿಭೆಯನ್ನು ನಾವು ಕಾಣ್ತೀವಿ. ಹಾಗಾಗಿ ಅಮ್ಮನವರು ಪ್ರಗಲ್ಭ ಅಂದರೆ ಧೈರ್ಯಶಾಲಿ, ಆತ್ಮವಿಶ್ವಾಸ ಉಳ್ಳವಳು ಅಂತ. ಆ ಧೈರ್ಯಶಾಲಿಗಳಾಗಿದ್ದು ಆತ್ಮವಿಶ್ವಾಸ ಉಳ್ಳವರಿಗೆ ದೃಢಚಿತ್ತದಿಂದ ವ್ಯವಹರಿಸ್ತಾರೆ. ಅವರು ದೃಢಚಿತ್ತ ಇರುತ್ತೆ. ಆ ದೃಢಚಿತ್ತ ಸಂಕಲ್ಪ ಹೊಂದಿದವಳು ತಾಯಿ. ಆಕೆ ಈ ಸಮಸ್ತ ಪ್ರಪಂಚದ ಆಳ್ವಿಕೆಯನ್ನು ಆ ದೈವ ನಿಯಾಮಕವಾದ ಕರ್ಮ ನಿಯಮದಂತೆ ಕೈಗೊಳ್ತಾ ಇದ್ದಾಳೆ. ಹಾಗಾಗಿ ಈ ದೇವಿ ತನ್ನ ನಿಯಮವನ್ನು ತಾನು ಅಧಿಗಮಿಸುವುದಿಲ್ಲ ಯಾವಾಗಲೂ. ಹಾಗಾಗಿ ಇವಳು ಪ್ರಗಲ್ಭ. ಪರಮೋದಾರ, ಇಲ್ಲಿ ಪರಮೋದಾರ ಅಂತಂದರೆ ಪರಮ ಅಂದರೆ ಪರಮ ಕಾರುಣಿಕಂ, ಅರುಣಾಂ ಕರುಣಾಂತರಂಗಿತಾಕ್ಷಿ ನಾಮದಲ್ಲಿ ನಾವು ಅದನ್ನು ನೋಡಿದ್ದೀವಿ. ಬಹು ಉದಾರ ಸ್ವಭಾವ ಉಳ್ಳವಳು ಇವಳು ದೇವಿ ಪರಮ ಉದಾರಿ. ಯಾಕೆಂದರೆ ನಾವು ಬೇಡದೇ ಇದ್ದರೂ ಕೊಡ್ತಾಳೆ, ಮತ್ತು ಬೇಗ ಕ್ಷಿಪ್ರ ಪ್ರಸಾದಿನಿ. ನಾವೇನು ಕಾಯಬೇಕಾಗಿಲ್ಲ. ನಮಗೆ ಒಂದು ನಂಬಿಕೆ ಇರಲ್ಲ, ನಮಗೆ ಏನೋ ಸಾಲ ಇದೆ, ತೊಂದರೆ ಆಗಿದೆ, ಆಯಿತಾ, ಹೇಳ್ತೀವಿ ನಾವು ಯಾವುದೋ ಅಪರ್ಣ ನಾಮ ಮಾಡಿದರೆ ನಮ್ಮದು ಸಾಲ ಎಲ್ಲ ಹೋಗುತ್ತೆ, ನಮಗೆ ಇದು ತಾಯಿ ಕ್ಷಿಪ್ರ ಪ್ರಸಾದಿನಿ ಇವಳು ಅಂತ ನಮಗೆ ನಂಬಿಕೆ ಇರಲ್ಲ. ಇಲ್ಲ, ಅಷ್ಟು ಬೇಗ ಹೋಗಲ್ಲ, ನಮಗೆ ಇದು ಇಷ್ಟೆಲ್ಲ ಬಂದು ಈ ದುಡ್ಡು ಬಂದು ಅದೆಲ್ಲ ಅದಾಗೋ ಹೊತ್ತಿಗೆ ಇಷ್ಟು ದಿನ ಬೇಕಾಗುತ್ತೆ ಅಂತ ನಾವೇ ಹಾಕತ್ತೀವಿ ಮನಸ್ಸಲ್ಲಿ. ಇದೆಲ್ಲ ಈ ಸಾಲ ತೀರಿಸೋಕೆ ಇನ್ನೊಂದು 2 ವರ್ಷ 3 ವರ್ಷ ಬೇಕು ಅಂತ. ಅವಳು ಕೊಡೋಕ್ಕೆ ರೆಡಿ ಇದ್ದಾಳೆ, ನಾವು ತಗೊಳಕ್ಕೆ ರೆಡಿ ಇಲ್ವೇ? ನಮಗೆ ಆ ಕಾನ್ಫಿಡೆನ್ಸ್ ಇರಲ್ಲ. ಇದು ಯಾವುದನ್ನು ಕೇಳಲ್ಲ, ತಕ್ಷಣ ನಾವು ಈಗ ಕ್ಷಿಪ್ರಪ್ರಸಾದಿನಿ ಈಗಲೇ ಕೊಡ್ತಕ್ಕಂಥದ್ದು. ಅವಳು ಪರಮೋದಾರ ಆಗಿರೋದ್ರಿಂದ, ಅಷ್ಟು ಉದಾರ ಆಗಿರೋದ್ರಿಂದಲೇ ಅವಳು ಒಂದು ಕ್ಷಣನೂ ಯೋಚನೆ ಮಾಡಲ್ಲ, ತಕ್ಷಣವೇ ಕೊಟ್ಟುಬಿಡ್ತಾಳೆ. ಆದರೆ ನಮಗೆ ಆ ಒಂದು
ಮನಸ್ಥಿತಿ ಇರಬೇಕು. ಹೌದು, ಈಗಲೇ ಅವಳು ಕೊಡ್ತಾಳೆ, ನಮ್ಗೆ ಆಗುತ್ತೆ ಅನ್ನೋ ನಂಬಿಕೆ ಬರೋದೇ ಇಲ್ಲ. ಮೇಲ್ಗಡೆ ಬಂದರೂ ಒಳಗಡೆ ಮನಸ್ಸಲ್ಲಿ ಇಲ್ಲಪ್ಪ ಇದು ಇಷ್ಟು ಬೇಕಾಗಲ್ಲ ಅಂತ. ಈಗ ಉದಾಹರಣೆಗೆ ಒಂದು 10 ರೂಪಾಯಿ ಸಿಗುತ್ತಾ ನಮಗೆ ಅಂದರೆ, ಸಿಗುತ್ತೆ, ಯಾರೋ ಬಿಡಿಸ್ಕೊಂಡು ಹೋಗಿರ್ತಾರೆ, ಸಿಗುತ್ತೆ. 100 ರೂಪಾಯಿ ಸಿಗುತ್ತಾ ಅಂದರೆ ಸಿಗ್ಬೋದು, ನೆನ್ನೆ ಸಂತೆ ಅಲ್ವಾ, ಯಾರು ಉದಿಸ್ಕೊಂಡು ಹೋಗ್ತಾರೆ ಅಂತ. 500 ರೂಪಾಯಿ ಅಂದರೂ ಸ್ವಲ್ಪ ಕಷ್ಟ. 1000 ರೂಪಾಯಿ ನಮಗೆ 2000 ಇಲ್ವಲ್ಲ, ಈಗ ನೋಡಿ 2000 ರೂಪಾಯಿ ಸಿಗುತ್ತಾ ಅಂದರೆ ತುಂಬ ಕಷ್ಟ. ಬ್ಯಾಂಕಿಂದ ಕ್ಯಾಶ್ ತೊಗೊಂಡೋಗಿ ಎಣಿಸ್ಬೇಕಾದ್ರೆ ಯಾರೋ ಮೈಮರೆತು ಉದಿರೋದು ಸಿಗತ್ತೆ ಅಂತ. ಇಲ್ಲ ನಮಗೊಂದು ಒಂದು ಲಕ್ಷ ಕೋಟಿ ರೂಪಾಯಿ ಇರೋದು ಒಂದು ಬ್ರೀಫ್ ಕೇಸ್ ನಮಗೆ ಸಿಗುತ್ತಾ ಅಂದರೆ ಸಿಗತ್ತೆ ಅಂತ ಮನಸ್ಸಲ್ಲಿ ಅಂತೀವಿ. ಒಳಗಡೆ ಇದು ಆಗದೇ ಇರೋ ಕೆಲಸ, ಇದು ಸುಮ್ಮನಿರು ಅಂತ ಒಳಗಡೆ ಮನಸ್ಸು ಹೇಳುತ್ತೆ. ಅಂದರೆ ನಮ್ಮದು ಸಬ್ಕಾನ್ಷಿಯಸ್, ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತಾರೆ. ಆ ಒಳಗಡೆ ಇರ್ತಕ್ಕಂಥ ಸುಪ್ತ ಮನಸ್ಸು ಅದು ಆಗ್ಲೇ ಒಂದು ಬೌಂಡ್ರಿ ಹಾಕ್ಬಿಟ್ಟಿರುತ್ತೆ. ಅಮ್ಮ ಅದನ್ನು ಅತಿಕ್ರಮಿಸಲ್ಲ. ಅಲ್ಲಿ ನಾವು ಓಪನ್ ಅಪ್ ಆಗಬೇಕು. ಅಂದರೆ ಅಲ್ಲಿ ಅಂದರೆ ನಂಬಿಕೆ ಅದು ಹಂಗೆ ಬರಬೇಕು ಇರಲಿ. ಅಮ್ಮನವ್ರು ಮಾತ್ರ ಪರಮ ಉದಾರ. ನಾವಲ್ಲಿ ಇನ್ನು 2 ವರ್ಷ ಆಗಲ್ಲ ಅಂತ ಅಂದ್ಕೊಂಡ್ರೆ 1 ಕೋಟಿ ಸಿಗಲ್ಲ ಬಿಡು ಅಂದರೆ ಸಿಗಲ್ಲ. ಅದಕ್ಕೆ ಅಮ್ಮನ ಬೈಕಬಾರ್ದು ನಾವು. ಆ ಮನಸ್ಥಿತಿಯಿಂದ ಆಚೆ. ಅದಕ್ಕೆ ಮನಸ್ವಿನಿ ಮಾನವತಿ, ಫಸ್ಟ್ ಅದೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ, ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಬನ್ನಿ ಅಂತ. ಅದಕ್ಕೆ ಒಂದು ಕತೆ ಇದೆ. ಎಲ್ಲರಿಗೂ ಯಾಕೆ ಮಂತ್ರೋಪದೇಶ ಮಾಡಲ್ಲ, ಎಲ್ಲರಿಗೂ ಎಲ್ಲವುದು ಯಾಕೆ ಕೊಡಲ್ಲ? ಗುರು ನೋಡ್ತಾನೆ, ಪಾತ್ರ ನೋಡಿ ಕೊಡಬೇಕು. ಒಂದು ರೂಲ್ಸ್ ಇದೆ. ಗುರುಗಳು ಸುಮ್ಮನೆ ಇರ್ತೀವಿ, ಬಿಡಪ್ಪ ನಮ್ಮ ಗುರುಗಳಿಗೆಲ್ಲ ಗೊತ್ತು, ಅವ್ರು ಕೊಡ್ತಾರೆ ಅಂತ ಸುಮ್ಮನೆ ಇರಿ, ಕೊಡಲ್ಲ. ಎಲ್ಲರಿಗೂ ಅಷ್ಟು ಸುಲಭಕ್ಕೆ ಕೊಡಲ್ಲ. ಯಾಕೆ ಕೊಡಲ್ಲ ಅಂದರೆ 2 ಪ್ರಧಾನವಾದ ವಿಚಾರ ಇದೆ ಗುರುಗಳ ಹತ್ರ. ಒಂದು ನಶ್ರುಣಂ ನ ದದ್ಯಾತ್, ಕೇಳದಲ್ಲೇ ಕೊಡೋಂಗಿಲ್ಲ, ಕೇಳಬೇಕು. ತಾಯಿನೂ ಮಗು ಹತ್ರನೇ ಹಾಲು ಕೊಡೋದು. ಬಿಡ ಆಟ ಆಡ್ಕೊಂಡಿದ್ದೆ ಅಂದರೆ ಸುಮ್ಮನೆ ಇರ್ತಾಳೆ. ಮಗು ಅಯ್ಯೋ ಪಾಪ ಪಾಪ ಮಗು ಹಸಿವಾಗಿರ್ಬೋದು ಅಂತ ಕರೆದು ಹಾಲು ಕೊಡ್ತಾಳೆ. ಹಾಗೆ ಗುರುಗಳ ಹತ್ರ ಕೇಳಬೇಕು. ಅವ್ರಿಗೆ ಗೊತ್ತು ಇವನಿಗೆ ಕಷ್ಟ ಇದೆ ಅಂತ, ಕೇಳದಲ್ಲೇ ಕೊಡೋಂಗಿಲ್ಲ. ಹಾಗೆ ನಶ್ರುಣಂ ನ ದದ್ಯಾತ್, ಈ ಪ್ರಮಾದ ಯಾರು ಮಾಡಬೇಡಿ. ಯಾರಿಗಾರ ಏನಾರು ಬೇಕು ಅಂದರೆ ಗುರುಗಳು ಸಿಕ್ಕರೆ ಫಸ್ಟ್ ಕೇಳ್ಕೊಂಬಿಡಿ. ಆಮೇಲೆ ಕೇಳ್ಕೊಂಡಿದ್ದೀನಿ ಅವ್ರು ಕೊಡ್ತಾರೆ, ಕೊಡೋಂಗಿಲ್ಲ. ಆಯಿತಾ? 2ನೇ ರೂಲು. ಸೆಕೆಂಡ್ ರೂಲು, ಪಾತ್ರ ನೋಡಿ ಕೊಡಿ ಅಂತ. ತೂತು ಪಾತ್ರೆಗೆ ಭಿಕ್ಷೆ ಹಾಕಬಾರ್ದು. ನಮಗೆ ಆ ಯೋಗ್ಯತೆ ಇದ್ದರೆ ಕೊಡ್ತಾರೆ. ಕೇಳಿದ್ರೆ ಅವ್ರು ಕೊಡಬೇಕು ಅಂತ ರೂಲ್ ಇಲ್ಲ. ಆದರೆ ಕೇಳದೇ ಇದ್ದರೆ ಕೊಡಲ್ಲ, ಗ್ಯಾರಂಟಿ ಕೊಡಲ್ಲ. ಕೇಳಿದ ಮೇಲೆ ನಮಗೆ ಕೊಡಲಿಲ್ವೋ ಅಂದರೆ ನಮ್ಗೆ ಆ ಯೋಗ್ಯತೆ ಇದೆಯಾ ಅಂತ. ಇದನ್ನು ಉಪೋದ್ಘಾತದಲ್ಲಿ ನಾವು ಮೊದಲೇ ನೋಡಿದ್ವಿ. ಅಂಥ ಮಹರ್ಷಿ ಹೈಗ್ರೀವ ಸ್ವಾಮಿ ಹತ್ರ ಕೇಳ್ಕೊತಾರೆ. ಅಗಸ್ತ್ಯರು ಹೈಗ್ರೀವ ಸ್ವಾಮಿನ ಕೇಳ್ತಾರೆ, ಮಾಮೇವ ಯೋಗ್ಯತಾ ನಾಸ್ತಿ, ನನಗೆ ಆ ಯೋಗ್ಯತೆ ಇಲ್ವೇ, ಹಾಗಾಗಿ ನೀನು ಕೊಡಲಿಲ್ವೇ ನನಗೆ? ಎಲ್ಲ ಹೇಳಿದೆ, ನನಗೆ ಸಹಸ್ರನಾಮ ಸ್ತೋತ್ರ ಯಾಕೆ ಹೇಳಲಿಲ್ಲ? ಇದು ರಹಸ್ಯನಪ್ಪ, ಅದಕ್ಕೆ ಹೇಳಲಿಲ್ಲ. ಆಮೇಲೆ ಇದನ್ನು ಯಾರ್ಯಾರಿಗೆ ಕೊಡಬಾರ್ದು? ಶಟರು, ದುಷ್ಟರು ಮತ್ತು ನಾಸ್ತಿಕರಿಗೆ ಕೊಡೋಂಗಿಲ್ಲ, ಇದಕ್ಕೆ ರೂಲ್ಸ್ ಇದೆಯಪ್ಪ. ಆಮೇಲೆ ಕೇಳಬೇಕು, ಕೊಡಲಿಲ್ಲ. ನೀ ಕೇಳಿದ್ಯಾ, ಹಂಗಾಗಿ ಕೊಡ್ತಾ ಇದ್ದೀನಿ. ಯಾಕೆ? ನೀನು ಲೋಪಮುದ್ರಾಪತಿ ಅಗಸ್ತ್ಯ, ನಿನಗೆ ಸಕಲ ಎಲ್ಲ ಇದೆ, ಕೊಡ್ತೀನಿ ಅಂತ. ಆ ಪಾತ್ರ ನೋಡಿ ಆಮೇಲೆ ಸಹಸ್ರನಾಮ ಸ್ತೋತ್ರ ಹೇಳ್ತಾ ಇರೋದು. ಆ ಒಂದು ಕಟಾಕ್ಷದಿಂದಲೇ ನಮಗೆ ಇವತ್ತು ವಶಿನ್ಯಾದಿ ವಾಗ್ದೇವತೆಗಳು ರಚಿಸಿದ ಇದು ಹಯಗ್ರೀವ ಸ್ವಾಮಿ ಮತ್ತು ಅಗಸ್ತ್ಯರಿಂದ, ವ್ಯಾಸರಿಂದ. ಆ ವ್ಯಾಸರದ ನಾಳೆ ಗುರುಪೌರ್ಣಿಮೆ ಬರುತ್ತೆ. ಆ ವ್ಯಾಸರು ಮಹಾನ್ ಗುರುಗಳು. ಆ ವಿಷ್ಣು ರೂಪಿಯಾಗಿರ್ತಕ್ಕಂಥ ವ್ಯಾಸರಿಗೆ ನಮಸ್ಕಾರ ಮಾಡಬೇಕು. ಅವ್ರ ಮುಖಾಂತರ ನಮಗೆ ಇದು ಸಿಕ್ತು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವು ಕೆಲವು ವಿಚಾರಗಳನ್ನು ನಾವು ನೋಡಬೇಕು. ಆವಾಗ ಆ ಪಾತ್ರ ನೋಡಿಬಿಟ್ಟು ನಮಗೆ ಕೊಡ್ತಾರೆ. ಅದಕ್ಕೆ ಒಂದು ಗುರುಗಳ ಹತ್ರ ಒಬ್ಬ ಶಿಷ್ಯ ಕೇಳ್ತಾನೆ, ಅವನಿಗೆ ಮನೋಭಿಷ್ಟ ಸಿದ್ಧಿ ಮಂತ್ರ ಉಪದೇಶ ಮಾಡಿಬಿಡ್ತಾರೆ ಗುರುಗಳು. ನನಗೆ ಕೊಡಿ ಕೇಳ್ತಾನೆ. ಆಯಿತು ಕೊಡಿ ಅಂತ. ಮನೋಭಿಷ್ಟ ಕಾರ್ಯ ಸಿದ್ಧಿ ಪುರುಸ್ವಹ ಅಂತ ಮಂತ್ರ ಬೀಜಾಕ್ಷರ ಸಹಿತ ಉಪದೇಶ ಮಾಡ್ತಾರೆ. ಅವನು ತುಂಬ ಶ್ರದ್ಧೆ ಭಕ್ತಿಯಿಂದ ಮನೋಭಿಷ್ಟ ಕಾರ್ಯ ಸಿದ್ಧಿ ಆಗಲಿ ಅಂಥೇಳಿ ಒಂದು ಕಾಡಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾನೆ. ಸಾಕಷ್ಟು ಮಂತ್ರ ಉಚ್ಚಾರಣೆ ಮಾಡಿ ಎಲ್ಲ ಮಾಡಿದ್ಮೇಲೆ ಪಾಪ ತುಂಬ ಅನನ್ಯ ಭಕ್ತಿಯಿಂದ ಮಾಡ್ತಾನೆ. ಆ ಮಂತ್ರಾದಿ ದೇವತೆ ಬಂದು ನಿಂತ್ಕೊಳ್ಳುತ್ತೆ. ಭೋ ಸಾಧಕ ಕಿಮ್ಮ ಜಪೇತಿ, ನನಗೆ ಗುರುಗಳು ಹೇಳ್ಕೊಟ್ಟಿರ್ತಾರೆ, ಎಲ್ಲ ಹೇಳ್ತಾನೆ. ಗುರು ಅದು ಮಂತ್ರ ನೀನು ತಥಾಸ್ತು ಅಂತ ಹೇಳ್ಬಿಟ್ಟು ಹೋಗುತ್ತೆ. ಆ ಮಂತ್ರ ವಶ ಆಗಿಬಿಡುತ್ತೆ ಅವನಿಗೆ. ಅಂದರೆ ಮಂತ್ರ ಸಿದ್ಧಿ ಆಗುತ್ತೆ, ವಶ ಅಲ್ಲ, ಮಂತ್ರ ಸಿದ್ಧಿ ಆಗುತ್ತೆ. ಮಂತ್ರ ಸಿದ್ಧಿ ಆದಮೇಲೆ ಏನು, ಒಂದು ಸರಿ ಕಣ್ಣು ಮುಚ್ಕೊಂಡು ಮನಸ್ಸಲ್ಲಿ ಮಂತ್ರ ಹೇಳ್ಕೊಂಡ ತಕ್ಷಣ ಮಂತ್ರಾದಿ ದೇವತೆ ಬಂದು ಒಳಗಡೆ ನಿಂತ್ಕೊಳ್ಳುತ್ತೆ. ಹಿಂಗೇನು ಬೇಕು ಅಂದರೆ ಅದು ಕೊಡುತ್ತೆ. ಅದೆಲ್ಲ ನಾವು ಮಾಡಬೇಕಾಗಿಲ್ಲ. ಈ ಮನೋಭಿಷ್ಟ ಸಿದ್ಧಿ ತಾನೆ, ಮನಸ್ಸಿಗೆ ಏನನ್ಕತ್ತು ಅಂದ್ಬಿಟ್ಟು, ಹಬ್ಬ ಎಂಥ ಕಾಡು, ಇಲ್ಲಿ ಇಷ್ಟೊತ್ತು ದಿನ ಜಪ ಎಲ್ಲ ಮಾಡಿ ನನಗೆ ಈ ಹಸು ಬಾಯಾರಿಕೆನೇ ಗೊತ್ತಾಗಿರಲಿಲ್ಲ. ಇವಾಗ ಎಲ್ಲೆಲ್ಲ ನನಗೆ ಒಂದು ಪಂಚಭಕ್ಷ ಪರಮಾನ್ನ ಸಿಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಾನೆ. ಟಕ್ ಅಂತ ಪಂಚಭಕ್ಷ ಪರಮಾನ್ನ ಬಂದ್ಬಿಡುತ್ತೆ ಮುಂದ್ಗಡೆ. ತಿಂತಾನೆ, ಹೊಟ್ಟೆ ತುಂಬುತ್ತೆ, ಆಕಳಿಕೆ ಬರುತ್ತೆ. ಹಬ್ಬ ಎಂಥ ಅದ್ಭುತವಾಗಿತ್ತು ಭೋಜನ. ಈಗ ನಾನು ಮಲ್ಕೊಂಬಿಟ್ರೆ ಒಂದು ಸ್ವಲ್ಪ ರೆಸ್ಟ್ ತಗೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಾಡಲ್ಲಿ ಎಲ್ಲಿ ಮಲ್ಕೊಳ್ಳೋದು? ಒಂದು ಮಂಚ ಇದ್ದರೆ
ಆರಾಮಾಗಿ ಹೆಂಗೆ ಮಲ್ಕೋಬೋದು ಅಂತಾನೆ ಒಂದು ಹಂಸತೋಲಿಕಾ ತಲ್ಪ ರೆಡಿ ಆಗುತ್ತೆ, ಮಂಚ ಪಟ್ ಅಂತ ಬಂದ್ಬಿಡುತ್ತೆ, ಮಂಚದ ಮೇಲೆ ಮಲ್ಕೋತಾನೆ. ಏನ ಆನಂದ ಅಂತ ಅನ್ಕೋತಾನೆ, ನಿದ್ದೆ ಮಾಡೋಣ ಅಂಥೇಳಿ ಇನ್ನೇನು ತೂಕಡಿಕೆ ಬರುತ್ತೆ, ನಿದ್ದೆ ಬರುತ್ತೆ. ನಿದ್ದೆ ತೂಕಡಿಕೆಯಲ್ಲಿ ಮಂಪ್ರು ಹೌದಲ್ವಾ, ನಾನೆಲ್ಲಿ ಮಲಗಿದ್ದೀನಿ, ಕಾಡಲ್ಲಿ ಮಲಗಿದ್ದೀನಿ, ಇಲ್ಲಿ ಯಾರಾದರೂ ಕ್ರೂರ ಮೃಗಗಳು ಇದ್ದರೆ ಅಂತಾನೆ ಒಂದು ಸಿಂಹ ಓಂ ಅನ್ನುತ್ತೆ, ಅಯ್ಯೋ ಅದು ನಾನು ಬಂದು ತಿಂದರೆ ಅಂತಾನೆ ಬಂದು ಇವನು ತಿಂದೋಗುತ್ತೆ. ಯಾಕಂಗಾಯ್ತು? ಮನಸ್ಸು ಪಕ್ವ ಇಲ್ಲ. ಯಾಕೆ ಮಂತ್ರ ಕೊಡಬಾರ್ದು ಅಂತ ಹೇಳ್ತಾರೆ, ಮಂತ್ರಗಳೆಲ್ಲ ಗುರುಮುಖೇನ ಯಾಕೆ ಉಪದೇಶ ತಗೋಬೇಕು ಅಂತ ಹೇಳ್ತಾರೆ ಅಂದರೆ, ಆ ಮನಸ್ಸು ಪಕ್ವ ಇಲ್ಲ, ಆ ಮನಸ್ಸಲ್ಲಿ ಕಂಟ್ರೋಲ್ ಇಲ್ಲ, ಏನು ಕೇಳ್ಕೋಬೇಕು ಅಂತ ಗೊತ್ತಿಲ್ಲ. ಅಂಥ ಒಂದು ಶಕ್ತಿ ಮಂತ್ರದಿಂದ ನಮಗೆ ಬಂದರೆ ಈ ಥರ ನಾವು ಪ್ರಲೋಭನೆ ಈ ಥರದ್ದಕ್ಕೆ ಗುರಿಯಾಗ್ಬಿಟ್ಟು ನಮ್ಮ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ನಾವು ಹೋಗಬಾರ್ದು. ಆ ಮನಸ್ಸು ಅಷ್ಟು ಸ್ಥಿತವಾಗಿರಬೇಕು. ಇಲ್ಲ, ಆ ಒಂದು ಸಮಸ್ಥಿತಿನ ಕಾಪಾಡ್ಕೋಬೇಕು. ಆವಾಗ ಮಾತ್ರ ಯೋಗ ಇತ್ಯಾದಿ ಎಲ್ಲ. ಅದಕ್ಕೆ ಮನಸ್ವಿನಿ, ಅಮನಸ್ಕತೆ ಮನಸ್ವಿನಿ ನಾಮ ಯಾಕೆ ಬಂದಿದೆ ಅಂದರೆ, ಮನಸ್ಸು ಮೊದಲು ನಿಗ್ರಹ ಆಗಬೇಕು. ಮನಸ್ಸನ್ನು ನಾವು ಹತೋಟಿಲಿ ಇಟ್ಕೋಬೇಕು ಅಂತಂದರೆ ಪಕ್ಕಾಗಿರಬೇಕು. ಮನಸ್ಸು ನಿಶ್ಚಯ ಬುದ್ಧಿಯಿಂದ ನಾವು ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಅದಿಲ್ಲದೆ ಇದ್ದರೆ ಅವಳು ಪರಮೋದಾರ ಶಿಕ್ಪ್ರ ಪ್ರಸಾದಿನಿ, ಅವಳು ಕೊಡ್ತಾಳೆ, ಆದರೆ ನಮ್ಗೆ ಸ್ವೀಕರಿಸೋ ಯೋಗ್ಯತೆ ನಮ್ಮಲ್ಲಿರಬೇಕು. ಹಾಗಾಗಿ ಅವಳನ್ನು ದೂಷಣೆ ಮಾಡಬಾರ್ದು. ಪರಮ ಉದಾರ ಅಂದರೆ ಬಹು ಉದಾರ ಸ್ವಭಾವವುಳ್ಳವಳು. ಏನೇ ಪರಮ ಪದವಿಯನ್ನು ನಾವು ಕೇಳ್ಕೊಂಡ್ರು, ಪರಮ ಪದವಿಯವರೆಗೆ ನಾವು ಏನನ್ನು ಕೇಳಿದರೂ ಉದಾರವಾಗಿ ನೀಡ್ತಕ್ಕಂಥದ್ದವಳು ಅಂತ. ಪರಮ ಅಂದರೆ ದೊಡ್ಡ ದಾತೃತ್ವ, ಅಂದರೆ ಉದಾರ. ಹಾಗೆ ಅನ್ನವನ್ನು ಐಶ್ವರ್ಯವನ್ನು ಕೊಡ್ತಕ್ಕಂಥ ಈ ಯಾವುದು ವಿರಾಗಿಣಿ ವಿಶಾಲಾಕ್ಷಿ, ಅನ್ನ ಮತ್ತು ಐಶ್ವರ್ಯ ಕೊಡ್ತಕ್ಕಂಥ ಪರಮ ಉದಾರದಿಂದ ಅನ್ನ ಕೊಡ್ತಾಳೆ. ಅಮ್ಮ ಹೆಂಗೆ ಬಡಿಸ್ತಾಳೆ ಅಂದರೆ, ಅದಕ್ಕೆ ಅನ್ನಪೂರ್ಣೆ ಅಂದರೆ ಹೊಟ್ಟೆ ತುಂಬ ಅನ್ನ ನಾವು ಯಾರಿಗಾರು ಬಡಿಸ್ಬೇಕಾದ್ರೆ ತೃಪ್ತಿ ಆಗೋಂಗೆ, ಅದೊಂದರಲ್ಲೇ ಅಂತ ತೃಪ್ತಿ ಆಗೋದು. ಅದಕ್ಕೆ ನಾವು ಏನೇ ಮಾಡಿದರೂ ಒಂದು ಅನ್ನ ಸಂತರ್ಪಣೆ ಅಂತ ಮಾಡ್ತೀವಿ. ಇನ್ಯಾವುದ್ರಲ್ಲೂ ಮನುಷ್ಯನ ತೃಪ್ತಿ ಪಡಿಸೋಕ್ಕಾಗಲ್ಲ. ನೋಟು ದುಡ್ಡು ಎಷ್ಟು ಕೊಟ್ಟರು ಸಾಲದು, ಐಶ್ವರ್ಯ ನೀವೇನೇ ಕೊಡ್ರಿ ತೃಪ್ತಿ ಅನ್ನೋದು ಮನುಷ್ಯಂಗಿಲ್ಲ. ಇದೊಂದಕ್ಕೆ ಸಾಕು ಅನ್ನೋದು, ಅಯ್ಯಪ್ಪ ಇನ್ನಾಗಲ್ಲಪ್ಪ ನಂಗೆ ಹೊಟ್ಟೆ ತುಂಬ ಸಾಕು ಅಂತ ಹೇಳೋದು ಇದೊಂದಕ್ಕೆ ಅಂತ, ಇನ್ಯಾವುದಕ್ಕೂ ನಾವು ಸಾಕು ಅನ್ನಲ್ಲ. ಹಾಗಾಗಿ ಅನ್ನ ಅಂದರೆ ಇಲ್ಲಿ ಸಂಪದ ಅಂತ, ಐಶ್ವರ್ಯ ಅಂತ. ಅನ್ನಪೂರ್ಣೆ ಅಂದರೆ ಬರೀ ಒಂದು ಐಶ್ವರ್ಯ ಅಲ್ಲ, ಅವಳು ಒಂದು ಕೈಯಲ್ಲಿ ನೇಗಲು ಹಲ ಮತ್ತು ಮುಸಲ, ಇನ್ನೊಂದು ಕೈಯಲ್ಲಿ ಸೌಟ್ ಇಟ್ಕೊಂಡಿದ್ದಾಳೆ. ಆ ಸ್ವರೂಪ ಆ ಒಂದು ಅಂದರೆ ಆ ಕೈಯಲ್ಲಿ ಇದು ನೇಗಲು, ಅದು ಸಮೃದ್ಧಿಯ ಸಂಕೇತ. ಕೃಷಿ ಮಾಡಿದಾಗ ಅನ್ನ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಒಂದು ಕೈಯಲ್ಲಿ ಆ ಒಂದು ಪುಷ್ಟಿ ನೀಡ್ತಕ್ಕಂಥ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಇನ್ನೊಂದರಲ್ಲಿ ಅದನ್ನು ಆ ಆಹಾರವನ್ನು ಅನ್ನವನ್ನು ಬಡಿಸ್ತಕ್ಕಂಥದ್ದು. ಹಾಗಾಗಿ ಅವೆರಡನ್ನ ಕೈಯಲ್ಲಿ ಸೌಟಿರುತ್ತೆ ಅನ್ನಪೂರ್ಣೇಶ್ವರಿ ತಾಯಿ ಇದರಲ್ಲಿ. ಅದನ್ನು ಪರಮ ಕಾರುಣ್ಯದಿಂದ ಸಮೃದ್ಧಿಯಾಗಿ ನೀಡೋದ್ರಿಂದ ಅವಳು ಪರಮೋದಾರ ಪರಾಮೋದ. ಇದು ಅಷ್ಟೇ ಬಹಳ ಅತ್ಯಂತ ಆಹ್ಲಾದ ರೂಪಿಣಿ, ಬ್ರಹ್ಮಾನಂದ ಸ್ವರೂಪಿಣಿ, ಆಸಮಂತಾತ್ ಮೋದ. ಪರಾಮೋದ, ಪರ ಅಂದರೆ ಪರಬ್ರಹ್ಮ ಸ್ವರೂಪವಾದ ಪರ ಪ್ಲಸ್ ಆಮೋದ ಅಂದರೆ ಆಸಮಂತಾತ್ ಸಂಪೂರ್ಣ, ಮೋದ ಆನಂದ, ಪರಮಾನಂದ, ಅದು ಬ್ರಹ್ಮಾನಂದವನ್ನು ಕರುಣಿಸ್ತಕ್ಕಂಥ ತಾಯಿ. ಆದ್ದರಿಂದ ಪರಾಮೋದ ಮನೋಮಯಿ. ಇಲ್ಲಿ ಮನೋಮಯಿ ಯಾಕೆ ಅಂದರೆ ನಾವೀಗೆಲ್ಲ ಅದನ್ನ ಹಿಂದಿನ ನಾಮಗಳಲ್ಲಿ ಹೇಳಿದೆವು. ಮನಸ್ಸು ಎಷ್ಟು ಮುಖ್ಯ ಅಂದರೆ ಮನೋಮಯಿ ಅಂದರೆ ಮನಸ್ವರೂಪಿಣಿ. ಭೈರವ ಚಿದಾಕಾಶ, ಶಿವ ಚಿದಂಬರದಲ್ಲಿ ಸ್ಥಿತ ಆಗಿದ್ದಾನೆ. ಆಕಾಶದಲ್ಲಿರ್ತಕ್ಕಂಥ ಸ್ಪಂದನ ಶಕ್ತಿ, ಆಕಾಶದಲ್ಲಿರ್ತಕ್ಕಂಥ ಸ್ಪಂದನ ಶಕ್ತಿನೇ ಅದೇ ಮನೋಮಯಿ ಅಂತ. ಇಲ್ಲಿ ಕಾಶ್ಮೀರ ಶೈವ ಸಿದ್ಧಾಂತದಲ್ಲಿ, ಕಾಶ್ಮೀರಿ ಶೈವಿಸಮ್ ಅಂತ ಕರೀತಾರೆ, ಕಾಶ್ಮೀರ ಶೈವ ಸಿದ್ಧಾಂತದಲ್ಲಿ ಈ ಅನೇಕ ವಿಧವಾದ ಸೃಷ್ಟಿ ಸಂಕಲ್ಪ ರೂಪಿಣಿಯಾಗಿ ಇದ್ದಾಳೆ ಅಂತ. ಈ ನಾಮಕ್ಕೆ, ಮನೋಮಯಿ ನಾಮಕ್ಕೆ ಕಾಶ್ಮೀರ ಶೈವ ಸಿದ್ಧಾಂತದ ಪ್ರಕಾರ ಒಂದು ಅದ್ಭುತವಾದ ವೇದಾಂತ ಅರ್ಥ ಇದೆ. ಈಗ ನಮ್ಮ ಶರೀರ ಪಂಚೀಕೃತವಾಗಿ ಪ್ರಪಂಚನೂ ಪಂಚೀಕರಣದಿಂದ ನಿರ್ಮಾಣ ಆಗಿದೆ. ಈ ಶರೀರನು ಪಂಚಕೋಶಾತ್ಮಕವಾಗಿ ಪಂಚಕೋಶಗಳಿಂದ ಈ ಶರೀರ ನಿರ್ಮಾಣ ಆಗಿದೆ. ಆ ಪಂಚಕೋಶದಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಶರೀರದಲ್ಲಿ ಆ ಪಂಚಕೃತ್ಯಗಳು ನಡೆಯುತ್ತೆ. ಅಲ್ಲಿ ಪ್ರಪಂಚ ನಡೀಬೇಕಾದ್ರೆ ಇಲ್ಲಿ ಅನ್ನಮಯ ಕೋಶ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಇದೆ.
ಈ ಆರ್ಡ್ರನ್ನ ಸ್ವಲ್ಪ ನೋಡಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಅನ್ನಮಯ ಕೋಶ, ಆನಂದಮಯ ಕೋಶ, ಅದ್ರ ಪಕ್ಕ ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ ಆಯಿತು. ಮಧ್ಯೆ ಇರೋದು ಯಾವುದು? ಮನೋಮಯ ಕೋಶ. ಅಲ್ಲಿ ಹಿಡ್ಕೊಳ್ಳಿ, ಅದು ಮನೋಮಯಿ. ಇದು ರಹಸ್ಯ. ಮನೋಮಯಿ ಅಂದರೆ ಆ ಮಧ್ಯದಲ್ಲಿರ್ತಕ್ಕಂಥ ಕೋಶ ಹಿಡ್ಕೊಳ್ಳಿ, ಆ ಮನಸ್ಸು ಉನ್ಮನ ಸ್ಥಿತಿಗೆ ಬಂದು ಮನೋವಾಚಾಮ ಗೋಚರವಾಗಿರ್ತಕ್ಕಂಥ ಈ ಪರಬ್ರಹ್ಮ ತತ್ವವನ್ನು ಉನ್ಮನ ಸ್ಥಿತಿಯಲ್ಲಿ ಆ ಮನಸ್ಸನ್ನು ವಿಕಸನಗೊಳಿಸಿ, ವಿಷಯಾಸಕ್ತವಾದ ಇಂದ್ರಿಯಾಸಕ್ತವಾದ ಮನಸ್ಸಿಗೆ ಅದು ಸಿಗಲ್ಲ. ಮನೋವಾಚಾಮ ಗೋಚರ ದುರ್ಗಮ ದುರ್ಲಭ. ಅವಳನ್ನು ಅರಿಬೇಕು ಅಂದರೆ, ಆ ಪರಬ್ರಹ್ಮ ಸತ್ವವನ್ನು ಅರಿಬೇಕು ಅಂದರೆ ಈ ಮನಸ್ಸನ್ನು ಉನ್ಮನ ಸ್ಥಿತಿಗೆ ತಂದರೆ ಅದು ಮನೋನ್ಮನಿ. ಆ ಮನೋನ್ಮನಿ ಮನೋಮಯ ಕೋಶನ ಹಿಡ್ಕೊಳ್ಳಿ, ಅಲ್ಲಿಂದ ಸಾಧನೆ ಮಾಡಿ ಅಂತ ಸಾಧನಾ ರಹಸ್ಯ ಹೇಳಿರ್ತಕ್ಕಂಥ ಇದು ಕಾಶ್ಮೀರ ಶೈವ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ವಿಚಾರ. ಮನೋಮಯಿ ವ್ಯೋಮಕೇಶಿ. ವ್ಯೋಮಕೇಶಿ ವಿಮಾನಸ್ಥ ವಜ್ರಿಣಿ ವಾಮಕೇಶ್ವರಿ. ಈಗ ನಾವು ಕಾಶಿ ವಿಶಾಲಾಕ್ಷಿ ಸ್ವರೂಪ ತತ್ವದ ವಿಶ್ವಮಾತಾ ಜಗದ್ದಾತ್ರಿ ವಿಶಾಲಾಕ್ಷಿ ವಿರಾಗಿಣಿಯಲ್ಲಿ ನೋಡಿದ್ವಿ. ಆ ತಾಯಿ ಅನ್ನಪೂರ್ಣೇಶ್ವರಿಗೆ ನಮಸ್ಕಾರ ಮಾಡ್ತಾ ಆ ಜ್ಞಾನ ವೈರಾಗ್ಯ ಎಲ್ಲ ನಮಗೆ ಕರುಣಿಸಲಿ ಅಂತ ಹೇಳಿ ನಾವು ಇನ್ನೊಂದು ನಾಮಗುಚ್ಛಕ್ಕೆ ಪ್ರವೇಶ ಮಾಡೋಣ. ವ್ಯೋಮಕೇಶಿ ವಿಮಾನಸ್ಥ ವಜ್ರಿಣಿ ವಾಮಕೇಶ್ವರಿ ಅಂತ. ಇಲ್ಲಿ ಆ ವಜ್ರಿಣಿ ದೇವತೆ ಇಂದ್ರಾಣಿ ದೇವತೆ, ಒಂದು ಇಂದ್ರಾಣಿ ವಿದ್ಯಾ ರಹಸ್ಯ ನಿಕ್ಷೇಪವಾಗಿರ್ತಕ್ಕಂಥ ನಾಮಗುಚ್ಛಕ್ಕೆ ಈಗ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಇಲ್ಲಿ ವ್ಯೋಮಕೇಶಿ. ವ್ಯೋಮಕೇಶಿ ಅಂತಂದರೆ ಏನು? ವ್ಯೋಮಕೇಶಿ ಅಂತಂದರೆ, ಆಮೇಲೆ ಇನ್ನೊಂದು ವಿಚಾರ ನಾನು ಮನೋಮಯಿಲಿ ಹೇಳಬೇಕಾಗಿತ್ತು, ಮಿಸ್ ಆಯಿತು. ಮನೋಮಯಿಗೆ ಮತ್ತೆ ವಾಪಸ್. ಮನೋಮಯಿಲಿ ಯೋಗಗಳಲ್ಲಿ ಸಾಂಖ್ಯ, ತಾರಕ, ಅಮನಸ್ಕ, ಕುಂಡಲಿನಿ, ಸಚ್ಚಿದಾನಂದ, ಪರಿಪೂರ್ಣ, ಈ ಥರ ಬೇರೆ ಬೇರೆ ಮೆಟ್ಲಿದೆ. ಅದರಲ್ಲಿ ಸಾಂಖ್ಯ ತಾರಕಾದಿಗಳು ಆ ಮಧ್ಯದಲ್ಲಿ ಆ ಕುಂಡಲಿನಿ ಯೋಗಕ್ಕೆ ಮೊದಲು ಪ್ರವೇಶ ಮಾಡೋದಕ್ಕೆ ಅಮನಸ್ಕ ಯೋಗ ಅಂತ ಕರೀತಾರೆ. ಅದು ಕುಂಡಲಿನಿ ಯೋಗಕ್ಕೆ ಸಿದ್ಧತೆ. ಆ ಅಮನಸ್ಕತೆ ಮೊದಲು ಬರಬೇಕು, ಮನಸ್ಸು ಪೂರ್ತಿ ಹತೋಟಿಗೆ ಬರಬೇಕು. ಈಗ ಒಂದೊಂದು ಯೋಗಕ್ಕೂ ಒಂದೊಂದು ಮುದ್ರೆ ಇದೆ. ಸಾಂಖ್ಯಕ್ಕೆ ಶಾಂಭವಿ ಮುದ್ರೆ, ತಾರಕಕ್ಕೆ ಷಣ್ಮುಖಿ ಮುದ್ರೆ, ಅಮನಸ್ಕತೆಗೆ ಖೇಚರಿ ಮುದ್ರೆ ಅಂತ ಬರುತ್ತೆ. ಆ ಖೇಚರಿ ಇದಕ್ಕೆ ಖೇಚರಿ, ಆಮೇಲೆ ಕುಂಡಲಿನಿಗೆ ಭೂಚರಿ ಅಂತ ಮುದ್ರೆ, ಸಚ್ಚಿದಾನಂದ ಯೋಗಕ್ಕೆ ಅಂತರ್ಲಕ್ಷ, ಪರಿಪೂರ್ಣ ಯೋಗಕ್ಕೆ ಯಾವುದೂ ಮುದ್ರೆ ಇಲ್ಲ. ಅದು ಲೋಪಾಮುದ್ರಾ ವಿದ್ಯಾ ಅದೆಲ್ಲ ಬೇರೆ. ಅದು ಪರಿಪೂರ್ಣ ಯೋಗಕ್ಕೆ ಅದೇನು ಅಂತ ನಮಗೆ ಗೊತ್ತಿಲ್ಲ, ಆ ಪರಂಪರೆಯಲ್ಲಿರೋರಿಗೆ ಮಾತ್ರ ಗೊತ್ತು. ಅದೊಂದು ವಿಶೇಷವಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಆ ಒಂದೊಂದಕ್ಕೂ ಒಂದೊಂದು ಸಿದ್ಧಿಗಳಿದೆ. ನಾವು ಆ ವಿಚಾರಕ್ಕೆ ಹೋಗೋದು ಬೇಡ ಈಗ. ಈಗ ಇಲ್ಲಿ ಯಾಕೆ ಬಂತು ಅಂತಂದರೆ, ಆ ಅಮನಸ್ಕ ಯೋಗಕ್ಕೆ ಕೇಚರಿ ಮುದ್ರೆ ಪ್ರಧಾನವಾಗಿ ಬರುತ್ತೆ. ಆ ಕೇಚರಿ ಶಕ್ತಿನೇ ವಾಮಕೇಶ್ವರಿ. ಅಲ್ಲಿ ಆ ವ್ಯೋಮಕೇಶಿ ವಿಮಾನಸ್ಥ ಬಂತಲ್ಲ, ಇಲ್ಲಿ ವಾಮಕೇಶಿ ಅಂದರೆ ಆ ಕೇಚರಿ ಶಕ್ತಿಗೆ ವಾಮಕೇಶ್ವರಿ ಶಕ್ತಿ ಭಾಗವಾಗಿದೆ. ಅದು ಆ ತೋರಿಕೆಯ ಜೀವಿಯೊಂದಿಗೆ ಅನುಬಂಧ ಹೊಂದಿದೆ. ಕೇಚರಿ ಅಂದರೆ ಖ ಅಂದರೆ ಆಕಾಶ, ಖ ಅಂದರೆ ಆಕಾಶ. ಆ ಆಕಾಶದಲ್ಲಿ ತೇಲ್ತಕ್ಕಂಥದ್ದು ಕೇಚರಿ ಅಂತಂದರೆ ಒಂದು ಸಿದ್ಧಿಗೂ ಕೇಚರಿ ಅಂತ ಕರೀತಾರೆ. ಶಂಕರಾಚಾರ್ಯರು ಆ ಕಾಪಾಲಿಕನ್ನ ಭೇಟಿ ಮಾಡ್ತಾರೆ. ಇದರಲ್ಲಿ ಎಂಥದ್ದು ಕೇದಾರನಾಥ ಮತ್ತು ಬದ್ರಿನಾಥ ಪ್ರದೇಶದಲ್ಲಿ ಆ ಒಬ್ಬ ಕಾಪಾಲಿಕ ಬಂದುಬಿಟ್ಟು, ನಾನು ನಿನ್ನನ್ನು ಬಲಿ ಕೊಡಬೇಕು, ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅವ್ರು ಹೇಳ್ತಾರೆ, ನೋಡು ನನ್ನ ಶಿಷ್ಯರು ಅವ್ರು ಇರುವಾಗ ನಾನು ಬರೋಕ್ಕಾಗಲ್ಲ, ಯಾಕೆಂದರೆ ನೀನು ಭಾಳ ಇದು ಮಾಡ್ತಾರೆ, ಅವ್ರು ಒಪ್ಪಲ್ಲ. ಅವ್ನು ಭಾಳ ವಿಧವಾಗಿ ಹೇಳ್ತಾನೆ, ನೋಡಪ್ಪ ನೀನು ಎಲ್ಲ ದೊಡ್ಡ ವಿರಕ್ತ ಅಂತ ಹೇಳ್ತೀಯ, ಈ ದೇಹದ ಮೇಲೆ ನಿಂಗೆ ಅಭಿಮಾನ ಇಲ್ಲ ಅಂತೀಯ, ನಿಂಗೆ ಹೆಂಗೋ ಅಭಿಮಾನ ಇಲ್ಲ, ಬಂದ್ಬಿಡು, ನಿನ್ನ ಅಮ್ಮನವ್ರಿಗೆ ಬಲಿ ಕೊಡ್ತೀನಿ, ಅದರಿಂದ ನನಗೆ ಇದಾಗುತ್ತೆ ಅಂತ ಅವನು ವಾಮಾಚಾರ ಪರ ಹೇಳ್ತಾನೆ. ಅವರು ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಅವರೇನು ದೇಹಾಭಿಮಾನ ಅವ್ರಿಗಿಲ್ಲ, ಅದಕ್ಕೇನು ಆಯ್ತಪ್ಪ ನಿನಗೊಂದು ಸಂತೋಷ ಸಿಗೋದಾರ ಅದು ಮಾಡ್ಕೊ ಅಂತ. ಸರಿ ಬಾ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ದಾರಿಲಿ ಅವನೇನು ಮಾಡ್ತಾನೆ, ಅವನಿಗೆ ಕೇಚರಿ ವಿದ್ಯೆಯಲ್ಲಿ ಅವನು ಪರಿಣಿತ. ಒಂದು ಮಂತ್ರದಂಡ ಇಟ್ಕೊಂಡ್ಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಟ್ಟು ಶಂಕರಾಚಾರ್ಯರನ್ನು ಕೂತ್ಕೊತಾನೆ ಈ ಕೋಲ್ ಮೇಲೆ, ಇದು ಮಂತ್ರದಂಡದ ಮೇಲೆ ಕೂತ್ಕೊಂತ ಇಡೀ ಆಕಾಶದಲ್ಲೆಲ್ಲ ಒಂದು ರೌಂಡ್ ಹೊಡ್ಸ್ಕರ್ಕೊಂಬಂದು ಕೆಳಗಡೆ ಇಳಿಸ್ತಾನೆ. ನೋಡು ಎಷ್ಟು ಶಕ್ತಿ ಇದೆ, ನೀನು ದೊಡ್ಡ ಸನ್ಯಾಸಿ, ಆಬಾಲ ಸನ್ಯಾಸಿ ಅಂತ ಹೇಳ್ತೀಯ, ಇದೆಲ್ಲ ಶಕ್ತಿ ಇದೆಯಾ ನಿನ್ನ ಹತ್ರ ಅಂತಾನೆ. ಇಲ್ಲ ಭಾಳ ಅದ್ಭುತವಾಗಿದೆಯಪ್ಪ, ತುಂಬ ಚೆನ್ನಾಗಿದೆ ಅಂತಾರೆ ಶಂಕರಾಚಾರ್ಯರು. ಆಮೇಲೆ ಅವ್ನು ನೋಡ್ತಾರೆ, ಜೋರಾಗಿ ನಗು ಬಂದ್ಬಿಡುತ್ತೆ, ನಗ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ತೊಗೊಂಡೋಗಿ ನಿನ್ನನ್ನು ಬಲಿ ಕೊಡ್ತೀನಿ, ನೀನು ಅದು ಹಿಂಗೆ ನಗ್ತಾ ಇದೆಯಾ, ಏನು ಕಂಡೆ ನೀನು ಅಂತಾನೆ. ಏನಿಲ್ಲ, ಏನೋ ತೋರಿಸ್ದಿಲ್ಲ, ಎಲ್ಲ ಆಕಾಶ ಮಾರ್ಗವನ್ನು ನನ್ನ ಕರ್ಕೊಂಡೋಗಿ ಕೆಳಗೆ ಇಳಿಸ್ದಿಲ್ಲ, ಇದು ಕೇಚರಿ ಅಂತ ಸಿದ್ಧಿ,
ಇದಕ್ಕೆ ಎಷ್ಟು ವರ್ಷ ಆಯಿತು ಇದು ಸಿದ್ಧಿ? ಇದು 60 ವರ್ಷ ಸಿದ್ಧಿ ಸಾಧನೆ ಮಾಡಿ 60 ವರ್ಷದಿಂದ ಈ ಸಿದ್ಧಿ ಪಡ್ಕೊಂಡಿದ್ದೀನಿ ನಾನು ಅಂತಾನೆ. ಜೋರಾಗಿ ನಕ್ಕ. ಅದಕ್ಕೆ ನಕ್ಕೆ. ಯಾಕೆ 60 ವರ್ಷ ಅನ್ಯಾಯವಾಗಿ ಹಾಳು ಮಾಡ್ಕೊಂಬಿಟ್ಟಿಯಲ್ಲಪ್ಪ ಅಂತಾನೆ. ಏನು ಅಂತ, ನನ್ನಂಥ ಕಾವಿ ಬಟ್ಟೆ ಹುಟ್ಟಿರ್ತಕ್ಕಂಥ ಒಬ್ಬ ಸನ್ಯಾಸಿಗೆ 2 ಏಟು ಹೊಡೆದಿದ್ದರೆ ಸಾಕಾಗಿತ್ತು. ಮುಂದಿನ ಜನ್ಮದಲ್ಲಿ ಕಾಗೆ ಆಗಿ ಹುಡ್ತಿದ್ದೆ, ಆರಾಮಾಗಿ ಎಲ್ಲ ಯಾವಾಗಲೂ ಮೇಲೇ ಅಡ್ಡಾಡ್ಕೊಂಡಿರ್ಬೋದಾಗಿತ್ತಲ್ಲ ಅಂತ. ಅಂದರೆ ಆ ಮಹಾತ್ಮರ ಲಕ್ಷಣ ನೋಡು. ಅದರಿಂದ ಏನು, ಈ ಸಿದ್ಧಿಗಳಿಂದ ಏನೂ ಉಪಯೋಗ ಇಲ್ಲ ಅಂತಕ್ಕಂಥದ್ದು. ಆದರೆ ಕೇಚರಿ ವಿದ್ಯೆ, ಕೇಚರಿ ಮುದ್ರೆ ಅದು ಯೋಗದಲ್ಲಿ ಪ್ರಧಾನ ಇದೆ. ಅದು ವಾಮಾಚಾರವಾಗಿರೋ ಅರ್ಥ. ಯಾಕೆ ಹೇಳಿದೆ ಅಂತಂದರೆ, ಸಿದ್ಧಿ ಅದನ್ನು ವಾಮಾಚಾರ ಪರವಾಗಿ ಅಷ್ಟು ವರ್ಷ ತಗೋತಾರೆ. ಸಹಜವಾಗಿ ಯೋಗಿಗಳಿಗೆ ಅಮನಸ್ಕ ಯೋಗವನ್ನು ಮಾಡ್ತಾ ಕೇಚರಿ ಮುದ್ರೆಯಲ್ಲಿ ಸಾಧನೆ ಮಾಡೋರಿಗೆ ಆ ಒಂದು ಸಿದ್ಧಿ ಬರುತ್ತೆ. ನಾವು ಸಿದ್ಧಿ ವಿಚಾರಕ್ಕೆ ಹೋಗೋದು ಬೇಡ. ಹಾಗಾಗಿ ಇಲ್ಲಿ ವ್ಯೋಮಕೇಶಿ ನಾಮ ಯಾಕೆ ಬಂತು ಅನ್ನೋಕ್ಕೆ, ಅಲ್ಲಿ ಆ ಮನೋಮಯಿಯಿಂದ ನಾವು ಹಿಂಗೆ ಬರಬೇಕಾದ್ರೆ ಆ ಕೇಚರ ಶಕ್ತಿ ಕೇಚರಿ ಮುದ್ರೆಯಿಂದ ಮಾಡ್ತಕ್ಕಂಥ ಯೋಗ ಅಮನಸ್ಕ ಯೋಗ. ಆದ್ದರಿಂದ ಆ ಅಮನಸ್ಕ ಯೋಗದ ರಹಸ್ಯವಾಗಿ ಇಲ್ಲಿ ವ್ಯೋಮಕೇಶಿ ಬಂದಿದೆ. ಆ ವಾಮಕೇಶ್ವರಿ ಎನ್ನದೇ ಕೇಚರಿ ಶಕ್ತಿ ಇದು. ಹಾಗಾಗಿ ಆ ಮುಂದಿನ ನಾಮನ ವ್ಯೋಮಕೇಶಿ ಅಂತ ಇಟ್ಟಿದ್ದಾರೆ. ವ್ಯೋಮ ಅಂದರೆ ಆಕಾಶ, ಆಕಾಶವೇ ತಲೆ ಕೂದಲಾಗಿರ್ತಕ್ಕಂಥಳು ವ್ಯೋಮಕೇಶಿ. ಅಮ್ಮನವರ ಕೂದಲೇ ಆಕಾಶ. ಅವನು ವ್ಯೋಮಕೇಶ. ಪರಮೇಶ್ವರನ ಕೇಶನೇ ಆಕಾಶಾಂತರ್ಗತವಾಗಿದೆ. ಆಕಾಶಕ್ಕಿಂತ ವಿಸ್ತಾರವಾಗಿ ಅವನ ಕೇಶ ವ್ಯಾಪಿಸಿದೆ ಅಂತ. ಆ ವ್ಯೋಮನ್ ಅಂದರೆ ಸ್ವರ್ಗ, ಆಕಾಶ, ವಾತಾವರಣ, ಪಂಚಭೂತಗಳ ಮೂಲ ಧಾತು ವಾಯು ಮೊದಲಾದ ಅರ್ಥ ಈ ಒಂದು ನಾಮಕ್ಕಿದೆ, ವ್ಯೋಮನ್ ಅಂತ. ಅದನ್ನೇ ತೈತರೀಯ ಪ್ರಶ್ನೆಯಲ್ಲಿ ಪರಮೇ ವ್ಯೋಮನ್ ಯೋ ಸ್ಮೃತೆ ಸರ್ವಾನ್ ಕಾಮಾನ್ ಸ್ತಃ ಬ್ರಹ್ಮಣಾವಿ ಪಶ್ಚಿತೇತಿ ಅಂತ. ಅಲ್ಲಿ ವ್ಯೋಮನ್ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಆಕಾಶಾದ್ವಾಯು ವಾಯುರಗ್ನಿ ಆತ್ಮನ ಆಕಾಶ ಸಂಭೂತಃ. ಈ ಎಲ್ಲ ನಾಮಗಳು ಹಿಂದೆ ವಿಚಾರ ಮಾಡಿದ್ದೀವಿ. ಆ ಅರ್ಥದಲ್ಲಿ ವ್ಯೋಮ ಅಂದರೆ ಆಕಾಶ ಅಂತ. ಆಕಾಶವ್ಯಾಪಿಯಾದ ಕೇಶ ಹೊಂದಿರತಕ್ಕಂಥವಳು ಅಂತ ರೂಪ. ಆದರೆ ಅದರಲ್ಲಿರ್ತಕ್ಕಂಥ ತಂತ್ರ ರಹಸ್ಯಾರ್ಥ ವ್ಯೋಮಕೇಶಿ, ಅದು ಕೇಚರಿ ಮುದ್ರೆ, ಅದನ್ನೆಲ್ಲ ಹೇಳ್ತಕ್ಕಂಥ ಇದು ಆಕಾಶ. ಇಲ್ಲಿ ಇನ್ನೊಂದು, ಆ ಪರಮೇಶ್ವರ ತನ್ನ ಕೇಶದಲ್ಲಿ ಗಂಗೆಯನ್ನು ಧರಿಸಿದ್ದಾನೆ. ಆ ಗಂಗೆ ಜಲತತ್ವ ಪ್ರಧಾನವಾಗಿರ್ತಕ್ಕಂಥ ಗಂಗೆ. ಅದನ್ನೇ ಆ ವ್ಯೋಮಕ ಈಶಿ ಅಂದರೆ ಚಿದಾಕಾಶದಲ್ಲಿರ್ತಕ್ಕಂಥ ಸ್ಪಂದನ ಶಕ್ತಿನೇ ಅಮ್ಮನವರು. ಆ ಸ್ಪಂದನ ಶಕ್ತಿನೇ ಮನಸ್ವಿನಿಲಿ ಮಾನವತಿಯಲ್ಲಿ ನಾವು ನೋಡಿದ್ವಿ. ಆ ಸ್ಪಂದನ ಶಕ್ತಿ ಆಕಾಶದ ರೂಪದಲ್ಲಿರ್ತಕ್ಕಂಥ ಈಶ್ವರಿ, ಆಕಾಶ ರೂಪದಲ್ಲಿ ಆಕಾಶವ್ಯಾಪಿಯಾಗಿರುವುದರಿಂದ ಅವಳು ವ್ಯೋಮಕೇಶಿ. ಹಾಗಾಗಿ ವ್ಯೋಮಕೇಶಿ ವಿಮಾನಸ್ಥ ಮುಂದಿನ ನಾಮ. ವಿಮಾನಸ್ಥ ಅಂತಂದರೆ ವಿಮಾನ ತತ್ವ. ವಿಮಾನ ಹೆಂಗಿರುತ್ತೆ? ಯಾರು ವ್ಯೋಮಕೇಶದಲ್ಲಿ ಆಕಾಶದಲ್ಲಿ ಹೋಗೋದು ಯಾವುದು? ವಿಮಾನ ಮಾತ್ರ. ಅದು ಯಾವುದು ಭೂಮಿಗೂ ಅಂಟಿರಲ್ಲ, ಇದಕ್ಕೂ ಇಲ್ಲ. ವಿಮಾನಸ್ಥ ಅಂತಂದರೆ ಇದು ಶ್ರೀಚಕ್ರ ಪರವಾಗಿ, ಶ್ರೀಚಕ್ರದಲ್ಲಿ ಆ ಶ್ರೀಚಕ್ರನೇ ಆ ಸಹಸ್ರಾರ ಬಿಂದು ಮಂಡಲ ವಾಸಿನಿ. ಅದು ಶ್ರೀಚಕ್ರದ ಮೇರು ಶೃಂಗ ಮಧ್ಯದಲ್ಲಿ ಬೈಂದವಾಸನದಲ್ಲಿ ಕೂತಿರ್ತಕ್ಕಂಥ ದೇವಿ, ಅದು ವಿಮಾನಸ್ಥ. ಅದೇ ವಿಮಾನಸ್ಥ ಶ್ರೀಚಕ್ರ ಪರವಾದ ಅರ್ಥ ಒಂದು. ಇನ್ನೊಂದು ಅರ್ಥ ವಿಮಾನಸ್ಥಗೆ ವಿ ಪ್ಲಸ್ ಮಾನಸ್ಥ ಅಂದರೆ ವಿಗತಮಾನಂ ವಿಮಾನಂ. ಅಂದರೆ ವಿಗತಮಾನ ಅಂದರೆ ಕೊರತೆ ಇಲ್ಲದ ಸ್ಥಿತಿ. ಅಮ್ಮನವರಿಗೆ ಯಾವ ಕೊರತೆಯೇ ಇಲ್ಲ ಅಂತ. ಸಂಸ್ಕೃತ ಎಷ್ಟು ಥರವಾದ ಅರ್ಥ ಕೊಡ್ತದೆ. ಒಂದು ಆಕಾಶಾಂತರ್ಗತವಾಗಿರ್ತಕ್ಕಂಥವಳು ಅಂತ ಅಂದರೆ ಆಕಾಶದಲ್ಲಿ ದೇವಿ, ಅಲ್ಲಿ ಯಾವುದು ಒಂದು ಭೂಮಿ ಯಾವುದ್ರದ್ದು ಒಂದು ಇದಿಲ್ದಲೇ ಮಧ್ಯದಲ್ಲಿ ಆಕಾಶದಲ್ಲಿ ಹೋಗ್ತಕ್ಕಂಥದ್ದು ವಿಮಾನ ಅಂತ. ಆ ಥರ ಸ್ವತಂತ್ರವಾಗಿ ಇರ್ತಕ್ಕಂಥವಳು ಅಂತ. ಇನ್ನೊಂದು ಅರ್ಥ ವಿ ಅಂದರೆ ವಿಶಿಷ್ಟವಾದ ವಿಶಿಷ್ಟಮಾನಂ ವಿಮಾನಂ. ವಿಶಿಷ್ಟಮಾನ ಅಂತಂದರೆ ಮಾನ ಪ್ರಮಾಣ. ಆ ಮಾನ ಪ್ರಮಾಣ ವಿಶಿಷ್ಟವಾಗಿರ್ತಕ್ಕಂಥದ್ದು ವಿಮಾನ. ಆಕಾಶದಲ್ಲಿ ಸಂಚರಿಸುವ ವಿಮಾನ ಯಾವುದೇ ಅಂಟಿಲ್ಲದೆ ಗಗನ ಸ್ವರೂಪದಲ್ಲಿರುವವಳು, ವೇದರೂಪವಾಗಿರ್ತಕ್ಕಂಥವಳು ವಿಮಾನಸ್ಥ ಅಂತ. ಇನ್ನೊಂದು ಮಾನ ಅಂದರೆ ಅಂದರೆ ಪ್ರೇರೇಪಣೆ, ಮಾನ ಅಂದರೆ ಕಾಪಾಡ್ತಕ್ಕಂಥದ್ದು, ಸ್ಥ ಅಂದರೆ ನಿರತವಾದ ಅಂತ. ಈ ವಿಧವಾಗಿ ದೇವಿ ತನ್ನ ಭಕ್ತರನ್ನು ಕಾಪಾಡುವುದರಲ್ಲಿ ಆಕೆ ಸದಾ ನಿರತಳಾಗಿರುವುದರಿಂದ, ಅಂದರೆ ಭಕ್ತರು ಅಂದರೆ ಸಮಸ್ತ ಸೃಷ್ಟಿಯನ್ನು ಸೂಚಿಸುತ್ತೆ. ದೇವಿಗೆ ಎಲ್ಲ ಜೀವಿಗಳು ಸಹ ಭಕ್ತರೇ. ಹಾಗಾಗಿ ಆ ಎಲ್ಲ ಜೀವಿಗಳನ್ನು ನಿಜ ಭಕ್ತರಿಗೆ ಮುಕ್ತಿಯನ್ನು ಕೊಡಿಸ್ತಕ್ಕಂಥ
ಏಕೈಕ ಉದ್ದೇಶದಿಂದ ದೇವಿ ನಿರತವಾಗಿರುವುದರಿಂದ ವಿಮಾನಸ್ಥ ಅಂತ. ವಿಮಾನ ಶಬ್ದ ಪದಶಃ ಅರ್ಥ ತಗೊಂಡ್ರೆ ಆ ದೇವಿ ಶ್ರೀಚಕ್ರರಾಜ ರಥ, ಅದು ಮೊದಲೇ ನಾವು ಹೇಳಿದ್ವಿ. ಆ ಶ್ರೀ ಚಕ್ರರಾಜ ರಥಾರೂಢ 68ನೇ ನಾಮ, ಗೇಯ ಚಕ್ರರಥಾರೂಢ 69. ಆ ಎಲ್ಲ ನಾಮಗಳಲ್ಲಿ ಆ ರಥಗಳಲ್ಲಿ ಆಸೀನಳಾಗಿರ್ತಕ್ಕಂಥವಳು ಅಂತ ಹೇಳ್ತಕ್ಕಂಥ ಅರ್ಥದ ಹಿನ್ನೆಲೆಯಲ್ಲೂ ವಿಮಾನ ಶಬ್ದದ ಪದದ ಅರ್ಥಕ್ಕೆ ಹೋಗ್ಬೋದು. ವಿಮಾ ಅಂದರೆ ನಾಮ ಅಂತ, ನಾಮ ರೂಪ ಭೇದರಹಿತವಾದ ಬ್ರಹ್ಮ, ಆ ಅವ್ಯಕ್ತ ಬ್ರಹ್ಮಸ್ವರೂಪವೇ ವಿಮಾ. ಮತ್ತು ಸ್ಥ ಅಂತಂದರೆ ನಿವಾಸವಾಗಿರ್ತಕ್ಕಂಥದ್ದು ಅಂತ. ವಿದಗ್ಧ ಬೈಂಧವಾಸನ ಅಲ್ಲಿಗೆಲ್ಲ ಸಮನ್ವಯ ಮಾಡ್ಕೊಂಡ್ರೆ ವಿಮಾನಸ್ಥ, ವಿಮಾನ ಸ್ವರೂಪಿಣಿ ತಾಯಿ. ವಿಮಾನಸ್ಥ ವಜ್ರಿಣಿ ವಾಮಕೇಶ್ವರಿ. ವಜ್ರಿಣಿ ಅದ್ಭುತವಾಗಿರ್ತಕ್ಕಂಥ ನಾಮ. ವಜ್ರಿಣಿ ಅಂತ ಯಾಕೆ ಬಂತು ಹೆಸರು? ಆ ಇಂದ್ರಾಣಿಗೆ ವಜ್ರಿಣಿ ಅಂತ ಕರೀತಾರೆ. ಅದಕ್ಕೆ ಆ ಇಂದ್ರಾಣಿ, ಇಂದ್ರನ ಪತ್ನಿ ಶಚಿದೇವಿ, ಅದು ಒಂದರ್ಥ. ಇಲ್ಲಿ ಇಂದ್ರಾಣಿ ಅಂದರೆ ಬಲಸ್ವರೂಪಿಣಿ ಅಂತ, ಐಂದ್ರಿ ಅಂತ ಬರುತ್ತೆ. ಐಂದ್ರಿ ಅಂದರೆ ಇಂದ್ರಾಕ್ಷಿ. ಇಂದ್ರಾಕ್ಷಿ ಮಂತ್ರ ಇದೆ, ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಇಂದ್ರಾಕ್ಷಿ ಮಂತ್ರದಿಂದ ಸಕಲ ರೋಗಗಳು, ಜ್ವರಗಳು, ಭೂತ ಪೇತ ಪಿಶಾಚಾದಿ ಪೀಡಾದಿಗಳನ್ನು, ಎಲ್ಲ ವಾಮಾಚಾರವಾದ ಎಲ್ಲ ಕೃತ್ಯಗಳನ್ನು ಅಮೂಲಾಗ್ರವಾಗಿ ಬಾಲಗ್ರಹ, ದುಷ್ಟಗ್ರಹ ಇತ್ಯಾದಿ ಅನೇಕ ಒಂದು ಗ್ರಹ ಬಾಧೆಗಳನ್ನು, ಭೂತಪೇತ ಪಿಶಾಚ ಬಾಧೆಗಳನ್ನು ನಿಗ್ರಹಿಸ್ತಕ್ಕಂಥ ಶಕ್ತಿ ಇಂದ್ರಾಕ್ಷಿಗಿದೆ. ಇಂದ್ರಾಕ್ಷಿ ಮಂತ್ರನ ಹೇಳಿಬಿಟ್ಟು ವಿಭೂತಿಯನ್ನು ನಾವು ಇಟ್ಕೊಂಡು ಧರಿಸಿದ್ರೆ ಸಾಕು, ಅಂಥ ಒಂದು ಅದ್ಭುತವಾದ ಮಂತ್ರ ಇಂದ್ರಾಕ್ಷಿ. ಅದು ಆ ವಜ್ರಿಣಿ ಅಂದರೆ ಇಂದ್ರಾಣಿ, ಇಂದ್ರಾಕ್ಷಿ. ವಜ್ರದಿಂದ ಅಲಂಕರಿಸಲ್ಪಟ್ಟವಳು ಅಂತ ಒಂದರ್ಥ. ಇನ್ನೊಂದು, ನಾವು ರುದ್ರಮಂತ್ರದಲ್ಲಿ ಚಮಕದಲ್ಲಿ ನಾವು ಅಗ್ನಿಶ್ಚಮ ಇಂದ್ರಶ್ಚಮೆ ವರುಣಶ್ಚಮ ಇಂದ್ರಶ್ಚಮೆ ಅಲ್ಲೇ ಆ ಚಮಕದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಈ ಸಹಸ್ರಾಕ್ಷಾಯ ಮೇಢುಷೇ ರುದ್ರದಲ್ಲಿ ಬರ್ತಕ್ಕಂಥದ್ದು. ಆ ಸಹಸ್ರಾಕ್ಷ ಯಾರು? ಇಂದ್ರ. ಆ ಇಂದ್ರ ಬೇರೆ ಅಲ್ಲ, ಪರಮೇಶ್ವರ ಬೇರೆ ಅಲ್ಲ ಅಂತ. ಇಂದ್ರ ಅಂದರೆ ದೇವತೆಗಳಿಗೆಲ್ಲ ರಾಜ, ಒಡೆಯ ಅಂತ. ಆ ಪರಮೇಶ್ವರನೇ ಇಂದ್ರ. ಆ ಇಂದ್ರ ಧರಿಸಿರ್ತಕ್ಕಂಥ ಆಯುಧ ಯಾವುದು? ವಜ್ರಾಯುಧ. ಆ ವಜ್ರಾಯುಧ ದಂಡ ಇಟ್ಕೊಂಡಿರ್ತಕ್ಕಂಥ ದಂಡಪಾಣಿ. ವಜ್ರಾಯುಧ ದಂಡ ಇಟ್ಕೊಂಡು ಆ ದಂಡನಾಯಕನಾಗಿ ದೇವತೆಗಳಿಗೆ ರಾಜ ಆಗಿರ್ತಕ್ಕಂಥವನು. ಆ ಸ್ವರೂಪ ಇಂದ್ರ ಸ್ವರೂಪ ಪರಮೇಶ್ವರ, ಅವನ ಸ್ತ್ರೀ ರೂಪ ಇಂದ್ರಾಣಿ, ವಜ್ರಾಣಿ. ಅದೇ ವಜ್ರಿಣಿ ಅಂತಂದರೆ ಆ ವಜ್ರಾಯುಧ ರೀತಿಯಲ್ಲಿ ಆ ದಂಡವನ್ನು ಇಟ್ಟು ಇಡೀ ಪ್ರಪಂಚವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ತಾಯಿ. ಅಂದರೆ ಇಲ್ಲಿ ಆತ್ಮ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಇರ್ತಕ್ಕಂಥ ಸನ್ಯಾಸಿಗಳು ದಂಡವನ್ನು ಧರಿಸ್ತಾರೆ, ದಂಡಧಾರಿಗಳಾಗಿರ್ತಾರೆ. ಅವರು ಆತ್ಮ ಸಾಮ್ರಾಜ್ಯಕ್ಕೆ ಅಧಿಪತಿಗಳು. ಹಾಗಾಗಿ ಅಲ್ಲಿ ಅದು ದಂಡ. ಅದೇ ಥರ ದಂಡಾಯುಧ ಪಾಣಿಯಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ, ಕುಮಾರ ಗಣನಾಥ. ಆ ಕುಮಾರ ಸುಬ್ರಹ್ಮಣ್ಯ ಸ್ವಾಮಿ, ಅವನು ದಂಡಾಯುಧ ಪತಿಯಾಗಿದ್ದಾನೆ. ಆ ಹಿನ್ನೆಲೆಯಲ್ಲಿ ನಾವು ವಜ್ರಿಣಿ ತಗೋಬೋದು. ಅಂದರೆ ಶಾಸನ, ಆ ಶಾಸನಕ್ಕೆ ಒಂದು ಭಯ, ಆ ಶಾಸನ ಭಯಕ್ಕೆ ವಜ್ರ ಅಂತ ಕರೀತಾರೆ. ಆಯಿತಾ? ಇನ್ನೊಂದು ಬಹಳ ಮುಖ್ಯವಾಗಿರೋದು ಶಾಸನ ಸ್ವರೂಪ ವಜ್ರ ಅಂದರೆ ಇಲ್ಲಿ ಮಂತ್ರ ರಹಸ್ಯ ಒಂದಿದೆ. ವಜ್ರಿಣಿ ಅಂತಂದರೆ ವಜ್ರ ತುಂಬ ಕಠಿಣವಾಗಿರ್ತಕ್ಕಂಥದ್ದು. ನಾವು ಅತ್ಯಂತ ಗಟ್ಟಿಯಾಗಿರೋದು ಏನನ್ನು ಕಟ್ ಮಾಡೋದಕ್ಕೂ ವಜ್ರನ ಉಪಯೋಗಿಸ್ತೀವಿ. ಈ ಗಾಜನ್ನು ಕಟ್ ಮಾಡೋಕ್ಕೆ ವಜ್ರ ಬಯಸ್ತೀವಿ. ಎಂಥ ದೊಡ್ಡ ಕಲ್ಲುಗಳು ತುಂಬ ಗಟ್ಟಿ ಇರ್ತಕ್ಕಂಥದ್ದನ್ನು ವಜ್ರನೇ ಗಟ್ಟಿ, ವಜ್ರದಿಂದಲೇ ಬೇರೆದನ್ನು ಕಟ್ ಮಾಡ್ಬೋದು. ವಜ್ರನ ಯಾವುದರಿಂದ ಕಟ್ ಮಾಡೋಕ್ಕಾಗಲ್ಲ. ಆ ವಜ್ರಗಳನ್ನು ಛಿದ್ರ ಮಾಡ್ತಕ್ಕಂಥ ಶಕ್ತಿ ಮಂತ್ರಕ್ಕಿದೆ. ಹಾಗಾಗಿ ಮಂತ್ರಸ್ವರೂಪಿಣಿ, ಆ ಮಂತ್ರಶಕ್ತಿ ಸ್ವರೂಪನ್ನು ತೋರಿಸ್ತಾ ಇದೆ ವಜ್ರಿಣಿ ಅಂತ. ವಜ್ರಿಣಿ ವಾಮಕೇಶ್ವರಿ. ನಾವು ಅದನ್ನೇ ವ್ಯೋಮಕೇಶಿ ವಿಮಾನಸ್ಥ ವಾಮಕೇಶ್ವರಿ ಬಗ್ಗೆ ನಾನು ಕೇಚರಿ ಮುದ್ರೆ ಹೇಳಬೇಕಾದ್ರೆ ಹೇಳಿದ್ದೀನಿ. ಈ ವಜ್ರಿಣಿಗೆ ಕಠೋಪನಿಷತ್ತಲ್ಲೂ ಇದೆ. ಆ ಪರಬ್ರಹ್ಮವು ಪ್ರಹಾರಕ್ಕೆ ಸಿದ್ಧವಾಗಿರುವ ವಜ್ರಾಯದಂತೆ ಇರುತ್ತೆ ಅಂತ ಹೇಳ್ಬಿಟ್ಟು ಕಠೋಪನಿಷತ್ತಲ್ಲಿ ಆ ಪರಬ್ರಹ್ಮ ತತ್ವಕ್ಕೆ ವಿಶ್ಲೇಷಣೆ ಬರುತ್ತೆ. ಹಾಗಾಗಿ ಆ ವಜ್ರಯೋಗಿನಿ ಮತ್ತು ವಜ್ರೇಶ್ವರಿ ಇವೆರಡು ಪ್ರಧಾನವಾಗಿ ವಜ್ರಯೋಗಿನಿ ವಜ್ರೇಶ್ವರಿ ಅಂತ ಬೌದ್ಧ ಧರ್ಮದಲ್ಲಿ ಇರ್ತಕ್ಕಂಥ ಪ್ರಧಾನ ದೇವತೆಗಳು. ಆ ಸ್ವರೂಪ
ಅಲ್ಲೂ ನಾವು ಸಮನ್ವಯ ನೋಡ್ಬೋದು. ಹಾಗಾಗಿ ವಜ್ರಿಣಿ ವಾಮಕೇಶ್ವರಿ, ಆ ಲಲಿತಾ ಸಹಸ್ರನಾಮದಲ್ಲಿ ವಾಮಕೇಶ ಅಂತ ಆರಂಭ ಆಗ್ತಾ ಇರೋದು ಎರಡನೇ ನಾಮ ಇದು. ಇಲ್ಲಿ ಮೊದಲನೇದು ವಾಮಕೇಶಿ ಅದು 350ನೇ ನಾಮ. ಇಲ್ಲಿ ವಾಮಕೇಶ್ವರಿ ಬಂದಿದೆ. ವಾಮ ಅಂದರೆ ಲೆಕ್ಕವಿಲ್ಲದಷ್ಟು ಅರ್ಥ ಇದೆ ವಾಮಕ್ಕೆ. ಅಂದರೆ ಮನೋಹರವಾದ ಶಿವ, ದುರ್ಗಾ, ಲಕ್ಷ್ಮಿ, ಸರಸ್ವತಿ, ಒಂದು ಸುಂದರವಾದ ಸ್ತ್ರೀ, ಹೆಂಡತಿ. ವಾಮ ಅಂದರೆ ಎಡಗಡೆ ಮೊದಲಾಗಿ. ಕೇಶಿ ಅಂತಂದರೆ ಕೂದಲುಗಳುಳ್ಳವಳು ಅಂತ. ಈ ಥರ ಅನೇಕ ಅರ್ಥಗಳಿಂದ ಕೂಡಿರ್ತಕ್ಕಂಥ ನಾಮ ವಾಮಕೇಶಿ, ವಾಮ ಅನ್ನೋದಕ್ಕೆ ಅರ್ಥ. ಇದಕ್ಕೆ ಈ ವರ್ಷೆಯಲ್ಲಿ ಅಂದರೆ ಇದೆಲ್ಲ ಅದಕ್ಕೂ ಸಮನ್ವಯ ಮಾಡ್ಕೊಂಡು ಈ ನಾಮ ಆ ಸರಸ್ವತಿ ದೇವಿನ ಉಲ್ಲೇಖ ಮಾಡಿದೆ. ಇಲ್ಲಿ ಈ ನಾಮ ದುರ್ಗಾದೇವಿ ಅಂತಲೂ ಅರ್ಥೈಸ್ಬೋದು. ಈ ಸರಸ್ವತಿ ಮತ್ತು ದುರ್ಗಾ ಈ ಎರಡು ನಾಮಗಳ ವ್ಯಾಖ್ಯಾನ ಅದೆಲ್ಲ ಸೇರಿ ಆ ಲಕ್ಷ್ಮೀದೇವಿ ಸ್ವರೂಪ ಅದು ಸರಿ ಅನಿಸುತ್ತೆ. ಹಾಗಾಗಿ ಇಲ್ಲಿ ವಾಮಕೇಶ್ವರಿ, ಇಲ್ಲಿ ವಾಮಕ ಅಂತ ದೇವಗಣ, ಆ ದೇವಗಣದಲ್ಲಿ ಕೆಲವರಿಗೆ ವಾಮಕರು ಅಂತ ಕರೀತಾರೆ. ವಮಂತಿ ಅಂದರೆ ಸೃಷ್ಟಿ ಮಾಡುವ, ಸೃಜಿಸುವ ಪ್ರಜಾಪತಿಗಳಿಗೆ ಆ ಸೃಷ್ಟಿ ಕಾರ್ಯದಲ್ಲಿ ಈಶ್ವರನ ಸಹಾಯಕರು, ಅವರಿಗೆ ವಾಮಕರು ಅಂತ ಕರೀತಾರೆ. ಆ ವಾಮಕರಿಗೆ ಈಶಿ ಅಂದರೆ ಅವಳಿಗೆ ಒಡೆಯಳು ಈ ತಾಯಿ, ಆದ್ದರಿಂದ ಅವಳು ವಾಮಕೇಶಿ. ಅಮ್ಮನವರು ಆ ದಕ್ಷ ಪ್ರಜಾಪತಿ ಇದನ್ನಲ್ಲ, ಆ ದಕ್ಷ ಪ್ರಜಾಪತಿಗಳಿಗೆ ಒಡೆಯಳು. ಆ ದಕ್ಷ ಪ್ರಜಾಪತಿಗಳೆಲ್ಲ ವಾಮಕೇಶರು. ಇನ್ನು ಯೋಗ ಪರವಾಗಿ ಬಂದರೆ ವಾಮಕ ಅಂತಂದರೆ ಎಡ ಅಂತ, ವಾಮ ಅಂದರೆ ಎಡ ಅಂತ. ನಮ್ಮದಲ್ಲಿ ಸೂರ್ಯನಾಡಿ, ಚಂದ್ರನಾಡಿ ಅದೆಲ್ಲ ವಿಚಾರ ಮಾಡಿದ್ದೀವಿ. ಇಡ ಪಿಂಗಳ ಅಂತ. ಆ ಚಂದ್ರನ ಎಡ ಅಂದರೆ ಎಡದಲ್ಲಿರ್ತಕ್ಕಂಥ ಚಂದ್ರನಾಡಿ, ಇಡ ಪಿಂಗಳ ಇಡ. ಆ ಇಡನಾಡಿ ಚಂದ್ರನಾಡಿ, ಆ ಚಂದ್ರನಾಡಿ ಮೂಲಾಧಾರದಲ್ಲಿರುವ ನಮ್ಮ ಪ್ರಾರಬ್ಧ ಕರ್ಮಸ್ವರೂಪವಾದ ವಾಸನೆ ಸೂರ್ಯನಾಡಿಯು ಮೂಲಾಧಾರದಿಂದ ಎಳೆದುಕೊಂಡು, ನೋಡಿ ಬಹಳ ಇದು ಯೋಗಪರವಾದ ಅರ್ಥ. ನಮ್ಮ ಶ್ವಾಸೋಚ್ಛ್ವಾಸ ಕ್ರಿಯೆಯಲ್ಲಿ ಎಷ್ಟು ವಿಚಾರಗಳು ಅಡಗಿದೆ ಅಂತ. ಮೂಲಾಧಾರದಲ್ಲಿರುವ ನಮ್ಮ ಪ್ರಾರಬ್ಧ ಕರ್ಮಸ್ವರೂಪವಾದ ವಾಸನೆಗಳನ್ನು ಸೂರ್ಯನಾಡಿಯು ಮೂಲಾಧಾರದಿಂದ ಎಳೆದುಕೊಂಡು ಬಲಗಡೆ ಮುಳಿನ ಹೊಳ್ಳಿ ಅಂತಃಕರಣದಲ್ಲಿ ಬಿಡುತ್ತೆ. ನಂತರ ಈ ವಾಸನೆ ಇಂದ್ರಿಯಗಳ ಮೂಲಕ ಕಾರ್ಯವಾಗಿ ಅಥವಾ ಆ ಮನೋರಾಜ್ಯದಲ್ಲೇ ಕಾರ್ಯ ಮಾಡಿಕೊಂಡು ಅದರ ಫಲಿತಾಂಶ ಚಂದ್ರನಾಡಿಯ ಮೂಲಕ ಫಲರೂಪವಾದ ಆಗಾಮಿ ವಾಸನಾ ರೂಪವಾಗಿ ಪುನಃ ಪ್ರದಕ್ಷಿಣಾಕಾರವಾಗಿ ಮೂಲಾಧಾರಕ್ಕೆ ಬಂದು ಸೇರುತ್ತೆ. ನೀವು ನಾಡಿಗಳು ಸಂಚಾರ ನೋಡಬೇಕು. ಎರಡು ಮುಗಲು ಒಂದೇ ಸರ ಗಾಳಿ ಹೋಗಲ್ಲ. ನಾಡಿಶಾಸ್ತ್ರ ಅಂತ ಒಂದು ವಿಸ್ತಾರವಾದ ಶಾಸ್ತ್ರ ಇದೆ, ಹೇಳ್ತಾ ಹೋದರೆ ಸಮಯ ಆಗುತ್ತೆ, ಇರಲಿ. ಆ ನಾಡಿಶಾಸ್ತ್ರದಲ್ಲಿ ಬರುತ್ತೆ. ನೀವು ಯಾವ ಜ್ಯೋತಿಷ್ಯನೂ ಕೇಳಬೇಕಾಗಿಲ್ಲ. ನಮ್ಮ ಮೂಗಲ್ಲಿ ಬರ್ತಕ್ಕಂಥ ಶ್ವಾಸೋಚ್ಛ್ವಾಸದಿಂದಲೇ ಸೂರ್ಯನಾಡಿ, ಚಂದ್ರನಾಡಿನ ಅಥವಾ ಮಧ್ಯನಾಡಿ ಮೂಲಕ ಇಡೀ ಭವಿಷ್ಯನ ನಿರ್ಧಾರ ಮಾಡ್ಬೋದು. ಬೇರೆ ಶಾಸ್ತ್ರಗಳು ಅದಕ್ಕೆ ಒಂದು ಶಾಪ ಇದೆ, ಅರ್ಧ ಮಾತ್ರ ನಿಜ, ಅರ್ಧ ಸುಳ್ಳಾಗಲಿ ಅರ್ಧ ನಿಜ ಆಗಲಿ ಅಂತ. ಅಮ್ಮನವರು ಅಂದರೆ ಪಾರ್ವತಿ ಪರಮೇಶ್ವರಕ್ಕೆ ಒಂದು ಕಥೆ ಇದೆ, ಅದು ಪುರಾಣೋಕ್ತವೋ ಏನೋ ಗೊತ್ತಿಲ್ಲ, ಬಟ್ ಇದು ಪ್ರಚಲಿತದಲ್ಲಿರ್ತಕ್ಕಂಥ ಕಥೆ. ಶಿವನ ಶಕ್ತಿ ಅಮ್ಮನವರೆಲ್ಲ ಕೇಳ್ತಾರೆ, ಈ ಪ್ರಪಂಚ ಹೆಂಗೆ ಇದಾಗ್ತದೆ ಅಂತ. ಶಿವ ಎಲ್ಲ ಹೇಳ್ತಾ ಹೋಗ್ತಾನೆ. ಎಲ್ಲ ಹೇಳ್ತಾ ಹೋಗ್ತಾ ಇದ್ದರೆ ಪಾರ್ವತಿ ಅಮ್ಮನವರು ಎಲ್ಲ ಕೇಳ್ತಾ ಹೋಗ್ತಾರಂತೆ. ಕೇಳ್ತಾ ಹೋಗ್ತಾ ಇದ್ದಾರೆ. ಇವನ್ನೆಲ್ಲ ಬ್ರಹ್ಮಾಂಡ ಸೃಷ್ಟಿ ರಹಸ್ಯನೂ ಹೇಳ್ತಾ ಇದ್ದಾನೆ, ಅಮ್ಮನವ್ರು ಕೇಳ್ತಾ ಇದ್ದಾರೆ. ಒಂದು ಕ್ಷಣಕ್ಕೆ ಶಿವಂಗೆ ಯೋಚನೆ ಆಯ್ತಂತೆ, ಅಲ್ಲ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಲ್ಲ, ಇದನ್ನು ಎಲ್ಲಿ ಸ್ಟೋರ್ ಮಾಡ್ಕೊತಾ ಇದ್ದಾಳೆ ಅವಳು, ಎಲ್ಲಿ ಇಟ್ಕೊತಾ ಇದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅಂತೇಳಿ ಅವನು ಸಮಾಧಿ ಸ್ಥಿತಿಯಲ್ಲಿ ಹೇಳ್ತಾ ಹೋಗ್ತಾ ಇದ್ದಾನೆ. ಒಂದು ಚೂರು ಬಾಹ್ಯ ಪ್ರಜ್ಞೆಯಲ್ಲಿ ಒಳಗಡೆ ಈ ಪಕ್ಕದಲ್ಲಿ ನೋಡ್ತಾನೆ. ಇಲ್ಲಿ ನೋಡಿದ್ರೆ ಪರಮೇಶ್ವರ ಹೇಳಿರ್ತಕ್ಕಂಥ ಒಂದೊಂದನ್ನೂ ಶಕ್ತಿಯಾಗಿ ಕನ್ವರ್ಟ್ ಮಾಡಿ ಒಂದೊಂದು ಶಕ್ತಿ ರೂಪ ಕೊಟ್ಟು ಬಿಡ್ತಾ ಇರ್ತಾಳೆ. ಪಾರ್ವತಿ ಅಮ್ಮನವ್ರು ಕೂತಿದ್ದಾರೆ, ಅಮ್ಮನವ್ರ ಹಿಂದ್ಗಡೆ ಶಿವ ಒಂಚೂರು ಹಿಂಗೆ ಕಣ್ಣು ಬಿಟ್ಟು ನೋಡ್ತಾನೆ. ಪಕ್ಕದಲ್ಲಿ 3,000,000 ದೇವತೆ, ಶಕ್ತಿ ದೇವತೆಗಳಾಗ್ಬಿಟ್ಟಿದೆ. ಇವತ್ತು ಒಂದೊಂದು ಗ್ರಾಮದಲ್ಲೂ ಗ್ರಾಮ ದೇವತೆಗಳಾಗಿ ಆ ದೇವತೆಗಳು ನಿವಾಸ ಆಗಿದೆ. ನೋಡ್ತಾನೆ, ಒಂದು ನಿಮಿಷ ಹೀಗೆ ಬಿಟ್ಟುಬಿಟ್ರೆ ಇದು ಎಲ್ಲೋ ಹೋಗ್ಬಿಡುತ್ತೆ ಅಂಥೇಳಿ ಮೆಲ್ಲಗೆ ಆವಾಗ ಆ ಪರಮೇಶ್ವರಿನ ಅರ್ಧನ ಇವನು ದೇಹದೊಳಗೆ ಸೇರಿಸ್ಕೊಂಬಿಟ್ನಂತೆ. ಆಗ ಅಲ್ಲ, ತತ್ವ ಎಷ್ಟು ಚೆನ್ನಾಗಿದೆ ಇದು ಕತೆ. ನನಗೆ ಯಾವ ಪುರಾಣದಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಎಷ್ಟು ಸಮಯೋಚಿತವಾಗಿದೆ, ಎಷ್ಟು ಅರ್ಥಗರ್ಭಿತವಾಗಿದೆ ಅಂತ. ಅಂದರೆ ಇಲ್ಲಿ ಪರಮೇಶ್ವರ ತತ್ವನೂ ಪರಮೇಶ್ವರಿ ತತ್ವನೂ ಎರಡು ಎಷ್ಟು ಶಕ್ತಿಯುತ, ಇದು ಶಿವಸ್ವರೂಪ ಶಕ್ತಿ ಸ್ವರೂಪ ಎಷ್ಟು ಅನ್ನೋದನ್ನು ಈ ಕತೆ ಹೇಳುತ್ತೆ. ಹೀಗೆ ಪಕ್ಕಕ್ಕೆ ತೊಗೊಂಬಿಟ್ನಂತೆ. ಪಕ್ಕಕ್ಕೆ ತಗೊಂಡು ಸೇರಿಸ್ಕೊಂಬಿಟ್ಟ, ಅರ್ಧನ ಇವಳೊಳಗೆ ಸೇರಿಸ್ಕೊಂಬಿಟ್ಟ. ಆವಾಗ ಶಿವಶಕ್ತಿ ಆತ್ಮೈಕ ಸ್ವರೂಪ ಆಯಿತು. ಆವಾಗ ಪಾರ್ವತಿ ನೋಡ್ತಾರೆ, ಏನು ಮಾಡಿದೆ ನೀನು ಅಂತಾನೆ. ಇಲ್ಲ, ನೀನು ನೋಡಿದೆ, ಇದು ಹಿಂಗೆ ಹೇಳ್ತಾ ಹೋದರೆ ಏನೇನೋ ಆಗೋಗುತ್ತೆ ಅಂತ ನಾನು ಹಿಂಗೆ ಮಾಡಿಬಿಟ್ಟೆ ಅಂತ. ಆಗ ಅಮ್ಮನವ್ರಿಗೆ ಸಿಟ್ಟು ಬಂತಂತೆ. ನೀವು ಗಂಡಸರು ಹೀಗೆ ಅಂದರೆ ಇಲ್ಲಿ ಕತೆ ಹಂಗೆ ಮಾಡಿದ್ದಾರೆ.
ನೀವು ಗಂಡಸರೆಲ್ಲ ಹಿಂಗೆ, ನೀವು ಹೆಂಗಸರಿಗೆ ಯಾವ ಸ್ವತಂತ್ರನೂ ಕೊಡಲ್ಲ. ನಾವೇನಾರು ಒಂದು ಸ್ವಲ್ಪ ಏನಾರು ಮಾಡ್ತೀವಿ ಅಂತ ಹೋದಾಗ ನೀವು ನಮಗೆ ಸ್ವತಂತ್ರ ಇಲ್ದಂಗೆ ಮಾಡಿಬಿಡ್ತೀವಿ. ಅದಕ್ಕೆ ನನ್ನೊಳಗೆ ಸೇರಿಸ್ಕೊಂಬಿಟ್ಟಿದ್ದೀವಿ. ಇನ್ನು ಮುಂದೆ ಹೆಂಗಸರಿಗೆ ಉಳುಗಾರ ಇರಲ್ಲ. ನೀವು ಇಷ್ಟೆಲ್ಲ ಬ್ರಹ್ಮಾಂಡ ರಹಸ್ಯ ತಿಳ್ಕೊಂಡು ಇನ್ನು ಮುಂದೆ ಜ್ಯೋತಿಷ್ಯ ಅದು ಇದು ಅಂಥೇಳಿ ನಮ್ಮನ್ನೆಲ್ಲ ಚೆನ್ನಾಗಿ ಆಟಾಡಿಸ್ತೀರಿ. ಅದಕ್ಕೆ ಇನ್ನು ಮುಂದೆ ಯಾರೇ ಏನೇ ಜ್ಯೋತಿಷ್ಯ ಹೇಳಿದ್ರು ಅರ್ಧ ನಿಜ ಆಗಲಿ ಅರ್ಧ ಸುಳ್ಳಾಗಲಿ ಅಂತ ಅಮ್ಮ ಹೇಳಿದ್ಲು. ಅದಕ್ಕೊಂದು ಶಾಪ ಇದೆ ಅಂತ. ನೀವು ಎಂಥ ಜ್ಯೋತಿಷ್ಯರ ಹತ್ರ ಹೋದ್ರು ನಮ್ಮ ಪ್ರಾರಬ್ಧ ಕರಗದೆ ಇದ್ದರೆ ಅವ್ರು ಹೇಳಿದ ಅರ್ಧ ನಿಜ ಆಗುತ್ತೆ, ಅರ್ಧ ಸುಳ್ಳಾಗುತ್ತೆ. ಆಮೇಲೆ ನಮಗೆ ನಂಬಿಕೆ ಇಲ್ಲದಿದ್ದಂಗಾಗಿ ಅದನ್ನು ಬಿಟ್ಟು ಹೋಗ್ತೀವಿ. ಆದರೆ ಶಾಸ್ತ್ರ ಪ್ರಮಾಣ ಇರುತ್ತೆ ಅಂತ ಇದೆ ಅಂತ ಹೇಳ್ತಾರೆ. ಆದರೆ ಯೋಗಪರವಾಗಿರ್ತಕ್ಕಂಥ ಈ ನಾಡಿಶಾಸ್ತ್ರ ಏನಿದೆ ಇದು 100ಕ್ಕೆ 100 ಸತ್ಯ. ಇದು ನಮ್ಮ ಗುರುಗಳು ಸ್ವಯಂ ನಮಗೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಹೇಳ್ತಾ ಇದ್ದೀವಿ, 100ಕ್ಕೆ 100 100% ನಿಜ ಆಗ್ತಕ್ಕಂಥ ಏಕೈಕ ಶಾಸ್ತ್ರ ಅದು ನಾಡಿಶಾಸ್ತ್ರ. ಅದರ ರಹಸ್ಯ ಇಲ್ಲಿ ಬಂದಿದೆ. ಅದರ ರಹಸ್ಯ ಹೆಂಗೆ ಅಂತ ನನಗೆ ಕೇಳಬೇಡಿ, ಬಿಡಿಸ್ಕೊಳ್ಳಿ. ಇಡಾ ಪಿಂಗಳದಲ್ಲಿ ವಾಯು ಆಗಾಮಿ ಸಂಚಿತ ಪ್ರಾರಬ್ಧ ಕರ್ಮಗಳ ಮೂಲಕ ಯಾವ ರೀತಿ ಸಂಚಾರ ಆಗುತ್ತೆ ಇದನ್ನು ನೋಡಿಬಿಟ್ಟು ನಿಖರವಾಗಿ ನಿಶ್ಚಯ ಮಾಡ್ಬೋದು ಅಂತ ಒಂದು ರಹಸ್ಯ ಇಲ್ಲಿದೆ. ಆದ್ದರಿಂದ ಆ ಮೂಲಾಧಾರಕ್ಕೆ ಬಂದು ಸೇರಿ ಅದರಿಂದ ಚಂದ್ರನಾಡಿಯಿಂದ ಮತ್ತೆ ಆ ತಕ್ಕ ಫಲವನ್ನು ಕೊಡುವಂಥ ಇದು ಭಾಸ್ಕರ ರಾಯರು ವಾಮಕೇಶತಂತ್ರ ರೂಪ ಪರ ಅರ್ಥ ಬರೆದಿದ್ದಾರೆ. ಇದು ಭಾಸ್ಕರ ರಾಯರು ಬರೆದಿರ್ತಕ್ಕಂಥದ್ದು. ಅದಕ್ಕೆ ತಪ್ಪಾಗಬಾರ್ದು ಅಂತ ಅದನ್ನು ಬರ್ಕೊಂಡು ಓದ್ತಾ ಇದ್ದೀನಿ. ಯಾಕೆಂದರೆ ನಾವು ಹೇಳೋದ್ರಲ್ಲಿ ಒಂದು ತಪ್ಪು ಅರ್ಥ ಹೋಗಬಾರ್ದು ಅಂತ ಯಥಾವತ್ತು ಭಾಸ್ಕರ ರಾಯರು ಏನು ಹೇಳಿದ್ದಾರೆ ಅದನ್ನು ನಾನು ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ವಾಮ ಅಂದರೆ ಈಶ್ವರ ಅಂತ. ಇದಕ್ಕೆ ಈ ಥರ ನಾಡಿಶಾಸ್ತ್ರ ಪರವಾದ ಅರ್ಥ ಇದೆ. ಆ ಸ್ವರೂಪಿಣಿ ತಾಯಿ ಅವಳ ಅನುಗ್ರಹ ಇದ್ದರೆ ಇವೆಲ್ಲ ಶಾಸ್ತ್ರಗಳು ನಮಗೆ ಗೊತ್ತಾಗುತ್ತೆ. ವಾಮಕೇಶ್ವರಿ ಅಂತಕ್ಕಂಥ ಅದ್ಭುತ ನಾಮ. ಆ ವಾಮ ಅಂದರೆ ಈಶ್ವರ, ಪರಮೇಶ್ವರ. ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮೋ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರ್ಣಾಯ ನಮೋ, ಬಲವಿಕರ್ಣಾಯ ನಮೋ, ಬಲಾಯ ನಮೋ, ಬಲಪ್ರಮಥನಾಯ ನಮಃ, ಸರ್ವಭೂತ ದಮನಾಯ ನಮೋ, ಮನೋನ್ಮನಾಯ ನಮಃ. ಮನೋನ್ಮನಿ ಸಮನ್ವಯ ನೀವು ನೋಡ್ಕೊಂಡು ಇಷ್ಟು ಈ ನಾಮಗಳನ್ನ ಒಂದ್ರ ಪಕ್ಕ ಎಷ್ಟು ಚೆನ್ನಾಗಿ ಹೆಣೆದಿದ್ದಾರೆ. ಅದರ ಅನುಬಂಧ ಅರ್ಥ ಎಲ್ಲ ನಮಗೆ ವೇದಪರವಾಗಿರತಕ್ಕಂಥ ಆಧಾರ ಇಲ್ಲಿ ನಮಗೆ ಸಿಕ್ಕಿದೆ ಅಂತ ವಾಮಕೇಶ್ವರಿಗೆ ನಮಸ್ಕಾರ ಮಾಡಿ ಮುಂದಿನ ನಾಮಕ್ಕೆ ಪ್ರವೇಶ ಮಾಡೋಣ. ಪಂಚಯಜ್ಞ ಪ್ರಿಯ ಪಂಚಪ್ರೇತ ಮಂಚಾದಿಶಾಯಿನಿ. ಪಂಚಯಜ್ಞ ಪ್ರಿಯ ಪಂಚಪ್ರೇತ ಮಂಚಾದಿಶಾಯಿನಿ. ಇದು ಬಹಳ ಅದ್ಭುತವಾದ ನಾಮ. ಇಲ್ಲಿ ಸ್ವಲ್ಪ ನಾವು ಪಂಚಯಜ್ಞ ಪ್ರಿಯ ಪಂಚ ಪ್ರೇತ ಮಂಚಾದಿಶಾಯಿನಿ ಅಂತಾರೆ. ಅವರು ಆ ಥರ ಹೇಳೋರು ದಯಮಾಡಿ ಇಲ್ಲಿ ಗಮನಿಸಬೇಕು. ಅಲ್ಲಿ ಯಾವ ಕಾರಣಕ್ಕೂ ಪಂಚ ಪ್ರೇತ ಬಿಡಿಸೋಂಗಿಲ್ಲ. ಆಮೇಲೆ ಆ ಪಂಚ ಎಳೆಯಂಗಿಲ್ಲ. ಪಂಚಯಜ್ಞ ಪ್ರಿಯ ನಾಮ, ಪಂಚಪ್ರೇತ ಮಂಚಾದಿಶಾಯಿನಿ ಸೇರಿಸಿ ಹೇಳಬೇಕು. ಈ ತಪ್ಪಾಗದಂಗೆ ನೋಡ್ಕೊಳ್ಳಿ. ಪಂಚಯಜ್ಞ ಪ್ರಿಯ, ಪಂಚಯಜ್ಞಗಳಲ್ಲಿ ಅಮ್ಮನವರು ಪ್ರಿಯ ಉಳ್ಳವರು. ಪಂಚಯಜ್ಞಗಳು ಯಾವ್ಯಾವುದು ಬಹಳ ಬೇಗ ನೋಡೋಣ. ಒಂದು 5 ಬೇರೆ ಬೇರೆ ಥರದ ಯಜ್ಞಗಳು ನಾವು ಇಲ್ಲಿ ನೋಡತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಪಂಚಯಜ್ಞಗಳು ಯಾವುದು ಅಂದರೆ ಮೊದಲು ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ಇದು 5 ಥರ ಪಂಚಯಜ್ಞಗಳು. ದೇವಯಜ್ಞ ಅಂದರೆ ದೇವತಾ ಕಾರ್ಯ ನಾವು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಪಿತೃಕಾರ್ಯಗಳನ್ನು ನಾವು ಅಷ್ಟೇ ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ಪಿತೃಕಾರ್ಯ, ಋಷಿಗಳಿಗೆ ನಾವು ಋಷಿ ಋಣ ತೀರಿಸಬೇಕು. ಹಾಗಾಗಿ ಋಷಿಯಜ್ಞಗಳನ್ನು ಮಾಡಬೇಕು. ಮನುಷ್ಯಯಜ್ಞ ಕಾಮನೆಗಳಿಗೋಸ್ಕರ ಮನುಷ್ಯರು ಮಾಡ್ತಕ್ಕಂಥ ಯಜ್ಞ, ಭೂತ ತೃಪ್ತಿಗಾಗಿ ಮಾಡ್ತಕ್ಕಂಥ ಭೂತಯಜ್ಞ. ಇದನ್ನು ಮಾಡದಲ್ಲೇ ಅಮ್ಮನವರ ಆರಾಧನೆ ಮಾಡಿದರೆ ಫಲಿಸಲ್ಲ. ಇದಲ್ಲ, ಈ 5 ಮಾಡೋಕ್ಕಾಗಲಿಲ್ವಾ? ಇನ್ನು 5 ಹೇಳ್ತೀನಿ. ಅಗ್ನಿಹೋತ್ರ, ದರ್ಶಪೂರ್ಣ ಮಾಸ, ಚಾತುರ್ಮಾಸ್ಯ, ಪಶುಬಂಧ, ಸೋಮ ಅಂದರೆ ಜ್ಯೋತಿಷ್ಠೋಮ. ಈ 5 ವಿಧವಾದ ಉಪಾಸನೆಗಳು. ಇದನ್ನೇ ರುದ್ರ ಯಾರು ಹೇಳ್ತಾರೆ, ನ್ಯಾಸಾದಿಗಳನ್ನ ಮಾಡುವ ಅಗ್ನಿಹೋತ್ರಾತ್ಮನೆ, ಅಂಗುಷ್ಟಾಭ್ಯಾನ, ದರ್ಶಪೂರ್ಣಮಾಸಾತ್ಮನೆ, ಚಾತುರ್ಮಾಸ್ಯಾತ್ಮನೆ, ನಿರೂಢ ಪಶುಬಂಧಾತ್ಮನೆ, ಜ್ಯೋತಿಷ್ಠೋಮಾತ್ಮನೆ, ಸರ್ವಕೃತು ಕರತನಗಳು. ಇದು ಪ್ರಧಾನವಾಗಿ ಅದು ರುದ್ರದಲ್ಲಿ ಬರ್ತಕ್ಕಂಥ ನ್ಯಾಸದಲ್ಲಿ ಬರುತ್ತೆ. ಯಜ್ಞಪ್ರಿಯ, ಯಜ್ಞಕರ್ತ್ರಿ, ಅದೆಲ್ಲ ನಾಮಗಳು ನೋಡಿದ್ವಲ್ಲ. ಯಜ್ಞಪ್ರಿಯ ಆ ನಾಮಗಳಿಗೆ ಅನ್ವಯಿಸಿ. ಯಾಕೆ ಯಜ್ಞಪ್ರಿಯ ಅಂದರೆ ಇದು ಪ್ರಧಾನವಾಗಿ ಪರಮೇಶ್ವರಂಗೂ ಅದೇ ಪ್ರಿಯ, ಪರಮೇಶ್ವರಂಗೆ ಏನು ಪ್ರಿಯವೋ ಪರಮೇಶ್ವರಿಗೂ ಅದೇ ಪ್ರಿಯ. ಹಾಗಾಗಿ ಈ 5 ಯಜ್ಞ ಮಾಡಬೇಕು. ಇದು ಮಾಡೋಕ್ಕಾಗತ್ತಾ ನಮಗೆ? ಅಗ್ನಿಹೋತ್ರ, ಜ್ಯೋತಿಷ್ಠೋಮ, ಚಾತುರ್ಮಾಸ್ಯ, ಪಶುಬಂಧ, ಇದನ್ನೆಲ್ಲ ನಮಗೆ ಮಾಡೋಕ್ಕಾಗಲ್ಲ. ಮೊದಲನೇದಾಯ್ಕೊಳ್ಳಿ ದೇವಯಜ್ಞ, ಪಿತೃಯಜ್ಞ ಅದು ಮಾಡ್ಕೊಂಡು. ಅದೂ ಆಗಲಿಲ್ಲ, ಈ ಕಲಿಯುಗ ಕಷ್ಟ. ದೇವತಾ ಪೂಜೆ, ಪಿತೃತರ್ಪಣ, ಬ್ರಹ್ಮಯಜ್ಞ, ವೈಶ್ವದೇವ, ಇಲ್ಲ ಮನೆಗೆ ಬಂದಿರತಕ್ಕಂಥ ಅತಿಥಿ ಸತ್ಕಾರ.
ಈ ಪಂಚಯಜ್ಞಗಳನ್ನಾರು ಮಾಡಬೇಕು. ಇದು ಮಾಡ್ಬೋದಲ್ಲ, ಇದಕ್ಕೇನು ತೊಂದರೆ ಇಲ್ವಲ್ಲ, ದೇವ್ರ ಪೂಜೆ ಮಾಡೋಕ್ಕೇನು ಕಷ್ಟ ಇಲ್ವಲ್ಲ. ಕೆಲವರೆಲ್ಲ ಈಗ ಬರ್ತಾರೆ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ದೇವ್ರ ಗುಡಿ ಹತ್ರ ನೋಡಿ ಹಿಂಗಂದು ಹೋಗೋದು. ಎಂಥ ಕಲಿಗಾಲ ಅಂದರೆ ಇಂಥ ಒಂದು ಸಂಸ್ಕೃತಿಯಲ್ಲಿ ಸಂಸ್ಕಾರ ಇಟ್ಕೊಂಡು ಹುಟ್ಟಿದ್ದೀವಿ, ಅದು ಅಷ್ಟು ಮಾಡಿಲ್ಲ ಅಂತ ಯಾವತ್ತೋ ಪ್ರಪಂಚ ತಲೆ ಮೇಲೆ ಬಿದ್ದಾಗ ಒದೆ ಬೀಳುತ್ತೆ. ಅವಾಗ ಹೋಗಿ ಯಾರೋ ಕೇಳ್ತಾರೆ ಹೇಳ್ತಾರೆ, ಆವಾಗ ಜ್ಞಾನೋದಯ ಆಗುತ್ತೆ. ಅಷ್ಟೊತ್ತಿಗೆಲ್ಲ ಮುಗಿದೋಗಿರುತ್ತೆ. ದೇವತಾ ಪೂಜೆ, ಪಿತೃತರ್ಪಣ. ಪಿತೃತರ್ಪಣ ಅಂದರೆ ಈಗ ಜೀವಪಿತೃಗಳು ಏನು ಮಾಡಬೇಕು? ಜೀವಪಿತೃಗಳು ಪುಣ್ಯವಂತರು, ಅವ್ರ ಮಾತಾಪಿತೃಗಳು ಇದ್ದಾರೆ, ಅವ್ರಿಗೆ ನೋಡ್ಕೊಳ್ಳಿ ಸರಿಯಾಗಿ. ಅವ್ರ ಜೊತೆ ಗಲಾಟೆ ಮಾಡೋದು, ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸೋದು, ಅವರಿಗೆ ಹಿಂಸೆ ಕೊಡೋದು ಖಂಡಿತ ನೀವು ಉದ್ಧಾರನೇ ಆಗಲ್ಲ. ನೀವು ಎಂಥ ದೇವ ಕಾರ್ಯ ಮಾಡಿ ಪಿತೃಕಾರ್ಯ ಅಂದರೆ ಜೀವಪಿತೃಗಳು, ಪಿತೃಗಳನ್ನು ದೇವತೆಯಂತೆ ನೋಡಬೇಕು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಅದನ್ನೇ ಇಲ್ಲಿ ಬೇರೆ ಬೇರೆ ಕ್ಲೀನಾಗಿ ಹೇಳಿರೋದು. ಆಯಿತಾ? ಇದನ್ನು ಮಾಡಲೇಬೇಕು. ಅದು ಇದ್ದಾಗನೂ ಸರಿಯಾಗಿ ನೋಡಿಕೊಂಡು ಆಮೇಲೆ ಹೋದ ಮೇಲೆ ಮಾಡಿದರೆ ಇಹದಲ್ಲಿ ಪರದಲ್ಲಿ ಎರಡರಲ್ಲೂ ಇವರಿಗಾಗುತ್ತೆ. ನೀವು ಪಿತೃಕಾರ್ಯ ಮಾಡೋದ್ರಿಂದ ಅವ್ರಿಗೇನು ನೀವೇನು ಧರ್ಮ ಮಾಡಲ್ಲ. ಪಿತೃಕಾರ್ಯ ಮಾಡೋದ್ರಿಂದ ಹೆಚ್ಚಿನ ಶ್ರೇಯಸ್ಸನ್ನು ನಾವು ಪಡ್ಕೊಳ್ಳೋದಕ್ಕೆ ಅವರ ದ್ವಾರ, ಅವರು ವಸುರೂಪ ರುದ್ರರೂಪ ಆದಿತ್ಯ ರೂಪವನ್ನು ಅವ್ರು ಹೊಂದ್ಕೊಂಡು ಅವ್ರು ಹೋಗ್ತಾರೆ ಅವ್ರ ಪಾಡಿಗೆ ಅವರು. ಆ ಒಂದು ಅನುಗ್ರಹನ ನಾವು ಪಡ್ಕೊಳ್ಳೋದಕ್ಕೆ ನಾವು ಮಾಡ್ಕೊಂಡಿರೋ ಒಂದು ವಿಧಾನ ಪಿತೃಕಾರ್ಯ. ಪಿತೃಯಜ್ಞ ಇಷ್ಟಿ ಅಂತ ಕರೀತಾರೆ, ಅಂತ್ಯಷ್ಟಿ ಅಂತ ಕರೀತಾರೆ ಕೊನೆಯದಕ್ಕೆ. ಇದು ಒಂದು ಯಜ್ಞ. ಹಾಗಾಗಿ ಪಿತೃಕಾರ್ಯ, ದೇವತಾ ಪೂಜೆ, ಪಿತೃತರ್ಪಣ. ತರ್ಪಣಾದಿಗಳು ಒಂದು ಮಾತಾಪಿತೃಗಳು ಅಂದರೆ ಪಿತೃಗಳ ಒಂದು ಪಿತೃ ಕಾರ್ಯವನ್ನು ತಿಥಿ ದಿವಸ ಮಾಡ್ತಕ್ಕಂಥದ್ದು. ಮಹಾಲಯಾದಿಗಳಲ್ಲಿ ಮತ್ತು ಪರ್ವಕಾಲದಲ್ಲಿ ತರ್ಪಣ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವಷ್ಟು ಮಾಡಿದ್ರೆ ಮಾತ್ರ ಪಿತೃಕಾರ್ಯ ಪೂರ್ತಿ ಆಗುತ್ತೆ. ಇಲ್ಲ ಯಾವತ್ತೋ ಒಂದು ದಿವಸ ತಿಥಿ ಮಾಡಿದ್ವಿ, ಒಂದು ದಿವಸ ಹೋಗ್ಬಿಟ್ಟು ಯಾರಿಗ ಸ್ವಯಂ ಪಾಕ ಕೊಟ್ವಿ ಅಂದರೆ ಅದು ಪರಿಪೂರ್ಣ ಆಗಲ್ಲ. ಬ್ರಹ್ಮಯಜ್ಞ ಅಂತಂದರೆ ನಾವು ಮಾಡ್ತಕ್ಕಂಥ ಸ್ನಾನ ಸಂಧ್ಯಾ ಅಂದನೇ ಅಗ್ನಿ ಕಾರ್ಯಾದಿಗಳು. ಒಂದು 10, 21, 108 ಮಾಡಬೇಕು ಜಪನ. ಅಷ್ಟೂ ಮಾಡೋಕ್ಕಾಗಲ್ಲ. ಅದು ಉಪದೇಶವಾಗಿರೋದು. ಗಾಯತ್ರಿ ಎಲ್ಲರಿಗೂ ಆಗಿರುತ್ತೆ, ಒಂದು 7 ಜನ್ಮರ ಹಾಕೊಂಡಿರ್ತಾರೆ. ಅಥವಾ ಅವ್ರ ಗುರುಗಳಿಂದ ಉಪದೇಶ ಆಗಿರ್ತಕ್ಕಂಥ ಯಾವುದಾದ್ರೂ ಮಂತ್ರ, ಪಂಚಾಕ್ಷರಿ ಅಷ್ಟಾಕ್ಷರಿ ಯಾವುದೋ ಒಂದು ಮಂತ್ರ, ಅದನ್ನು ಮಾಡದೇ ಇದ್ದರೆ ಬ್ರಹ್ಮಯಜ್ಞ. ಆಮೇಲೆ ವೈಶ್ವದೇವ ಅಂತ ಪಾಪ ಹಿಂದೆ ಎಲ್ಲ ಮಾಡೋರು. ಬೇರೆ ಅತಿಥಿಗಳಿಗೆ ಬಂದು ಊಟ ಹಾಕದಲ್ಲೇ ಅವರು ಊಟ ಇವತ್ತು ಯಾರು ಊಟಕ್ಕೆ ಹಾಕಕ್ಕೆ ಸಿಗಲಿಲ್ಲ ಅಂತಂದರೆ ಅವ್ರು ಊಟನೇ ಮಾಡ್ತಿರ್ಲಿಲ್ಲ. ಅಂಥ ಜನಗಳು ಕ್ಷತ್ರಿಯ ಬ್ರಹ್ಮನಿಷ್ಠರು ಇದ್ದಾರೆ. ಇದು ನಾವು ನೋಡಿದ್ದೀವಿ, ಇದ್ದರು. ಇವಾಗ ಅದೆಲ್ಲ ಕಲಿ ಪ್ರಭಾವ ಹಾಳಾಗೋಗಿದೆ. ಅತಿಥಿ ಹೋಗಲಿ, ಮನೆಗೆ ಯಾರು ಬರ್ತಾರೆ ಅಲ್ಲೇ ಗೇಟಲ್ಲಿ ಅಂದು ಕಳಿಸೋದು. ಇವಾಗೆಲ್ಲ ಫಾರಿನಲ್ಲಿ ನಾವು ಕೇಳ್ಕೊಂಡು ಹೋಗ್ಬೇಕು, ನಾವು ನಿಮ್ಮ ಮನೆಗೆ ಬರೋಣ ಅಂತ. ಭಾಳ ವಿಚಿತ್ರ, ನಂಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ನಮ್ಮ ಫಾರಿನಲ್ಲಿ ಹಾಗೆಲ್ಲ ಇಲ್ಲಪ್ಪ, ನಾವು ಅವ್ರನ್ನ ಕಾಲ್ ಮಾಡಿಬಿಟ್ಟು ಹೋಗಬೇಕು. ಅಪ್ಪ ಏನಪ್ಪ ಇದು ಅಲ್ಲ, ನಮ್ಮ ದೇಶದಲ್ಲಿ ಹಂಗಿಲ್ಲ. ಇಲ್ಲಿ ಈಗಲೂ ಅದೇ ಕಲ್ಚರ್ ಸಂಸ್ಕೃತಿ ಬಂದಿದೆ. ಈಗ ಇಲ್ಲಿಗೆ ಭಾಳ ಚೆನ್ನಾಗಿ ಬಂದಿದೆ. ಹೌದಾ, ನಮಗೆ ಹೇಳಲೇ ಇಲ್ಲ, ನೀವು ಒಂದು ಮಾತು ಹೇಳಬೇಕಾಗಿತ್ತು, ನಮ್ಮನ್ನು ಚೂರು ಕೇಳ್ಕೊಂಬರ್ಬೇಕಾಗಿತ್ತು, ಇವತ್ತು ನಾವು ಸ್ವಲ್ಪ ಬ್ಯುಸಿ ಇದ್ದೀವಿ ಅಂತಾರೆ. ಅತಿಥಿ ದೇವೋಭವ, ಅತಿಥಿಗಳಿಗೆ ಮೊದಲು ನಾವು ಸತ್ಕಾರ ಮಾಡಬೇಕು. ಅತಿಥಿ ಸತ್ಕಾರ, ಈ 5 ಯಜ್ಞಗಳು. ಇದು ಮಾಡೋಕ್ಕಾಗಲ್ವಾ? ಇನ್ನೊಂದಿದೆ, ಇನ್ನು 5 ಥರ. ಯಾವ್ದಾರು ಇಷ್ಟು ಆಪ್ಷನ್ ಯಾರು ಕೊಡಲ್ಲ ಮೋಸ್ಟ್ಲಿ. ಇವತ್ತು ನ್ಯೂ ಟೈಪಲ್ಲಿ ABC ಯಾವ್ದಾರು ಒಂದು ಕ್ಲಿಕ್ ಮಾಡಿ ಅಂತಾರೆ. ನೋಡಿ ಎಷ್ಟು ಆಪ್ಷನ್. ಇಲ್ಲಿ ಗುರುಕುಲ ವಾಸ, ಭಿಕ್ಷಾ, ನಾವೆಲ್ಲ ಅನ್ನಪೂರ್ಣೇಶ್ವರಿ ವಿಚಾರ ಮಾಡಿದ್ದೀವಿ, ಅಗ್ನಿ ಕಾರ್ಯ, ಗಾಯತ್ರಿ ಉಪಾಸನೆ, ಸ್ವಶಾಖಾಧ್ಯಯನ, ಋಕ್ಷಾಖಾಧ್ಯಾಯಿ, ಯಜುಶಾಖಾಧ್ಯಾಯಿ, ಸಾಮಶಾಖಾಧ್ಯಾಯಿ ಅಂತ ಅಂಬೋ ಅಭಿವಾದೇ ನಮಸ್ಕಾರ ಮಾಡ್ತೀವಿ. ಆ ಶಾಖಾನಾರ ಒಂದು ದಿವಸಕ್ಕೊಂದು ಸ್ವಲ್ಪನಾರು ವೇದೋ ನಿತ್ಯಮದೀಯತಾಂ, ಒಂದು ಸ್ವಲ್ಪನಾರು ಆ ವೇದದ್ದು ಮಾಡಬೇಕು. ಸ್ವಶಾಖಾಧ್ಯಯನ, ಈ 5 ಮಾಡಬೇಕು. ಈ 5 ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನು 5 ಆಪ್ಷನ್ನು, ಅದನ್ನು ನೋಡೋಣ. ವೇದಾಂತ ಶ್ರವಣ, ಮನನ, ಪ್ರಾಣಾಯಾಮ, ಧ್ಯಾನ, ಸಮಾಧಿ ಅನುಷ್ಠಾನ ಎಂಬ ಪಂಚಯಜ್ಞಗಳು. ಇದಕ್ಕಿಂತ ಔದಾರ್ಯ ಇನ್ಯಾರೂ ನಮಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ಥರ ಕೊಟ್ಟಿದ್ದಾರೆ ವೆರೈಟೀಸ್. ಯಾವುದನ್ನ 5 ಮಾಡಿ. ಈ 5 ಮಾಡ್ದಲೇ ಅಮ್ಮನವ್ರಿಗೆ ನೀವೇನು ಸಹಸ್ರನಾಮ ಏನು ಪೂಜೆ ಮಾಡಿದ್ರೂ ಫಲಿತ. ಪಂಚಯಜ್ಞ ಪ್ರಿಯ. ಯಾವುದು ಪಂಚಯಜ್ಞಗಳು? ಇಷ್ಟು ಯಜ್ಞಗಳನ್ನು ನಾವು ನೋಡಿದ್ದೀವಿ. ಅದರಲ್ಲಿ ನಮಗೆ ಯಾವುದು ಅನುಕೂಲ ಆಗುತ್ತೋ 5 ಯಜ್ಞಗಳನ್ನು 5 ಸೆಟ್ ಆಯ್ಕೆ ಮಾಡ್ಕೊಂಡು ಮಾಡಬೇಕು. ಅದು ಮಾಡಿದರೆ ಅಮ್ಮನವ್ರಿಗೆ ಇಷ್ಟ. ಅದಕ್ಕೆ ಹೇಳಿದ್ದೀವಿ, ಇದರಲ್ಲಿ ಮಾತ್ರ ದೇವ ಕಾರ್ಯ ಪಿತೃ ಕಾರ್ಯ ಪ್ರತಿಯೊಂದರಲ್ಲೂ ಕಾಮನ್ ಫ್ಯಾಕ್ಟರ್ ಇದೆ. ಅದನ್ನು ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ.
ಯಾರೇ ಪಿತೃಗಳಿಗೆ ಅಪಚಾರ ಮಾಡ್ತಾ ಇದ್ದಾರೆ, ಇವತ್ತು ಯಾರು ಮಾಡ್ತಾ ಇಲ್ಲ. ಸರ್ವಧರ್ಮ ಪರಿತ್ಯಾಗ ಪಾಪಾತ್, ಅದು ಇಲ್ಲಿ ಕಲಿಯುಗದ್ದು ಪ್ರಧಾನ ದೋಷ ಇದು. ಅವರವರು ಧರ್ಮಾಚರಣೆ ಬಿಟ್ಟು ಇನ್ನೆಲ್ಲದನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ, ಅದೊಂದನ್ನು ಮಾತ್ರ ಮಾಡಲ್ಲ. ಎಲ್ಲ ಧರ್ಮಭ್ರಷ್ಟರಾಗಿ ನಾವು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಎಚ್ಚೆತ್ಕೋಬೇಕು, ಇದನ್ನು ಜ್ಞಾಪಕ ಇಟ್ಕೋಬೇಕು. ಅಮ್ಮನವ್ರಿಗೆ ಇಷ್ಟ ಆಗಬೇಕು ಅಂದರೆ ಪಂಚಯಜ್ಞ ಪ್ರಿಯ ತಾಯಿ, ಆ ದೇವ ಪಿತೃ ಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ, ಅದನ್ನು ತೈತರೀಯ ಉಪನಿಷತ್ ವಾಕ್ಯವನ್ನು ಇಟ್ಕೊಂಡು ಆ ಋಷಿಗಳಿಗೆ, ಪಿತೃಗಳಿಗೆ, ದೇವತೆಗಳಿಗೆ, ಗುರುಗಳಿಗೆ, ಅವರಿಗೆಲ್ಲ ಒಂದು ನಾವು ಪೂಜ್ಯ ಭಾವದಿಂದ ಕಾಣಬೇಕು. ಮುಂದಿನ ನಾಮನೆ ಪಂಚಪ್ರೇತ ಮಂಚಾದಿಶಾಯಿನಿ. ಇದನ್ನು ನಾವು ತುಂಬ ಕಡೆ ಹೇಳಿರೋದ್ರಿಂದ ತುಂಬ ವಿಸ್ತಾರವಾಗಿ ಹೋಗಲ್ಲ. ಪಂಚಪ್ರೇತರು, ಪಂಚಬ್ರಹ್ಮರು, ಪಂಚ ಯಾವ್ಯಾವುದು ಅಂತ ಸಾಕಷ್ಟು ನಾವು ಹಿಂದೆ ಹೇಳಿ ಬಂದಿದ್ದೀವಿ. ಒಂದು ಸರಿ ರಿಫ್ರೆಶ್ ಹೇಳಿಬಿಟ್ಟು ಮುಂದಕ್ಕೋಣ. ಪಂಚೀಕೃತವಾದ ಪ್ರಪಂಚ ಜಡ ಪ್ರೇತ ಶಕ್ತಿಯಿಂದ ಕೂಡಿದೆ. ಅದಕ್ಕೆ ಅಮ್ಮನವರು ಚೈತನ್ಯ ಅಂತ. 5 ಪಂಚದ್ದು ಯಾವುದುಗಳು? ಪಂಚಭೂತಗಳು ಪಂಚಪ್ರೇತಗಳು, ಪಂಚ ತನ್ಮಾತ್ರಗಳು ಪಂಚಪ್ರೇತಗಳು, ಪಂಚಕೋಶಗಳು ಅನ್ನಮಯ ಪ್ರಾಣಮಯ ಮನೋಮಯ ಕೋಶಗಳು ಅದು ಪಂಚಪ್ರೇತಗಳು. ಆಮೇಲೆ ಪಂಚ ಇಂದ್ರಿಯಗಳು, ಜ್ಞಾನೇಂದ್ರಿಯ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, ಮತ್ತು ಪಂಚಬ್ರಹ್ಮರು ಪಂಚಪ್ರೇತರೇ. ಯಾಕೆಂದರೆ ಅದ್ಯಾವುದು ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹ. ಅದಕ್ಕೆ ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರ ಸದಾಶಿವ ಅವರೊಳಗಡೆ ಇರ್ತಕ್ಕಂಥ ಚೈತನ್ಯ ಶಕ್ತಿ ಅಮ್ಮನವ್ರ ಪ್ರವಾಹ ಆಗಿರೋದ್ರಿಂದ ಆ ಪಂಚಪ್ರೇತಗಳು ಪಂಚಬ್ರಹ್ಮರಾಗಿ ಪಂಚಭೂತಗಳಾಗಿ ಎಲ್ಲ ಪಂಚೀಕೃತವಾದ ಪ್ರಪಂಚ ನಿರ್ಮಾಣ ಆಗಿದೆ. ಆ ಪಂಚಪ್ರೇತ ಮಂಚಾದಿಶಾಯ ಅದನ್ನು ಮಂಚವನ್ನಾಗಿ ಮಾಡ್ಕೊಂಡು, ಅಂದರೆ ಪಂಚಪ್ರೇತ ಮಂಚಾದಿಶಾಯಿನಿ ಅಂದರೆ ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರ ಅಂತಕ್ಕಂಥ 4 ಕಾಲ ಮೇಲೆ ಆ ಸದಾಶಿವ ಅನ್ನೋ ಹಲಿಗೆ ಹಾಕೊಂಡು ಆ ಸಿಂಹಾಸನ ಪಂಚಪ್ರೇತ ಮಂಚಾದಿಶಾಯಿನಿ ಅದರ ಮೇಲೆ ಅಮ್ಮನವರು ಕೂತಿದ್ದಾರೆ ಅಂತ. ಇದು ಸ್ಥೂಲಾರ್ಥ. ತತ್ವಾರ್ಥ, ಈ 5 ಪ್ರೇತೋಪಾದಿಯಲ್ಲಿರ್ತಕ್ಕಂಥ ನಿಸ್ತೇಜವಾದ ಜಡವಾಗಿರ್ತಕ್ಕಂಥದ್ರೊಳಗೆ ಚೈತನ್ಯ ತುಂಬಿ ಚೈತನ್ಯ ಪ್ರಾಯವಾಗಿ ಅಮ್ಮ ಎಲ್ಲವದರೊಳಗೂ ಅದಕ್ಕೆ ಅಧಿಕ ತತ್ವಾಧಿಕವಾಗಿ ತತ್ವಮಯಿಯಾಗಿ ಇದ್ದಾಳೆ ಅಂತಕ್ಕಂಥ ಅರ್ಥ ಪಂಚಪ್ರೇತ ಮಂಚಾದಿಶಾಯಿನಿ. ಇನ್ನೊಂದು ಶ್ಲೋಕನೂ ಇವತ್ತು ಪೂರ್ತಿ ಆಗಬೇಕಾಗಿತ್ತು, ಸಾಕಷ್ಟು ಸಮಯ ಆಗಿದೆ. ಆದರೆ ಇವತ್ತು ನಾವು ಭಾನುವಾರ ಸೋಮವಾರಕ್ಕೆ ಮುಗಿಸ್ಬೇಕು ಅಂತ ಇರೋದ್ರಿಂದ ಇನ್ನೊಂದು ಶ್ಲೋಕನ ನಾವು ನೋಡಿಬಿಡೋಣ ಇವತ್ತು. ಯಾಕಂದರೆ ಮುಂದಕ್ಕೆ ನಾವು ಜಾಸ್ತಿ ಇಟ್ಕೊಳ್ಳೋದು ಬೇಡ. ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ ಶಾಶ್ವತಿ ಶಾಶ್ವತೈಶ್ವರ್ಯ. ಇಲ್ಲಿವರೆಗೆ ನೋಡೋಣ ಇವತ್ತು. ಪಂಚಮಿ ಅಂದರೆ 5ನೇ ಅವಳು ಅಂತ. ಇದು ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ನಾಮ. ಪಂಚಮಿ ಅಂದರೆ 5ನೇ ಅವಳು ಅಂತ. ಆತ್ಮಸ್ವರೂಪಿಣಿ ಅಂದರೆ ಪಂಚಮಿ ಅಂತಕ್ಕಂಥದ್ದು. ಹೇಗೆ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸದಾಶಿವ ಈ ನೋಡಿದ್ವಿ. ಅದರಲ್ಲಿ 5ನೇವನು ಯಾರು? ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರ ಸದಾಶಿವ. 5ನೇವನು ಸದಾಶಿವ. ಸದಾಶಿವಾನುಗ್ರಹದ ನಮ ನೋಡಿದ್ದೀವಲ್ಲ, 5ನೇವನು ಸದಾಶಿವ. ಈ ಪಂಚಬ್ರಹ್ಮರಲ್ಲಿ ಪ್ರಧಾನವಾಗಿರ್ತಕ್ಕಂಥವನು ಪಂಚಮನೇವನು ಸದಾಶಿವ. ಸದಾಶಿವ ಪತಿವ್ರತ ಅನ್ನೋರಾದ್ರಿಂದ ಇವಳು ಪಂಚಮಿ. ಅವನು ಪಂಚಮ, ಇವಳು ಪಂಚಮಿ. ಅದೊಂದು ಅರ್ಥ ಆಯಿತಾ. ಇನ್ನೊಂದು ಅರ್ಥ, ಇಲ್ಲಿ ಆ ಸದಾಶಿವನ ಪತ್ನಿ ಆದ್ದರಿಂದ ಇವಳು ಪಂಚಮಿ. ಒಂದೇ ದೇವಿ ಸಕಲ ವರದ ಪಂಚಮಿ ಅಂತ ನಿರ್ವಚನ ಹೇಳುತ್ತೆ. ಅಲ್ಲೇ ವಾರಾಹಿ ದಂಡನಾಯಕಿ. ಆ ವಾರಾಹಿ ದಂಡನಾಯಕಿ ಆ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ಮತ್ತು 5ನೇವಳು ವಾರಾಹಿ. ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಸಪ್ತಮಾತ್ರಿಕೆಗಳು. ಅದರಲ್ಲಿ 5ನೇವಳು ವಾರಾಹಿ ಆದ್ದರಿಂದ ಇವಳು ಪಂಚಮಿ. ಅಲ್ಲಿ ವಾರಾಹಿ ಸ್ವರೂಪಿಣಿ ಅದರಿಂದ ಪಂಚಮಿ. ವಾರಾಹಿನೇ ದಂಡನಾಯಕಿ, ದಂಡನಾಥ ಪುರಸ್ಕೃತ ನೋಡಿದ ನಾಮ. ಆ ವಾರಾಹಿ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ಅನ್ನಪೂರ್ಣೇಶ್ವರಿ. ಇಲ್ಲಿ ಬಂತು ಅನ್ನಪೂರ್ಣೇಶ್ವರಿ ನಾಮ. ವಿಶಾಲಾಕ್ಷಿ ಬಂದಿರೋದ್ರಿಂದ ಅದ್ರ ಮುಂದೆ ಇದು ಪಂಚಮಿ ನಾಮ ಬಂದಿರೋದು. ಆ ಅನ್ನಪೂರ್ಣೇಶ್ವರಿ, ಅನ್ನ ಕೊಡ್ತಕ್ಕಂಥ ದೇವಿ ಅನ್ನಪೂರ್ಣೇಶ್ವರಿ. ಇಲ್ಲಿ ವರಹ ವಾರಾಹಿ. ವರಹ ಮೂರ್ತಿ ವಿಷ್ಣು ಪಾರಮ್ಯದಲ್ಲಿ ವರಹ ಮೂರ್ತಿ ಆ ಒಂದು ಅನ್ನಪೂರ್ಣೇಶ್ವರಿಯಂಗೆ ಸಂತುಷ್ಟಿಯನ್ನು ನೀಡ್ತಕ್ಕಂಥ ದೇವತೆ ಇವಳು ವಾರಾಹಿ. ಇಲ್ಲಿ 5 ಯಾವುದೋ? ಜನ್ಮ ಮೃತ್ಯು, ಜನ್ಮ ಬಾಲ್ಯ ಯೌವನ ಕೌಮಾರ ವಾರ್ಧಕ್ಯ. ಈ 5
ಇದಿಲ್ಲದೆ ಇರತಕ್ಕಂಥ ಸ್ಥಿತಿ ಪಂಚಮ ಸ್ಥಿತಿ ಹೊಂದತಕ್ಕಂಥದ್ದು, ಮೋಕ್ಷ ಮುಕ್ತಿ ಹೊಂದತಕ್ಕಂಥದ್ದು. ಹಾಗಾಗಿ ಅವಳು ಪಂಚಮಿ. ಆಮೇಲೆ ಆಕಾಶೋ ವೈ ನಾಮರೂಪ ನಿರ್ವಹಿತಾತ್ ತದಂತರ್ಬ್ರಹ್ಮ ಅಂದರೆ ಆ ಖ ಅಂದರೆ ಆಕಾಶ, ಖ ಮಧ್ಯೆ ಕುರುಚಾತ್ಮನಂ ಮಾತ್ಮನೇಮೇಚ ಕಂ ಕುರುಂ ಸರ್ವಂಚ ಖಮ್ಮಯಂ ಕೃತ್ವ ನ ಕಿಂಚದಪಿ ಚಿಂತೆಯ ಅಂತಕ್ಕಂಥ ಶ್ರುತಿ ವಾಕ್ಯದಂತೆ ಆಕಾಶಾಂತರ್ಗತವಾಗಿರುವ ಪರಬ್ರಹ್ಮನಿಗೂ ಆಕಾಶಕ್ಕೂ ಇರುವ ಭೇದವು ನಮಗೆ ಗೋಚರವಾಗುವುದಿಲ್ಲವಾದ್ದರಿಂದ ಸಗುಣದಲ್ಲಿ ಭೂಮಿ, ಜಲ, ಅಗ್ನಿ, ವಾಯು ಈ 4 ಬಿಟ್ಟು 5ನೇ ಸರ್ವವ್ಯಾಪಕವಾದ ಆಕಾಶ ಸ್ವರೂಪ ಈ ತಾಯಿ ಆಕಾಶ ಸ್ವರೂಪವಾಗಿದ್ದು ಸರ್ವಕ್ಕೂ ಆಧಾರವಾಗಿ ಪರಬ್ರಹ್ಮ ಸ್ವರೂಪಳಾಗಿರ್ತಕ್ಕಂಥ ಆ ಪಂಚಮ ತತ್ವ ಪ್ರಧಾನವಾಗಿರ್ತಕ್ಕಂಥ ಆಕಾಶಾಂತರ್ಗತವಾಗಿರ್ತಕ್ಕಂಥ ತಾಯಿ ಆಗಿರೋದ್ರಿಂದ ಇವಳು ಪಂಚಮಿ ಅಂತ. ಈ ಥರ ಅನೇಕ ಅರ್ಥಗಳು ಪಂಚಮಿ ಶಬ್ದಕ್ಕೆ ಬರುತ್ತೆ. ಇಲ್ಲಿ ನಿರ್ಗುಣ ಬ್ರಹ್ಮ ಸ್ವರೂಪ ವರ್ಣನೆ ಮಾಡ್ತಕ್ಕಂಥ ನಾಮ ಪಂಚಮಿ, ಪಂಚಭೂತೇಶಿ, ಪಂಚಸಂಖ್ಯೋಪಚಾರಣಿ. ಇದು ಪಂಚೀಕರಣ ವಿದ್ಯಾ ಅಂತ ಕರೀತಾರೆ ಅದನ್ನು ಹೇಳ್ತಕ್ಕಂಥ ವಿದ್ಯೆ. ಪಂಚಭೂತೇಶಿ ಅಂದರೆ ಪಂಚಭೂತಗಳು ನಾವು ನೋಡಿದ್ದೀವಿ. ಭೂಮಿ, ಆಕಾಶ, ವಾಯು ಪಂಚಭೂತಗಳು. ಆ ಪಂಚಭೂತಗಳಲ್ಲಿ ಪ್ರಮುಖ ಆ ಪಂಚಭೂತಗಳಿಗೂ ಪ್ರಭುವಾಗಿರ್ತಕ್ಕಂಥವಳು ಪಂಚಭೂತೇಶಿ. ಪಂಚಸಂಖ್ಯೋಪಚಾರಿಣಿ 5 ಪಂಚೋಪಚಾರ ಪೂಜೆ ಏನೇನು ಪೂಜೆ ಮಾಡಬೇಕಾದ್ರೆ ಪಂಚೋಪಚಾರ ಪೂಜೆ, ಷೋಡಶೋಪಚಾರ ಪೂಜೆ, 16 ವಿಧವಾದ್ದು, ಚತುಷ್ಷಷ್ಠಿ ಉಪಚಾರ ಪೂಜೆ. ಸಾಧ್ಯವಾದರೆ ಕೊನೆಯ ದಿವಸ ಅಮ್ಮನವ್ರದ್ದು ಚತುಷ್ಷಷ್ಠಿ ಉಪಚಾರ ಪೂಜೆಯನ್ನು ಸ್ವಲ್ಪ ನೋಡೋಣ ಅಂತ ಒಂದು ಅಭಿಲಾಷೆ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದು 64 ಉಪಚಾರಗಳನ್ನು ಹೇಳ್ತಕ್ಕಂಥದ್ದೊಂದು ಪ್ರಯತ್ನ ಮಾಡೋಣ ಅಂತ ಇದೆ. 16ದ್ದು ಷೋಡಶೋಪಚಾರ ಪೂಜೆ ನಿಮಗೆ ಗೊತ್ತಿದೆ. ಕನಿಷ್ಠ ಪಂಚೋಪಚಾರ ಪೂಜೆ ಮಾಡಬೇಕು. ಅದೇನು ಲಂ ಪೃಥಿವ್ಯಾತ್ಮನೆ ಗಂಧಂ ಕಲ್ಪಯಾಮಿ, ಅಮ್ಮ ಆಕಾಶಾತ್ಮನೆ ಪುಷ್ಪಂ ಕಲ್ಪಯಾಮಿ, ಎಂ ವಾಯುವಾತ್ಮನೆ ಧೂಪಂ ಕಲ್ಪಯಾಮಿ, ರಂ ತೇಜಸಾತ್ಮನೆ ದೀಪಂ ಕಲ್ಪಯಾಮಿ, ಅಮ್ಮ ಅಮೃತಾತ್ಮನೆ ಅಮೃತೋಪಹಾರ ನೈವೇದ್ಯ. ಏನು ಕಡಿಮೆ, ಏನು ಮಾಡಬೇಕಿಷ್ಟಕ್ಕೆ? ಇಷ್ಟೂ ಮಾಡೋಕ್ಕಾಗಲ್ಲ ಅಂತ. ಪಂಚೋಪಚಾರ ಪೂಜೆ ಇಲ್ದಲೇ ಏನು ಮಾಡಿದ್ದು ಅಮ್ಮನವರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಪಂಚಸಂಖ್ಯೋಪಚಾರ ಕನಿಷ್ಠ ಪಂಚಸಂಖ್ಯೋಪಚಾರ, ಷೋಡಶ ಅದು ಮತ್ತು ಚತುಷ್ಷಷ್ಠಿ ಉಪಚಾರ ತುಂಬಾ ಇಷ್ಟ, ಮಾಡಿದರೆ ಬಹಳ ಸಂತೋಷ ಪಡ್ತಾಳೆ ಅಮ್ಮನವರು. ಕನಿಷ್ಠ ಪಂಚೋಪಚಾರ ಪೂಜೆಯನ್ನು ಮಾಡಿ ನಾವು ಸ್ತೋತ್ರ ಮಂತ್ರ ಪಠನ ಎಲ್ಲ ಮಾಡಬೇಕು ಅಂತ. ಅದಕ್ಕೇನು ಖರ್ಚಿಲ್ದಲ್ಲೇ ಮಾಡ್ತಕ್ಕಂಥದ್ದು. ಇಲ್ಲಿ ಅಷ್ಟು ಪಂಚಭೂತ ತತ್ವಗಳು, ಅದರಲ್ಲಿ ಲಂ, ವಂ, ಯಂ, ರಂ, ಹಂ ಅದೆಲ್ಲ ಬೀಜಾಕ್ಷರಗಳು ಬರುತ್ತೆ. ಹಾಗಾಗಿ ಇಲ್ಲಿ ಅದನ್ನೇ ಈ ಅಯಮ್ಮೆ ಹಸ್ತೋ ಕೈಯಿಂದ ಮಾಡ್ತಕ್ಕಂಥದ್ದು ಪೂಜೆ, ಪಂಚೋಪಚಾರ ಪೂಜೆ. ಇದು ಅವನು ಆ ಕೈ ಎಷ್ಟು ಪ್ರಧಾನ ಅಂತಂದರೆ ರುದ್ರದಲ್ಲಿ ಕೊನೆ 9ನೇ ಅನುವಾಕದಲ್ಲಿ ಬರುತ್ತೆ. ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಾಗವತ್ತರಃ ಅಯಮ್ಮೆ ವಿಶ್ವಭೇಷಜೋಯಂ ಶಿವಾಭಿಮರ್ಶನ. ಆ ಶಿವಾಭಿಮರ್ಶನ ಅಂದರೆ ಅಯಮ್ಮೆ ಹಸ್ತ, ಆ ಕೈಯಲ್ಲಿ ಆ ಶಕ್ತಿ ಇದೆ ಅಂತ. ಆ ಕೈಯಲ್ಲಿರ್ತಕ್ಕಂಥ ಶಕ್ತಿಯಿಂದ, ಆ ಕೈಯಿಂದಲೇ ಗುಣಪಡಿಸ್ತಕ್ಕಂಥದ್ದು. ಎಲ್ಲ ದೇವತೆಗಳು ಅಭಯ ಹಸ್ತ ಇಟ್ಕೊಂಡಿರ್ತಾರೆ, ಹೀಲಿಂಗ್ ಟಚ್ ಅಂತಾರೆ. ಇವತ್ತು ಅದನ್ನೇನು ರೇಖಿ ಅಂತ ಮಾಡಿದ್ದಾರೆ. ಮಕಾ ಉಸೂಯಿ ಅಂತ ಹೇಳಿಬಿಟ್ಟು ಆತ ಪ್ರಪಂಚದಾದ್ಯಂತ ಹೋಗಿ ಆ ಹಿಮಾಲಯದಲ್ಲಿ ಬಂದು ಇಲ್ಲಿರ್ತಕ್ಕಂಥ ಇದನ್ನು ಮಾಡಿ ಅವನು ಇಲ್ಲಿ ವೇದ ಅಧ್ಯಯನ ಮಾಡಿ ಇದೊಂದು ಶ್ಲೋಕ ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ತರಃ ಇದನ್ನು ಉಪಾಸನೆ ಮಾಡಿ ಕೈಯಲ್ಲಿ ಈ ಶಕ್ತಿ ಇದೆ ಅಂಥೇಳಿ ಇವತ್ತು ರೇಖೆ ಅಂತ ಒಂದು ದೊಡ್ಡ ಹೀಲಿಂಗ್ ಶಾಸ್ತ್ರ ಅದನ್ನು ಮಾಡಿದ್ದಾನೆ ಮೆಕಾ ಉಸೂಯಿ ಅಂತ. ಅವರು ಮೂಲತಃ ಜಪಾನ್ನವರು, ಆಮೇಲೆ ಪಾದ್ರಿಯಾಗಿ ಅಮೇರಿಕಾದಲ್ಲಿದ್ದು ಸುಮಾರು ವರ್ಷ ಚರ್ಚಲ್ಲಿದ್ದು ಕೊನೆಗೆ ಇದನ್ನೆಲ್ಲ ಆಧ್ಯಾತ್ಮಿಕವಾಗಿ ಹುಡುಕೊಂಡು ಭಾರತಕ್ಕೆ ಬಂದು ಕಲಿತಿರ್ತಕ್ಕಂಥ ವಿದ್ಯೆ. ಹಾಗಾಗಿ ಕೈಯಲ್ಲಿ ಆ ಶಕ್ತಿ ಇದೆ ಅಂತ ಹೇಳೋಕ್ಕೆ. ಇನ್ನು ಒಂದೊಂದಕ್ಕೂ ಗಂಧ ಇತ್ಯಾದಿ ಏನು ಲಂ ಪೃಥಿವ್ಯಾತ್ಮನೆ ಗಂಧಂ ಕಲ್ಪಯಾಮ, ಅಮ್ಮ ಆಕಾಶಾತ್ಮನೆ ಪುಷ್ಪಂ ಕಲ್ಪಯಾಮಿ, ಎಂಬು ವಾಯುವಾತ್ಮನೆ ಧೂಪಂ ಕಲ್ಪಯಾಮಿ. ಅದಕ್ಕೆಲ್ಲ ಒಂದೊಂದಕ್ಕೂ ಒಂದು ತಾತ್ವಿಕವಾದ ಅರ್ಥ ಇದೆ. ಅದಕ್ಕೆ ಯೋಗಪರವಾದ ಅರ್ಥನೂ ಇದೆ. ಅಂದರೆ ಆ ನಾನೇ ಬ್ರಹ್ಮ, ಆ ಜ್ಞಾನತತ್ವನೇ ಧೂಪ. ಹೀಗೆ ದೇಹದಲ್ಲಿರ್ತಕ್ಕಂಥ 3 ಅಗ್ನಿ ಪ್ರಜ್ವಲನೆ ಮಾಡದೆ ದೀಪ. ಹಾಗಾಗಿ ಆ ಪರಬ್ರಹ್ಮ ಸ್ವರೂಪ ಆ ದೇವಿ ನಾನು ಎಂಬ ಭಾವ ಅಜ್ಞಾನ ನಿವೇದನೆ ನೈವೇದ್ಯ. ಈ ಥರ ಅದು ಒಂದು ಸಗುಣ ಸಾಕಾರ ಪೂಜೆ ಸಾಂಕೇತಿಕ ಅಷ್ಟೇ. ಅದರಲ್ಲಿರ್ತಕ್ಕಂಥ ಅರ್ಥ ನಿರ್ಗುಣ ನಿರಾಕಾರ ಪೂಜಾ ತತ್ವನೇ
ಅದನ್ನು ಸಂಕೇತ ರೂಪವಾಗಿ ಆ ಥರ ಹೇಳಿದ್ದಾರೆ. ನೀವು ಅಷ್ಟು ಮಾಡೋಕ್ಕಾಗದೆ ಇಷ್ಟಾರು ಮಾಡ್ಕ ಅಂತ ಅದನ್ನು ಮಾಡ್ತಾ 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 ಸಗುಣ ಸಾಕಾರದಿಂದ ನಿರ್ಗುಣ ಪ್ರವೇಶ ಆದಾಗ ಯಾವಾಗ ಈ ಥರ ಎಲ್ಲ ಭಾವನೆ ಬಂದು ಅದರಲ್ಲಿ ಮಾಡೋಕ್ಕೆ ಶುರು ಮಾಡ್ತಾನೆ, ಆವಾಗ ಇದು ಬಿಡುಗಡೆ ಆಗುತ್ತೆ. ಈ ಸಾಕಾರ ಪೂಜೆ ಮಾಡೋದನ್ನು ಬಿಡ್ತಾರೆ. ಇಲ್ಲಿ ಪೃಥ್ವಿ ತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ, ಮನಸ್ತತ್ವ ಅಂತ ಈ ಪಂಚಾಪಚಾರ ಪೂಜೆ. ಅದರಲ್ಲೇ ನಾವು ಯೋಗಕ್ಕೆ ಪರವಾಗಿ ಬಂದರೆ ಪೃಥ್ವಿ ತತ್ವ ಒಂದು ಮೂಲಾಧಾರ, ಅಲ್ಲಿ ಲಂ ಬೀಜಾಕ್ಷರ ಬರುತ್ತೆ. ಲಂ ಪೃಥ್ವಿ ಆತ್ಮನೆ ಗಂಧಂ ಕಲ್ಪಯಾಮಿ, ಆಯಿತಾ? ಅದೇ ಥರ ಬೀಜಾಕ್ಷರಗಳನ್ನು ನೀವು ನೋಡ್ಕೊಳ್ಳಿ, ನಾನು ಹೇಳ್ತಾ ಹೋಗ್ತೀನಿ. ಜಲತತ್ವ ಬಂದು ಸ್ವಾಧಿಷ್ಠಾನ, ಅಗ್ನಿತತ್ವ ಬಂದು ಮಣಿಪೂರಕ, ವಾಯುತತ್ವ ಬಂದು ಅನಾಹತ, ಆಕಾಶತತ್ವ ಬಂದು ವಿಶುದ್ಧಿ, ಮತ್ತು ಮನಸ್ತತ್ವ ಬಂದು ಆಜ್ಞಾಚಕ್ರ. ಅಮ್ಮನವರಲ್ಲಿ ಇದನ್ನು ಅರ್ಪಿಸಬೇಕು, ನಿವೇದನೆ ಮಾಡ್ಕೋಬೇಕು. ಇದೇ ಪಂಚೋಪಚಾರ ಪೂಜೆ ಅಂತ ಯೋಗ ಪರವಾಗಿ ಈ ಅರ್ಥ ಇದೆ. ಹಾಗಾಗಿ ಇದರಲ್ಲಿ ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ ಅಂದರೆ ಈ ಥರ ಪಂಚಸಂಖ್ಯೆಯಿಂದ ಕೂಡಿರ್ತಕ್ಕಂಥ ಈ ಥರ ಪೂಜೆಗಳನ್ನು ಮಾಡಿದರೆ ಪ್ರಿಯ. ನೀವು ಸಗುಣ ಸಾಕಾರಕ್ಕಾದು, ನಿರ್ಗುಣ ನಿರಾಕಾರಕ್ಕೆ ಇದು, ಆತ್ಮಪೂಜಾ ಅನ್ವಯಕ್ಕದು, ಯೋಗ ಪರವಾಗಿ ಇದು. ಹಾಗೆ ಇಂಥವಳು ಯಾರು? ಶಾಶ್ವತ ಇಚ್ಛೆ. ಈ ಥರ ಪಂಚೋಪಚಾರದಿಂದ ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ, ಆ ಪಂಚಸಂಖ್ಯೋಪಚಾರವಾಗಿ ಅವಳನ್ನು ಪೂಜೆ ಮಾಡಿದರೆ ಅವಳು ಶಾಶ್ವತಿ ಅಂದರೆ ಶಾಶ್ವತವಾಗಿರ್ತಕ್ಕಂಥವಳು. ಸರ್ವೇಷು ಕಾಲೇಶು ಭವತಿ ಇತಿ ಶಾಶ್ವತಿ. ಯಾರು ಸರ್ವದರಲ್ಲೂ ಸರ್ವಕಾಲದಲ್ಲೂ ಸ್ಥಿತರಾಗಿದ್ದಾರೆ ಅವಳು ಶಾಶ್ವತಿ. ಇಂಥ ಶಾಶ್ವತಿನೇ ಶಾಶ್ವತ ಗುಂ ಶಿವಮಚ್ಯುತಂ ಅಂತ ಬರುತ್ತೆ. ಅದು ಶಾಶ್ವತಿ ಮಾತಃ, ಆ ತಾಯಿ ಶಾಶ್ವತಿ. ಅವಳು ಏನು ಕೊಡ್ತಾಳೆ? ಈ ಥರ ಶಾಶ್ವತವಾಗಿರ್ತಕ್ಕಂಥ ಶಾಶ್ವತಿಯನ್ನು ಪಂಚಸಂಖ್ಯೋಪಚಾರದಲ್ಲಿ ಪೂಜೆ ಮಾಡಿದ್ರೆ ಶಾಶ್ವತ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ. ಶಾಶ್ವತ ಐಶ್ವರ್ಯ ಅಂದರೆ ಐಶ್ವರ್ಯ ಶಾಶ್ವತವಾಗಿ ನಮ್ಮಲ್ಲಿ ನೆಲೆಸಿರುತ್ತೆ ಅಂತ ಲೌಕಿಕ ಅರ್ಥ. ಆದರೆ ನಿಜವಾದ ಶಾಶ್ವತ ಐಶ್ವರ್ಯ ಮುಕ್ತಿ ಮೋಕ್ಷ ಶಾಶ್ವತ ಐಶ್ವರ್ಯ. ಆ ಮುಕ್ತಿ ಮೋಕ್ಷ ಅಂತಕ್ಕಂಥ ಶಾಶ್ವತ ಐಶ್ವರ್ಯವನ್ನು ನಮಗೆ ಕರುಣಿಸ್ತಾಳೆ ಆ ತಾಯಿ ಅಂತ. ಈಶ್ವರೇಶ್ಚ ಭವಂ ಐಶ್ವರ್ಯಂ ಅಂದರೆ ಆ ಈಶ್ವರೇಶ್ಚ ಭವಂ ಐಶ್ವರ್ಯಂ, ಸಂಪದ ಯಾವಾಗಲೂ ಶಾಶ್ವತವಾಗಿ ಆ ಈಶತ್ವನೇ ನಮಗೆ ಕೊಟ್ಟುಬಿಡ್ತಾಳೆ. ಅವಳು ಈಶ್ವರಿ ಶಾಶ್ವತಿ, ಅವಳು ಶಾಶ್ವತಿ, ಅವಳು ಆ ಶಾಶ್ವತ ಪದಿಗೆ ನಮ್ಮನ್ನು ಕರ್ಕೊತಾಳೆ. ಅವಳು ಈಶ್ವರಿ, ನಮ್ಮನ್ನು ಈಶ್ವರರನ್ನಾಗಿ ಮಾಡಿಬಿಡ್ತಾಳೆ. ಆ ಸ್ವರೂಪನ ಅವಳು ಕರುಣಿಸ್ತಾಳೆ. ಅವಳು ಪರಬ್ರಹ್ಮ ಸ್ವರೂಪಿಣಿ, ನಮ್ಮನ್ನು ಪರಬ್ರಹ್ಮ ಸ್ವರೂಪನ ಮಾಡಿಬಿಡ್ತಾರೆ. ಯಾವಾಗ ಅವರಿಗೆ ಆತ್ಮಜ್ಞಾನ ಪ್ರಾಪ್ತಿಯಾಗಿ ಅವರು ಪರಬ್ರಹ್ಮ ಸ್ವರೂಪ ಅಂತ ಅರ್ಥ ಆಗುತ್ತೆ, ಆವಾಗ ಅಹಂ ಬ್ರಹ್ಮಾಸ್ಮಿ ಉದ್ಗಾರ ಬರುತ್ತೆ. ಹಾಗಾಗಿ ಅವಳು ಏನು ಸ್ವರೂಪನ, ಆ ಸಸ್ವರೂಪನೇ ಅವಳ ಭಕ್ತರಿಗೂ ಕಣಿಸ್ತಾಳೆ. ಹಾಗಾಗಿ ಅವಳು ಶಾಶ್ವತ, ಅದೇ ಶಾಶ್ವತ ಐಶ್ವರ್ಯ. ಇಲ್ಲಿಗೆ ಇವತ್ತು, ಯಾಕೆಂದರೆ ಶರ್ಮದಾ ಶಂಭು ಮೋಹಿನಿ ಮುಂದಿನ ನಾಮಗುಚ್ಛಕ್ಕೆ ಸೇರ್ಕೊಳ್ಳುತ್ತೆ. ಹಾಗಾಗಿ ಆ ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರದಿಂದ ಪೂಜೆ ಮಾಡಲ್ಪಟ್ಟಂಥ ಶಾಶ್ವತಿ ಪರಬ್ರಹ್ಮ ಸ್ವರೂಪಿಣಿ ಶಾಶ್ವತ ಪದವಿಯಾದ ಪರಬ್ರಹ್ಮ ಪದವಿಯನ್ನು ಹೊಂದಿರತಕ್ಕಂಥ ಪರಾಶಕ್ತಿ ಆ ಲಲಿತಾ ಮಹಾ ತ್ರಿಪುರ ಸುಂದರಿ ಆ ಶಾಶ್ವತೈಶ್ವರ್ಯವಾದ ಇಹದಲ್ಲಿ ನಮಗೆಲ್ಲ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕೊನೆಗೆ ಪರದಲ್ಲಿ ಆ ಶಾಶ್ವತೈಶ್ವರ್ಯವಾದ ಮುಕ್ತಿ, ಈಗ ನಾವು ಬದುಕಿರುವಾಗಲೇ ನಮಗೊಂದು ಜೀವನ್ಮುಕ್ತಿಯನ್ನು ಕರುಣಿಸಿ ಕೊನೆಗೆ ಪರದಲ್ಲಿ ಶಾಶ್ವತೈಶ್ವರ್ಯವಾದ ಮೋಕ್ಷವನ್ನು ಕರುಣಿಸಲಿ ಅಂತ ಹೇಳ್ತಾ ಆ ತಾವಿಯ ದಿವ್ಯ ಚರಣಾರವಿಂದಗಳಿಗೆ ಇವತ್ತಿನ ಈ ಸತ್ಸಂಗವನ್ನು ಸಮರ್ಪಣೆ ಮಾಡೋಣ. ಶ್ರೀಮಾತ್ರೇ ನಮಃ, ಶ್ರೀಮಾತ್ರೇ ನಮಃ, ಶ್ರೀಮಾತ್ರೇ ನಮಃ. ವಶಿನ್ಯಾದಿವಾಗ್ದೇವತಾಯೈ ನಮಃ, ಉಮಾಯೈ ನಮಃ, ಉಮಾಯೈ ನಮಃ, ಉಮಾಯೈ ನಮಃ. ಅಂಬಾರ್ಪಣಮಸ್ತು. ಸ್ವಸ್ತಿ.